ಇವಳು ಏನ್ ನಾಟಕ ಮಾಡಿದ್ಲು, ಆ ಚಡ್ಡಿ ಹಾಕೊಂಡವಳು ಬಡ ಬಡ ಬಿಟ್ಟು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ಲನ ಬೈಕ್ ಓಡಿಸ್ತಾಳೆ ಸರ್. ಅಲ್ಲೇ ಬೆಂಗಳೂರು ಹುಡ್ಗಿನೇ ಅವಳು, ಬೈಕ್ ಓಡಿಸ್ತಾಳೆ. ಬೈಕ್ ಹೋದ್ಲು, ಹೆಂಗ್ ಹೋದ್ಲು ಗೊತ್ತಿಲ್ಲ ಸರ್. ಅವಳು ಒಟ್ನಲ್ಲಿ ಹೋಗ್ಬಿಟ್ಲ ಅವಳು. ನಾನು ಹೋಗ್ತೀನಿ, ನಾನು ಎಲ್ಲಾದ್ರೂ ಹೋಗ್ತೀನಿ, ನಿನ್ ಫ್ಯಾಮಿಲಿ ನೀನ್ ನೋಡ್ಕೊಂಡು ಹೋಗು, ನನ್ ಜೀವನ ಹಾಳು ಮಾಡಿದಿ ಒಟ್ನಲ್ಲಿ ಅಂತಂದು ಹೇಳಿ ಅವ್ನ ಹಂಗ ಹೊಡಿಯಕ ಹೋಗ್ತಾಳ, ಬಡಿಯಕ ಹೋಗ್ತಾಳ. ನೀನು ಫ್ಯಾಮಿಲಿ ಬೇಕಾ ನಾನ್ ಬೇಕಾ ಅಂತ ಕೇಳ್ತಾಳೆ ಸರ್. ನನಗಿಬ್ರು ಬೇಕಂತ ಇವನೇ ಹೇಳ್ತಾನ. ನಾನು ಏನು ಮಾತಾಡಿಲ್ಲ ಸರ್, ನನಗ್ ಮಾತಾಡಕ್ ಅವತ್ತು ಮೂಡೇ ಬರ್ಲಿಲ್ಲ ನನಗೇನು. ನಾ ಸುಮ್ಮನೆ ಇದೀನಿ. ನಾನು ಆ ತರ ಕೇಳಿದ್ಲು. ಇಬ್ರು ಬೇಕಂದ್ಮೇಲೆ ಇಲ್ಲ, ಅವ್ರು ಬೇಕಂದ್ರ ಅವ್ರನ್ನ ಆಡ್ಕೊ, ನನ್ ಬೇಕಂದ್ರ ನಾನ್ ಆಯ್ಕೆ ಮಾಡ್ಕೊ, ನಿನಗ್ ಅವ್ರೇ ಬೇಕಂತ ನನ್ಗ್ ಗೊತ್ತಾಗಕತ್ತೈತಿ, ನಾನ್ ಹೋಗ್ತೀನಿ ಅಂತ ಹೋಗ್ಬಿಟ್ಲಿ ಸರ್ ಇವಳು. ಅಂದ್ರೆ ನನಗ್ ಏಟ್ ಬೀಳ್ತಾವ್, ಬಡಿತಾರ ಇವ್ರು ಅಂತ ಅವಳಿಗೆ ಭಯ ಆಯ್ತು, ನಮ್ ತಮ್ಮ ರೇಗಾಡೋದ್ಕ. ಅವಳು ಹಂಗಾಗಿ ಪಾರಾಗ್ಬಿಟ್ಲು. ಅವಳು ಪಾರಾದ್ಲಲ್ಲ, ಹೋಗಿ ಅಲ್ಲಿ ಏನ್ ನಾಟಕ ಮಾಡ್ಯಾಳ ಗೊತ್ತಾ ಸರ್, ಅವ್ರು ಫ್ರೆಂಡ್ ಮನೆಗ್ ಹೋಗಿ ಇಲ್ಲ ನೀವ್ ಫೋನ್ ಮಾಡ್ರಿ ಅಂತ ಹೇಳಾಳ. ನಿದ್ದೆ ಮಾತ್ರ ತಗೊಂಡ್ಬಿಟ್ಟಾಳ, ಹೆಂಗ ಮಾಡಕತ್ತಾಳ ಅಂತ ಇವ್ನಿಗ್ ಫೋನ್ ಮಾಡೋದು. ಹೋಗಿ ಒಂದ್ 10 ನಿಮಿಷನೂ ಆಗಿಲ್ಲ ಸರ್. ನಾವ್ ಇವ್ನಿಗೆ ಏನೋ ಹೇಳಿ ತಿದ್ದಿ ಬುದ್ಧಿ ಹೇಳ್ಬೇಕಂತ ಅನ್ಕೊಂಡಿವಿ, ಇವ್ನ್ ಕರ್ಕೊಂಡ್ ಬಂದ್ಬಿಡ್ಬೇಕು ಈ ಕಡೆ ಅಂತ ಹೇಳಿ. ನಾನ್ ನಿದ್ದೆಗೆ ತಗೊಂಡಿನಿ ಅಂತಂದ್ ಹೇಳಂದ್ ಫೋನ್ ಮಾಡ್ಬಿಟ್ಲು ನೋಡಿ ಸರ್. ಇವನು ಎದ್ನೋ ಬಿದ್ನೋ ಅಂತಂದ್ ಅದೆಂತ ಪರಿ ಗಾಡಿ ಹೊಡ್ಕೊಂಡು, ಇಲ್ಲ ಅವಳು ಸಾಯ್ತಾಳ, ನಿಮಗ್ ಗೊತ್ತಿಲ್ಲ ಅವಳು ಬುದ್ಧಿ, ನಾನ್ ಹೋಗ್ತೀನಿ ಈಗ ಅಂತಂದ್ ಹೇಳಿ ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗ್ಬಿಡ್ಬೇಕ ಸರ್ ಇವನು. ಹೌದು ಸರ್, ಎಷ್ಟೋ ರಾತ್ರಿಗಳು ನನಗೂ ಒಂದ್ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡ್ ಮಲ್ಕೊಂಡಿರ್ತೀನಲ್ಲ, ಎಷ್ಟೋ ನೈಟ್ ನಿಮ್ಮ ಈ ಒಂದು ವಿಡಿಯೋಸ್ ಕೇಳ್ಕೊಂತ ಮಲ್ಕೊಂಡಾಗ ನನಗ್ ನಿದ್ದೆ ಬಂದಿದೆ. ನಿಜ ಸರ್, ಇದು ಸತ್ಯ. ನಿಮ್ಮ ಒಂದ್ ವಿಡಿಯೋಸ್ ನೀವ್ ಅವ್ರಿಗೆ ಒಂದು ಪ್ರತಿ ಉತ್ತರ ಕೊಡ್ತೀರಲ್ಲ, ಇವತ್ ನಾವ್ ಏನೇ ತಪ್ಪು ಮಾಡಿದ್ರು ಅದನ್ನ, ನನಗ್ ಇನ್ನೊಂದ್ ಏನು ಅಂದ್ರೆ ಇಷ್ಟ, ನೀವು ಇವತ್ ಅವ್ರ ತಪ್ಪಿದ್ರೆ ಅವ್ರಿಗೆ ಅಂತ ಬೈದ್ ಹೇಳ್ತಿರಲ್ಲ, ಅದು ತುಂಬಾ ಇಷ್ಟ ಸರ್ ನನ್ಗೆ. ಯಾಕಂತ ಕೇಳಿ, ಈಗ ನಮ್ಗೆ ಸಂಬಂಧ ಇದ್ದವ್ರು ಮಾತ್ರ ಆತರ ಬೈದು ಬುದ್ಧಿ ಹೇಳೋಕ ಅಧಿಕಾರ ಇರೋದು ಸರ್. ನೀವ್ ಆ ಸ್ಥಾನದಾಗ ಕೊಟ್ಟು ಅವ್ರಿಗೆ ಹೇಳ್ತೀರಿ. ಯಾರೇ ಒಬ್ರು ಕೇಳಿರ್ತಾರೆ. ಹಾ ಸರ್, ನೀವ್ ಆ ಒಂದು ಸ್ಥಾನನ ಅವ್ರಿಗೆ ಕೊಟ್ಟು ಹೇಳ್ತಿರಲ್ಲ, ಇವ್ರು ನಮ್ಮವ್ರು, ಇವ್ರ ತಪ್ಪು ಮಾಡ್ಬಾರ್ದು, ತಪ್ಪು ದಾರಿಗೆ ಹೋಗ್ಬಾರ್ದು, ಅವ್ರ ಜೀವನ ಹಾಳಾಗ್ಬಾರ್ದು ಅಂತ ನೀವ್ ಹೇಳ್ತಿರಲ್ಲ, ಅದು ನಂಗೆ ತುಂಬಾ ಇಷ್ಟ ಸರ್. ನಿಜನವ. ಕೆಲವೊಮ್ಮೆ ಯಾಕೆ ಗದರ್ತೀನಿ ಅಂದ್ರೆ ಯಾವಾಗ ನಿಮ್ಮ ಗದರುವ ಆ ಧ್ವನಿಯ ಹಿಂದೆ ಅವರ ಉದ್ಧಾರದ ಉದ್ದೇಶವಿರುತ್ತೋ, ಆ ಗದರುವಿಕೆಯು ಧರ್ಮವೇ ಆಗುತ್ತೆ. ಹೌದು ಸರ್, ಧರ್ಮದಿಂದನೇ ನೀವ್ ಆತರ. ಯಾಕಂದ್ರೆ ಇವ್ರು ನನ್ನವ್ರು ಅನ್ನೋ ಭಾವ ಇದ್ರೆ ಮಾತ್ರ ಗದರ್ಸ್ತಾನೆ ಸರ್. ಇಲ್ಲ ಅಂದ್ರೆ ನೀನ್ ಮಾಡಿದ್ದೆಲ್ಲ ಸರಿಯವ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ನಿಜ, ಅವ್ರಿಗೆ ನನ್ ಮೇಲೊಂದು ಪ್ರೀತಿ ಇದೆ, ಅದನ್ನ ಕಳ್ಕೊಳ್ಬಾರ್ದು ಅಂತ ನಾನು ಇಲ್ಲಿ ಕೂತ್ಕೊಳ್ಳಲ್ಲವ. ಹೌದು ಸರ್, ಈತನ್ ತಪ್ಪಿದ್ರೆ ಈತನಿಗೆ ಹೇಳಿರ್ತೀನಿ. ಅಂದ್ರೆ ಬಹುತೇಕ ಸಾರಿ ಯಾರು ನನ್ನೊಂದಿಗೆ ಮಾತಾಡ್ತಾವ್ರೋ ಅವರನ್ನ ಕೇಂದ್ರವಾಗಿರಿಸಿಕೊಂಡೇ ನಾನು ಮುಖ್ಯವಾಗಿ ಮಾತಾಡ್ತೀನಿ. ಇಲ್ಲಿ ಕೂತ್ಕೊಂಡು ಯಾರನ್ನೋ ಬೈದ್ರೆ ಏನು ಪ್ರಯೋಜನ? ಏನು ಇಲ್ಲ. ನೋಡವಾ, ನೀನ್ ಹಿಂಗ್ ಮಾಡ್ದೆ, ಹಿಂಗ್ ಮಾಡ್ಬೇಕಿತ್ತು, ಅಥವಾ ಮುಂದೆ ಹಿಂಗ್ ಮಾಡು ಅಂತ ಹೇಳೋದು. ನಿಜ. ಯಾವುದೇ ಒಂದು ತೀರ್ಪು ಕೊಡಬೇಕಾದ್ರೆ ಎದುರುಗಡೆ ಇರೋ ವ್ಯಕ್ತಿಯ ಮತ್ತೆ ಈ ಕಥೆಯನ್ನ ಆ ಕಡೆ ಇರೋ ವ್ಯಕ್ತಿ ಕೂಡ ಕೇಳಿದಾಗ ಅವನಿಗೂ ಅನ್ಸ್ಬೇಕು, ಹೌದಲ್ವಾ ಅನ್ಸ್ಬೇಕು. ಹೌದು ಸರ್, ಹೌದು. ಸೊ ತೀರ್ಪುಗಳು ಯಾವಾಗಲೂ ಏಕಮುಖವಾಗಿರಬಾರ್ದು, ಧರ್ಮಯುತವಾಗಿರಬೇಕು. ಹೌದು ಸರ್. ನಾನು ಅಯ್ಯೋ ನನ್ನ ಮೇಲೆ ಅಭಿಮಾನ ಇಟ್ಟು ಫೋನ್ ಮಾಡಿದ್ದಾರಪ್ಪ, ಅವರಿಗೆ ನಾನು ಗದರ್ ಬಿಟ್ರೆ ನಾಳೆಯಿಂದ ನನ್ನ ಕಾರ್ಯಕ್ರಮ ನೋಡಲ್ಲ ಅನ್ನೋ ಸ್ವಾರ್ಥದಲ್ಲಿ ಧರ್ಮ ಅಥವಾ ತೀರ್ಪು ಕೊಟ್ಟರೆ ಅದು ನನ್ನನ್ನು ಕೊಲ್ಲುತ್ತೆ. ಹೌದು ಸರ್. ಅಥವಾ ಅದು ನಾನು ಆತ್ಮಭ್ರಷ್ಟನಾಗ್ತೀನಿ. ಹೌದು ಸರ್, ಸಮಾಜಕ್ಕೆ ಬೇಕು ಸರ್. ಇಲ್ಲವ, ದೊಡ್ಡ ಮಾತು ಭಗವಂತನಿಗೆ ಅರ್ಪಣೆ. ನಿಮ್ಮ ದೊಡ್ಡ ಗುಣ, ದೊಡ್ಡವರಾಗಿ ಆ ಕಾರ್ಯಕ್ರಮದ ಮಹತ್ವ ಹಾಗೂ ಅದರ ಉದ್ದೇಶ ಹಾಗೂ ಈ ಸಮಾಜಕ್ಕೆ ಅದರ ಅಗತ್ಯತೆ ಏನು, ಇದರ ಕುರಿತು ದೊಡ್ಡವರಾಗಿ ನೀವು ಹೇಳಿದಾಗ ಅದಕ್ಕೆ ತೂಕ ಜಾಸ್ತಿ. ಒಳ್ಳೇದಾಗಲವ, ಮನಸ್ಸಲ್ಲಿ ಏನೋ ವಿಚಾರ ಇಟ್ಕೊಂಡಿದ್ದೀರಿ, ಹೇಳ್ತಾ. ನಿಮ್ಗೆ ಎಷ್ಟು ವರ್ಷ? ನಮಗ್ 40 ವರ್ಷ ಇದೆ ಸರ್ ಇವಾಗ. ಹೇಳುವ ಸರ್, ನನ್ನ ಅಪ್ಪ ಅಮ್ಮಂಗೆ ನಾವು 5 ಜನ ಮಕ್ಳು ಸರ್. 5 ಜನ ಮಕ್ಳು, ನಾನೇ ಮೊದ್ಲೇದವಳು, ನನ್ನಿಂದ ಎಲ್ಲಾರು. ಹಂಗಿದ್ದಾಗ ಏನಾಯ್ತು ಅಂದ್ರೆ, ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು. ಡ್ರಿಂಕ್ಸ್ ಮಾಡೋ ಕಾರಣಕ್ಕೆ ಸ್ವಲ್ಪ ಮನೆ ಕಡೆಗ್ ಜವಾಬ್ದಾರಿ ಕಡಿಮೆ. ನಾವು 4 ಜನ ಹೆಣ್ಮಕ್ಳು, ಒಬ್ನೇ ಗಂಡ್ಮಗ. ಹಂಗಾಗಿ ಅಮ್ಮಂಗೆ ಜವಾಬ್ದಾರಿ ಇತ್ತು. ನಾವೆಲ್ರು 4 ಜನ ಹೆಣ್ಮಕ್ಳು ಕೂಡ ಒಬ್ರಕ್ಕಿಂತ ಒಬ್ರು ಚೆನ್ನಾಗಿದ್ವಿ, ಈಗ್ಲೂ ಇದೀವಿ. ಆ ಒಂದು ಕಾರಣಕ್ಕೆ ನಾವು ಎಷ್ಟು 14 ವರ್ಷಕ್ಕೆ ಮೆಚೂರ್ಡ್ ಆದ ತಕ್ಷಣ 15 ವರ್ಷಕ್ಕೆ ಅಮ್ಮ ಮದ್ವೆ ಮಾಡ್ಕೊಟ್ಬಿಟ್ರು. ಯಾಕೆ ಈ ಸಮಾಜ ಸರಿ ಇಲ್ಲ, ಈ ಕುಡ್ಕನ್ ಮಕ್ಳು ಅಂದ್ರೆ
ಏನ ಅಪ್ಪ ಅಂದ್ರೆ ಕುಡ್ಕೊಂಡ್ ಬಂದು ಅಮ್ಮ ಅಪ್ಪ ಜಗಳ ಮಾಡ್ತಿದ್ರೆ ಸ್ವಲ್ಪ ನಾನೇ ದೊಡ್ಡವಳಿದ್ದೆ, ಸಣ್ಣವ್ರು ಇದ್ರೆ ಎಲ್ರು. ಅಮ್ಮನಿಗ್ ಬಡಿಯಾಕ್ ಹೋದ್ರೆ ಅಮ್ಮ ಆಗ್ಲೆಲ್ಲ ಕೂಲಿ ಕೆಲಸ ಮಾಡಿ ಬರ್ಬೇಕು. ಮತ್ತೆ ಬಂದು ಅಡ್ಗೆ ಮಾಡ್ಕೊಂಡ್ ನೆಮ್ಮದಿಯಿಂದ ಊಟ ಮಾಡ್ಬೇಕಂದ್ರೆ ಅಪ್ಪ ಬಿಡ್ತಿರ್ಲಿಲ್ಲ. ಕುಡ್ಕೊಂಡ್ ಬಂದು ಅಮ್ಮನ್ ಬಡಿಯೋದು, ಸುಮ್ನೆ ಯಾವ್ದೋ ಒಂದ್ ನೆಪ ಇಟ್ಕೊಂಡ್ ಬಡಿಯೋದು, ಆತರ ಎಲ್ಲ ಮಾಡ್ತಿದ್ರಲ್ಲ. ಹಂಗಾಗಿ ನಾನೇ ಸ್ವಲ್ಪ ಬೈತಿದ್ದೆ ಅಪ್ಪಂಗೆ. ತಿಳುವಳಿಕೆ ಇತ್ತು ಸ್ವಲ್ಪ, ಹಂಗಾಗಿ ಬಿಡ್ಸ್ಕೊಂತಿದ್ದೆ, ಎಲ್ಲಾ ಮಾಡ್ತಿದ್ದೆಲ್ಲ. ಹಂಗಾಗಿ ಅಪ್ಪ ಅವಾಗ ನಾನ್ ಅಮ್ಮನ್ ಬಡಿಯಕ ಹೋದಾಗ ನಾನ್ ಬಿಡ್ಸ್ಕೊಳಕ್ ಹೋದ್ರೆ ಈಗ ಮನೇಲಿ ಜಗಳ ಆದ್ರೆ ಒಣನವ್ರ ಅಕ್ಕಪಕ್ಕದವ್ರು ಹಳ್ಳಿ ಇತ್ತು ಸರ್ ನಮ್ದು, ಬರೋರಲ್ಲ, ಬಂದು ನಿಂತ್ಕೊಂಡ್ ಕೇಳೋರು. ಅವಾಗ ಅಪ್ಪ ಹೇಳ್ತಿದ್ರು ಕುಡ್ದು ಮತ್ತಲ್ಲಿ, ಹೋಗ್ರಿ ಅಮ್ಮಂಗೆ ಈ ಅಮ್ಮ ಏನಂತಿದ್ಲು, ಮಗಳೊಬ್ಬಕ್ ದೊಡ್ಡಕ್ಕೆ ಅದಾಳ ಅನ್ನೋದು ಏನಾದ್ರು ಅರಿವಾಯ್ತಾ ನಿಮ್ಗೆ, ಈ ತರ ಮಾಡ್ತೀಯಲ್ಲ ಅಂತ ಅಂದಾಗ ನಮ್ಗೆ ಅಪ್ಪ ಹೇಳೋರು, ಆ ಮಾತು ಇವತ್ತು ನೋವಾಗುತ್ತೆ ಸರ್, ಅಪ್ಪ ಒಬ್ಬನು ಸರಿ ಇದ್ದಿದ್ರೆ ನಮ್ ಜೀವನ ಹೀಗಾಗ್ತಿರ್ಲಿಲ್ಲ ಅಂತ. ಯಾವನಿಂದಾದ್ರೂ ಹೋಗಿ ಅಂತ ಹೇಳ್ತಿದ್ದ. ಕುಡ್ಕೊಂಡ್ ಬಂದು ಅವ್ರದೆಲ್ಲ ಲಗ್ನ ಮಾಡ್ಲಿ ನಾನ್ ಮಾಡಲ್ಲ, ಯಾವನಿಂದಾದ್ರೂ ಹೋಗ್ಲಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಲ್ಪ ಜನರದ್ದು ಕೆಟ್ಟ ಕಣ್ಣು ಬಿತ್ತು ನಮ್ಮ ಮೇಲೆ. ಹಾಗಾಗಿ ಅಮ್ಮಂಗ ಅದು ಸೂಕ್ಷ್ಮ ಗೊತ್ತಾಯ್ತು, ಬೇಡ ಇಟ್ಕೊಳ್ಳೋದು ಅಂತೇಳಿ ನಾನ್ ಮೆಚರ್ಡ್ ಆಗಿ 2 ತಿಂಗಳ ತನ 14 ವರ್ಷಕ್ಕೆ ಮದ್ವೆ ಮಾಡಿದ್ರಿ ಸರ್ ನನ್ಗೆ. ಮದ್ವೆ ಮಾಡಿ ಕಳ್ಸಿದ್ರು. ಅದು 2ನೇ ಸಂಬಂಧ ಮಾಡ್ಬಿಟ್ರು. ಅವಾಗೆಲ್ಲ ವರದಕ್ಷಿಣೆ ಕೇಳ್ತಿದ್ರಲ್ಲ ಸರ್. ಏನ್ ಮಾಡಿದ್ರು? ಎರಡನೇದು 2ನೇ ಸಂಬಂಧ ಮದ್ವೆ ನನ್ ಯಜಮಾನ್ರಿಗೆ. ನಾನ್ 2ನೇದವಳು. ಓಕೆ, ಅಂದ್ರೆ ನೀವ್ 2ನೇ ಹೆಂಡತಿ ಅವ್ರಿಗೆ? 2ನೇ ಹೆಂಡತಿ ನಾನು. ಅಂದ್ರೆ ಗೊತ್ತಿದ್ದು ಆಗಿದ್ದ ಅದು? ಗೊತ್ತಿದ್ದು ಆಗಿದ್ದು ಸರ್. ಕಾರಣ? ಅದು ಕಾರಣ ಅಂದ್ರೆ ಅವಾಗೆಲ್ಲ ವರದಕ್ಷಿಣೆ ಕೇಳ್ತಿದ್ರಲ್ಲ ಸರ್. ಅಂದ್ರೆ 50 ವರ್ಷದ ಹಿಂದಿನ ಕತೆನಾ? ಇಲ್ಲ 50 ವರ್ಷ ಅಂದ್ರೆ 98 ಅಲ್ಲಿ ಮದ್ವೆ ಆಗಿರೋದು ನಂದು. ಸಾರಿ, ನಿಮಗೆ 40, ನಾನು 50 ಹೇಳ್ತೀನಿ. ಓಕೆ, ಒಂದು 30 ವರ್ಷದ, ಒಂದು 25 ವರ್ಷದ ಹಿಂದಿನ ಕತೆ. 98 ಅಲ್ಲಿ ಆಗಿದೆ ಸರ್ ಮದ್ವೆ. ನಾನು ಹುಟ್ಟಿದ ವರ್ಷ. ಸರ್ ಹಂಗಾಗಿ ಆಯ್ತಲ್ಲ. ಅವಾಗ ಸ್ವಲ್ಪ ವರದಕ್ಷಿಣೆ ಅದು ಇದು ಇತ್ತು. ಚಲೋ ವರ ಬಂದ್ರೆ ವರದಕ್ಷಿಣೆ ಕೇಳ್ತಾರೆ ನನ್ ಮಕ್ಳಿಗೆ. ನಮಗ್ ಕೂಡ ಯೋಗ್ಯತೆ ಇಲ್ಲ, ಕುಡ್ಕಂತ ಅಡ್ಡಾಡ್ತಾನೆ ಗಂಡ, ಎಲ್ಲಿದ್ದ ಕೊಡ್ಲಿ ನಾನು ಅಂತ. ಅವಾಗ ಇವ್ರು ಮನೆಯವ್ರು ನೋಡಕ್ ಬಂದಾದ್ಮೇಲೆ ಅವ್ರಿಗೆ ಕನ್ಯೆ ಮನ್ಸಿಗೆ ಬಂದಿತ್ತು ನಮ್ಗ ಅಂತೇಳಿ, ನಮ್ಗೇನು ಕೊಡೋದ್ ಬೇಡ, ಏನು ಬೇಡ, ಮದ್ವೆ ಮಾಡ್ಕೊಟ್ರೆ ಸಾಕು ನೀವು ಅಂತ ಹೇಳಿದ್ರು. ಅಲ್ಲ, ಈಗ ಒಂದ್ ನಿಮಿಷ, ಅಂದ್ರೆ ಆ ಮೊದಲನೇ ಹೆಂಡತಿ ಏನೋ ಆಗಿ 2ನೇ ಮದುವೆನಾ, ಅಥವಾ ಮೊದಲನೇ ಹೆಂಡತಿ ಇದ್ದು 2ನೇ ಮದುವೆನಾ? ಇದ್ರು ಸರ್, ಅವ್ರು ಇದ್ರು. ನಮ್ಮ ಮನೇಲಿ ಬಂದು ಕೇಳೋರ? ಅಂದ್ರೆ ಅದು ಡಿವೋರ್ಸ್ ಆಗಿತ್ತು ಸರ್ ಅವ್ರಿಗೆ. ಓಕೆ, ಅಂದ್ರೆ ಅಂತದ್ದೇನೋ ಆಗಿತ್ತು ಅಂತ ನೀವು ಹೇಳಿಲ್ವಲ್ಲ, ಅದಕ್ಕೆ ನಾನು ಕೇಳಿದೆ. ಅಂದ್ರೆ ಇಲ್ಲ, ಡಿವೋರ್ಸ್ ಆಗಿತ್ತು. ಅಂದ್ರೆ ಅವ್ರು ಅವಾಗ ನನ್ನನ್ ಮಾಡ್ಕೋಬೇಕಾದ್ರೆ ಯಾಕೆ ಬಿಟ್ಟಿದ್ದಾರೆ ನೀವು ಮತ್ತೆ ಮೊದ್ಲಿನ ಹೆಂಡತಿ ಅಂತ ಕೇಳಿದ್ರೆ, ಅವಳ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ, ಹಂಗಾಗಿ ನಾವು ಬಿಟ್ಟಿವಿ ಅಂತ ಹೇಳಿದ್ರು. ದೊಡ್ಡವ್ರು ಕೊಟ್ಟು ಹೇಳಿರೋದು? ಅವ್ರ ಮನೆಯವರೆಲ್ಲ ಹೇಳಿದ್ರು. ಆಯ್ತು ಅಂತ ಇವ್ರು ನಮ್ಮನೇಲೆ ಬರೀ 15 ದಿವ್ಸ ಸರ್. 15 ದಿವ್ಸಲ್ಲಿ ಅವ್ರು ಬಂದ್ ನೋಡ್ಕೊಂಡು ಹೋದ್ರು, ಇವ್ರು ಹೋಗಿ ಅವ್ರ ಮನೆ ನೋಡ್ಕೊಂಡು ಹೋದ್ರು. ಅವ್ರು ಏನು ನಮಗ್ ಬೇಡ, ವರದಕ್ಷಿಣೆ ಏನು ಬೇಡ ಅಂತ ಒಂದೇ ಒಂದ್ ಕಾರಣಕ್ಕ ಇವ್ರು, ಈಗ ಚಲೋ ವರ ಆದ್ರೆ ಎಲ್ಲಾದ್ರೂ ಮತ್ತೆ ವರದಕ್ಷಿಣೆ ಅದು ಇದು ಕೇಳ್ತಾರೆ, ನಮಗ್ ಕೊಡೋ ಶಕ್ತಿ ಇಲ್ಲ, 4 ಹೆಣ್ಮಕ್ಳಿದಾರೆ, ಇವ್ರು ಕೊಟ್ಬಿಟ್ರಾಯ್ತು ಅಂತೇಳಿ ಅಮ್ಮ 15 ದಿವ್ಸಲ್ಲಿ ಏನೋ ಅಷ್ಟೇ ಅವ್ರ ಮನೆ ಹೋಗಿ ನೋಡಿದ್ದಾಯ್ತು. ಅವ್ರು ಅಲ್ಲಿ ಒಂದ್ ಸ್ವಲ್ಪ ಒಣಗೆಲ್ಲ ತಿಳ್ಕೊಂಡಿದ್ದಾಯ್ತು, ಇಲ್ಲ ಬಾಯ್ ಸತ್ತವ್ರದಾರ ಒಳ್ಳೆಯವ್ರದಾರ ಅಂತ. ಅಲ್ಲಿ ಒಣ 4 ಮಂದಿಗೆ ಅಷ್ಟೇ ಗೊತ್ತು, 4 ಮನೆಯವ್ರಿಗೆ ಅಷ್ಟೇ ಗೊತ್ತು ಇವ್ರು ಹಿಂಗ್ ಬಂದಾರಂತ, ಬಿಟ್ರೆ ಇಲ್ಲ. ಇವ್ರ ಅಮ್ಮ ಏನ್ ಮಾಡಿದ್ರು, ಆಯ್ತು ಅಂತಂದೇಳಿ ನಮಗೂ ಮನ್ಸಿಗೆ ಬಂದೈತೆ ಅಂದ್ರು. ಅವ್ರು ನೀವ ಮದ್ವೆ ಮಾಡ್ಕೊಡ್ರಿ ಅಂತಂದ್ರು. ಆಯ್ತು ಅಂತ ಇಲ್ಲೇ ನಮ್ಮೂರಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಅಮ್ಮ ಮಾಡ್ಕೊಟ್ರು, ಮದ್ವೆ ಮಾಡ್ಕೊಟ್ರು. ಅವ್ರ ಕಡೆಯಿಂದ ಒಂದು 4 ಜನ ಬಂದಿದ್ರು ಸರ್, ಅವ್ರಷ್ಟೇ. ಮಾಡಿಕೊಟ್ಟು ಒಂದು 3 ವರ್ಷ ಚೆನ್ನಾಗಿದ್ವಿ ಸರ್ ಅಷ್ಟೇ. 3 ವರ್ಷ ಚೆನ್ನಾಗಿದ್ಮೇಲೆ ಮೊದ್ಲೇ ಹೆಂಡತಿಗೆ ಅವ್ರು ಅಬೋಷನ್ ಮಾಡಿಸ್ಕೊಂಡಿದ್ರನ್ ಸರ್. ನಾನು ಆಮೇಲೆ ಮದ್ವೆ ಆಗಿ ಹೋದ್ಮೇಲೆ ನಾನು ಕೇಳಿದ್ದೆ, ಅತ್ತೆ ಮಾವ ಎಲ್ರು ಹೇಳಿದ್ದು, ಗಂಡ ಹೇಳಿದ್ದು ಎಲ್ರು ಹೇಳಿದ್ರು, ಇಲ್ಲ ಅವಳು 3 ಸಲ ಅಬೋಷನ್ ಮಾಡಿಸ್ಕೊಂಡಿದಾರ ಅನ್ಸೋರು ಅವ್ರು, ಬೇಡ ಇವನ್ ಮಗು ಬೇಡ ನಂಗೆ ಅಂತ ಹೇಳಿ. ವಾಸ್ತವ ಏನು ಆಕ್ಚುಲಿ, ಸತ್ಯ ಏನು ಅಲ್ಲಿ? ಅಂದ್ರೆ ಆಕೆ ಸರಿ ಇಲ್ವೋ, ಈತ ಸರಿ ಇಲ್ವೋ? ನನಗೆ ಈಗ ನಮಗೂ ಮಾಡಿರೋದು ನಮ್ಗೆ ಅನುಭವ ಇದೆ ಸರ್. ಓಕೆ, ನಿಮ್ದು ಆಮೇಲೆ ಬರ್ತೀನಿ. ಬಟ್ ಒಂದೇ ಲೈನ್ ಅಲ್ಲಿ ಹೇಳಿ ಮುಗಿಸಿ ಅದನ್ನ.
ಒಂದೇ ಲೈನಲ್ಲಿ ಹೇಳ್ಬೇಕಂದ್ರೆ ಅವ್ರು ಸರಿ ಇಲ್ಲ ಅಂತ ಇವ್ರು ಹೇಳಿದ್ರು, ಇವರೇ ಸರಿ ಇಲ್ಲ ಅಂತ ನನಗೆ ಈಗ ಅನ್ಸ್ತಾ ಇದೆ. ಅವಾಗ ಅವ್ರು ಹೇಳಿದ್ರು. ಬರೋಣ, ಆಯ್ತು, ಅದು ಬಿಡಿ. ಹಾ ಸರ್. ಸೊ ಅಲ್ಲಿ ನಿಮಗೆ ಗೊತ್ತಾಯಿತು. ಸೊ ಅಲ್ಲಿ ಮಕ್ಳು ಏನಿಲ್ಲ, ಮದುವೆಗೆ ಮುಂಚೆನೂ ಅದು ತಿಳ್ಕೊಂಡಿರ್ತೀರಿ ಬಹುಶಃ, ದೊಡ್ಡವರು ನಿಮ್ಮ ಕಡೆಯವ್ರು ತಿಳ್ಕೊಂಡಿರ್ತಾರೆ. ಸೊ ಮಕ್ಳೇನಿಲ್ಲ ಅಂತ. ಹಾ ಸರ್. ಆಯಿತು, ಮದುವೆ ಆಯಿತು. ಮದ್ವೆ ಆಯ್ತು. ಒಂದ್ 3 ವರ್ಷ ಚೆನ್ನಾಗಿದ್ವಿ. ಅಲ್ಲಿ ಇವರು ನಮ್ಮ ಮನೆಯವರು ಟೈಲರಿಂಗ್ ಮಾಡ್ತಾರೆ ಸರ್. ಹಂಗಾಗಿ ಅಲ್ಲಿ ಅವ್ರ ಊರಲ್ಲಿ ನಡಿಲಿಲ್ಲ ಅದು ಟೈಲರಿಂಗ್. ಇಲ್ಲಿ ನನ್ನ ತವ್ರ ಮನೇಲಿ ನಡೀತಿತ್ತು ಸರ್. ಇಲ್ಲಿ ಅಂದ್ರೆ ಬಾಯ್ಸ್ ಹೊಲಿಯೋರು ಯಾರು ಇರ್ಲಿಲ್ಲ. ಹಂಗಾಗಿ ಇಲ್ಲಿ ಅಪ್ಪ ಅಮ್ಮ ಬೇರೆ ಆಗ್ಬಿಟ್ರು ಕುಡ್ಕೊಂಡು. ನಾನ್ ಹೋದ್ಮೇಲೆ ಅಪ್ಪ ಮತ್ತೆ ವಿಪರೀತ ಅಮ್ಮನ ಜೊತೆ ಜಗಳ. ನಾನು ಸ್ವಲ್ಪ ತಿಳುವಳಿಕೆ ಇತ್ತಲ್ಲ, ನಾನು ಬೈತಿದ್ದೆ, ನಾನು ಬಿಡ್ಸ್ಕೊಂತಿದ್ದೆ ಅಮ್ಮನ್ ಬಡಿಯಕ್ ಬಂದ್ರೆ. ನಾನ್ ಹೋದ್ಮೇಲೆ ಅಪ್ಪಂಗ್ ಮತ್ತಿಷ್ಟು ಬಿಡ್ಸ್ಕೊಳ್ಳೋರೇ ಇಲ್ಲ. ನಮ್ ತಂಗಿ ತಮ್ಮ ಎಲ್ಲ ಸಣ್ಣವ್ರು ಅವ್ರು. ಅವಾಗ ಅವ್ರು ಎದ್ರಕೊಂಡ್ ಓಡೋಗ್ಬಿಡ್ತಿದ್ರು. ಎಷ್ಟ್ ಹೊಡೆದ್ರು ಎಷ್ಟ್ ಬಡದ್ರು ಏನೋ ಅವ್ರು ಬಿಡಿಸ್ಕೊತಿರ್ಲಿಲ್ಲ. ಒಂದ್ ಟೈಮ್ ಫುಲ್ ವಿಪೋಕಕ್ಕೆ ಹೋಗ್ಬಿಟ್ಟಿದೆ ಸರ್ ಅದು. ಮನೇಲಿ ಅಪ್ಪ ಅಮ್ಮ ಎಲ್ಲ ಜಗಳ ಮಾಡಿ ಲಾಸ್ಟ್ ತಂಗಿ ತಂಗಿ ಅಮ್ಮನ್ನ ಅಪ್ಪ ಹುಡ್ಕೊಂಡ್ ಬಂದು ಬೇಸಿ ಹಿಂಗ ತೆಳಗಾಕಿ ಕುತ್ಕಿ ಇಚ್ಕಕ್ ಹೋಗ್ಬಿಟ್ಟಾರ. ನಮ್ಮಮ್ಮ ಸಾಯ್ತಾಳ ಅಂತೇಳಿ ನಮ್ ತಂಗಿ ಬಿಡಿಸ್ಕೊಳಕ್ ಹೋದ್ರ ತಂಗಿನ ಹಿಡ್ದು ಮೂಗು ಕಡ್ಬಿಟ್ಟಿದ್ದೆ ಸರ್. ಮೂಗ್ ಕಡಿದ್ರೆ ಕೆಳಗಡೆ ಇರೋದು ಓಪನ್ ಆಗ್ಬಿಟ್ಟಿತ್ತು ಸರ್ ಅದು. ಅಂದ್ರೆ ಮೂಗ್ನ ಕಡ್ದಿರೋದು? ಹಾ, ಅಪ್ಪ ಕಡ್ದ್ಬಿಟ್ಟಿದ್ರು ಆತರ. ಅಯ್ಯೋ. ಅದು ಕೆಳಗಡೆ ಒಂದು ಇದು ಬರುತ್ತಲ್ಲ ಸರ್, ಹೋಲ್ ಮಧ್ಯೆ, ಅದು ಫುಲ್ ಓಪನ್ ಆಗ್ಬಿಟ್ಟಿತ್ತು ಅದು. ಹಾಗಾಗಿ ಅಮ್ಮ ಅದು ನನ್ ಮಗಳಿಗೆ ಏನಾಯ್ತು ಅಂತಂದ್ ಹೇಳಂದು ಮತ್ ಇಲ್ಲೇ ಊರಾಗ ಡಾಕ್ಟ್ರಲ್ಲಿ ತೋರ್ಸಿದಾರೆ. ಇಲ್ಲ ಅದು ಓಪನ್ ಆಗೈತೆ ಅಂತ ಹೇಳಾರ. ಮತ್ತ ಆಮೇಲೆ ಅಮ್ಮಂಗ್ ಸಿಟ್ಟು ಬಂದು ಕಂಪ್ಲೇಂಟ್ ಎಲ್ಲಾ ಮಾಡ್ಬಿಟ್ರಿ ಸರ್ ಅಪ್ಪನ ಮೇಲೆ. ಈ ತರ ನಮ್ಮನ್ ದುಡ್ಕೊಂಡ್ ಬಂದು ನಮ್ ನೆಮ್ಮದಿಯಿಂದ ಮಲ್ಕೋಬೇಕಂದ್ರು ಇಲ್ಲ, ಈ ತರ ಬಿಡ್ತಾ ಇಲ್ಲ, ನಾವ್ ಹೆಂಗಿರ್ಬೇಕು ಇಲ್ಲಿ, ನನ್ ಯಾವಾಗ ಜನ್ಮ ತಗೊಂತಾನೋ ಗೊತ್ತಿಲ್ಲ, ನನಗ್ ಸಾಯ್ಬೇಕು, ನಾನ್ ಸಾಯ್ತನಲ್ಲ ಅಂತ ಭಯ ಅಲ್ಲ, ನನಗ್ 4 ಮಕ್ಳಿದಾವ, ಇಂತನ್ ಕೈಯಾಗ ನಾನು ಅವ್ರನ್ನ ಕೊಟ್ಟು ನಾನು ಹೆಂಗ್ ಸಾಯ್ಲಿ ಅಂತೇಳಿ ಅಮ್ಮ ಹೋಗಿ ಕಂಪ್ಲೇಂಟ್ ಮಾಡಿದೆ ಸರ್. ಕಂಪ್ಲೇಂಟ್ ಮಾಡಾದ್ಮೇಲೆ ನನ್ಗ್ ವಿಷಯ ಗೊತ್ತಾಯ್ತು ಹಿಂಗಾಗೈತೆ ಅಂತ. ಗಂಡನ್ ಮನೇಲಿದ್ದೆ. ಮತ್ತೆ ಅವರು ಪೊಲೀಸರು, ನಾನು ಹೋದೆ ಸರ್. ನಾನು ಎಲ್ಲಾರ್ನು ಕರ್ಸಿ ಮಕ್ಕಳಂತ ಹೇಳಿದ್ರಂತ ಅವ್ರು. ಅಂದ್ರೆ ಯಾರ್ ತಪ್ಪು ಅಂತ ಗೊತ್ತಾಗತ್ತಂತ. ನಾನು ಗಂಡನ್ ಮನೇಲಿ ಇದ್ದೆ ಸರ್. ನಾನು ಆಲ್ರೆಡಿ ಅಲ್ಲೇ ನಾನು ಮೊದ್ಲೇ ಮಗುಗೆ ಒಂದ್ 5 ತಿಂಗಳು ಪ್ರೆಗ್ನೆನ್ಸಿ ಇದ್ದೆ ನಾನು. ಅವಾಗ ನಾನು ಕರ್ಸಿದ್ರು ಅಲ್ಲಿಗೆ, ಸ್ಟೇಷನ್ಗೆ ಹೋದೆ ಸರ್. ನನಗ್ ಬಾಳ ಅಮ್ಮನ್ ನೋಡಿ ಬಾಳ ಒಂಥರ ಇದಾಯ್ತು. ಅಮ್ಮನ್ ನಾನು ಹೋದ್ಮೇಲೆ ಬಾಳ ಹೊಡೆಯೋದು ಬಡಿಯೋದು ಆತರ ಎಲ್ಲ ಹಿಂಸೆ ಮಾಡಿದಾರೆ ಸರ್. ಆದ್ರೆ ಇವರೆಲ್ಲ ಹೆದರ್ತಿದ್ರು. ಅಮ್ಮ ಬಾಳ ಒಂಥರ ಮಾನಸಿಕ ಆಗ್ಬಿಟ್ಟಿದ್ರು. ಅವ್ರು ನೋಡ್ ನನಗ್ ಮತ್ತಿಷ್ಟು ಇದಾಯ್ತು. ನಾನೇ ಮಾತಾಡ್ದೆ ಸರ್ ಹೋಗಿ ಸ್ಟೇಷನ್ಗೆ ಹೋಗಿ. ಇಲ್ಲ, ನಾನು ಇರೋ ಮಟ್ಟ ಸ್ವಲ್ಪ ಅಮ್ಮನ್ ಬಡಿತಾ ಇದ್ದ, ನಾನ್ ಬಿಡಿಸ್ಕೊಂತಿದ್ದೆ, ನಾನು ಹೋದ್ಮೇಲೆ ಮತ್ತಿಷ್ಟು ಇದಾಗೈತಿ, ಈ ತರ ಮಾಡ್ತಾರಪ್ಪ, ಬೇರೆಯವ್ರ ಹೊಲದಲ್ಲಿ ಕೆಲ್ಸ ಮಾಡಿ ಬಂದು ನೆಮ್ಮದಿಯಿಂದ ಮಕ್ಕೊಳಕ್ ಬಿಡಲ್ಲ ಸರ್, ಏನ್ ಮಾಡೋದು ಈ ತರ ಇದ್ರೆ ಅಂತ. ಮತ್ತೆ ನಮ್ಮೂರವ್ರು ಬಂದು ಹೇಳಿದ್ರು ಸರ್ ಈ ತರ ಅಂತ. ಮತ್ತೆ ಆಮೇಲೆ ಅವ್ರು ಏನ್ ಮಾಡಿದ್ರು, ಅವ್ರ ಮಕ್ಕಳಿದಾರ್ಲೆ, ಅವ್ರು ಇಲ್ಲಿ ಇರಂಗಿಲ್ಲ, ಅವ್ರು ಹಂಗಿದ್ರೆ ನೀನು ನಿನ್ ಪಾಲಿಂದ ಎಷ್ಟು ಬರುತ್ತ ಹೊಲ ಮಗನ ಹೆಸರು ಬರ್ದು ನೀನ್ ಹೋಗ್ಬಿಡು, ಹಿಂಗ ಕುಡ್ಕಂತ ಹೋಗ್ಬಿಡು ನೀನ್ ಅಂತಂದ್ ಒಳ್ಳೆ ರೆಸ್ಪಾನ್ಸ್ ಬಂದ್ ಸರ್ ಅಲ್ಲಿಂದ, ಪೊಲೀಸ್ ಸ್ಟೇಷನ್ ಇಂದ. ಬೈದ್ರು ಅಪ್ಪಂಗೆ ಏನ್ ಅವ್ರು ಹೇಳ್ಬೇಕೋ, ಅವ್ರ ಕಾನೂನಲ್ಲಿ ಅವ್ರು ಏನ್ ಹೇಳ್ಬೇಕೋ ಅಷ್ಟು ಹೇಳಿ, ಆಯ್ತು ನೀನ್ ಹೋಗಿ ಹಿಂಗ ಕುಡ್ಕಂತ ಹೋಗ್ಬಿಡು ನೀನು ಅಂತ ಹೇಳಂದು. ಅವ್ರು ಇಲ್ಲಮ್ಮ ನೀನ್ ಬೇಡ, ಅವ್ನ್ ಕುಡ್ದಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ, ನೀನ್ ತವ್ರ ಮನೆಗ್ ಹೋಗ್ಬಿಡು, ಅಲ್ಲಿ ನಿನ್ ತವ್ರ ಮನೆಗ್ ಇಟ್ಕೊಂತಾರ ಏನಿಲ್ಲ ಅಂತ ಅಲ್ಲಿದೆಲ್ಲ ವಿಚಾರ ಮಾಡಿದ್ರು. ಅಮ್ಮ ಹೇಳಿದ್ರು ಇಲ್ಲ ನಮ್ಮಪ್ಪ ಅದನ್ನ ಇಟ್ಕೊಂತಾರ, ನಮ್ಮ ಅಣ್ಣವ್ರು ಆತರ ಇಲ್ಲ ಇಟ್ಕೊಂತಾರ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳಿದ್ರು ಅಮ್ಮ. ಆಯ್ತು ಅಂತಂದೇಳಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ನಮ್ಮಮ್ಮ ತವ್ರ ಮನೆಗ್ ಹೋದ್ರು. ಇಲ್ಲಿ ಅಂತ ಏನು ಸೀಟಿನ ಮನೆ ಇತ್ತು ಸರ್ ನಮ್ದು. ಹಾಗಾಗಿ ಇಲ್ಲಿ ಯಾರು ಇರ್ಲಿಲ್ಲ ಇಲ್ಲಿ. ಅಮ್ಮ ಅಲ್ಲಿಗೆ ಹೋದ್ರಲ್ಲ, ಮತ್ ಇವ್ರು ನಮ್ಮನೆಯವ್ರು ಏನ್ ಮಾಡಿದ್ರು, ಇಲ್ಲ ಇಲ್ಲಿ ಒಲಿಯೋದೆಲ್ಲ ನಂದು ನಡೆಯೋದಿಲ್ಲ, ಅದಕ್ಕ ನಿಮ್ಮೂರ್ಗ ಹೋಗ್ಬಿಡೋಣ ಅಂತೇಳಂದ್ರು. ಇಲ್ಲ ಮನೆ ಖಾಲಿ ಇತ್ತಲ್ಲ ಸರ್ ಈಗ, ಅಮ್ಮ ಅಲ್ಲಿ ಹೋಗಿದ್ರಲ್ಲ, ಇಲ್ಲ ಅಲ್ಲೇ ನಿಮ್ಮೂರ್ಗ ಹೋಗೋಣ. ಅಪ್ಪ ಅಕ್ಷರಶಃ ಊರ್ ಬಿಟ್ಟು ಹೊಂಟೋದ್ರ? ಇಲ್ಲ ಸರ್, ಅವ್ರ ಅಪ್ಪ ಇಲ್ಲೇ ಇದ್ರು, ಅಮ್ಮ ಮಾತ್ರ ತವ್ರ ಮನೆಗ್ ಹೋಗಿದ್ರು. ಓಕೆ, ಬಟ್ ಇಲ್ಲಿ ಖಾಲಿ ಇತ್ತು ಅಂದ್ರಲ್ಲ ಮತ್ ಮನೆ? ಖಾಲಿ ಇತ್ತಲ್ಲ, ಅಪ್ಪ ಮತ್ತೆ ಕುಡ್ಕೊಂಡ್ ಓಡಾಡ್ತಿದ್ರು, ಸುಮ್ನೆ ಮನೆಗ್ ಬರ್ತಿರ್ಲಿಲ್ಲ. ಓಕೆ, ಬಟ್ ನೀವು ಬಂದಿರೋದ್ರಲ್ಲಿ ಅವ್ರಿಗೇನ್ ತೊಂದ್ರೆ ಅಂದ್ರೆ ಅವ್ರಿಗೇನ್ ತಕರಾರಿಲ್ಲ? ಇಲ್ಲ ಇಲ್ಲ ಸರ್, ಏನಿಲ್ಲ, ಆತರ ಏನ್ ತೊಂದ್ರೆ ಇರ್ಲಿಲ್ಲ. ನಾವ್ ಕೇಳಿದ್ವಿ ಅಪ್ಪ ಹಿಂಗಂತೆ, ಮತ್ತೆ ಬರ್ಬೋದ ನಾವ್ ಅಂತ. ಆಯ್ತು ಬಂದಿರ್ಯವ ಅಂತಂದ. ಆಯ್ತು ಅಂತ ಇದ್ವಿ. ಮತ್ತೆ ನಾವ್ ಬಂದ್ಮೇಲೆ ನಮ್ಮ ಹತ್ರನ ಊಟ ಮಾಡ್ತಿದ್ದ, ಅಡ್ಡಾಡ್ತಿದ್ದೆ ಅಷ್ಟೇ. ಅವಾಗ ಏನಾಯ್ತಂದ್ರೆ ಇಲ್ಲಿ ಬಂದು ನಾವು ತಪ್ಪು ಮಾಡಿದ್ವಿ ಅಂತ ಅನಿಸ್ತು ಸರ್ ನಮ್ಗೆ. ಇಲ್ಲಿ ಬಂದಾಗ ಸ್ವಲ್ಪ ಇವ್ರಿಗೆ ಡ್ರಿಂಕ್ಸ್ ಮಾಡೋ ಚಟ,
ಅಥವಾ ನಿನ್ನ ಹೆಂಡತಿ ಹಂಗಿದ್ಲು ಹಿಂಗಿದ್ಲು ಅಂತಂದು ಬೇಡದವ್ರು ಇರ್ತಾರಲ್ಲ, ಅವ್ರಿಗೆ ಏನ್ ತಲೆ ತುಂಬಿದ್ರೋ ಗೊತ್ತಿಲ್ಲ ಸರ್ ನನಗೆ. ಓಕೆ ಓಕೆ. ಅಂದರೆ ಈ ಹಿಂದೆ ನಿಮ್ಮ ಅತ್ತೆ ಊರಲ್ಲಿದ್ದ ಇವ್ರಿಗೆ ಕುಡಿತದ ಚಟ ಇರಲಿಲ್ವಾ? ಇರ್ಲಿಲ್ಲ ಸರ್, ಅಲ್ಲಿ ನಾನ್ ಸುಳ್ಳ ಏನು ಅನ್ಲಾರ, ಅಲ್ಲಿ ಕುಡಿತದ ಚಟ ಇರ್ಲಿಲ್ಲ. ಬಟ್ ಮತ್ತೆ ನಿಮ್ಮ ಊರಿನವ್ರು ಹಿಂಗೆ ಹಂಗೆ ಅಂದ್ರೆ ಏನು ಒಂದು ಉದಾಹರಣೆ ಹೇಳೋದಾದ್ರೆ ಏನು ಹೇಳ್ಕೊಡ್ತಾರೆ? ಅಂದ್ರೆ ಏನ್ ಮಾಡಿದ್ರಿ ನೀವು? ಅಂದ್ರೆ ನಾನು ಏನು ಮಾಡಿಲ್ಲ ಸರ್. ಇವ್ರಿಗೆ ಏನಂದ್ರೆ ಎಲ್ಲಿ ಹೋದ್ರು ಅನುಮಾನ, ಒಟ್ಟು ಅನುಮಾನ. ಅಂದ್ರೆ ನಾನು ಸ್ವಲ್ಪ ಸಂಘದಲ್ಲಿ ಅದು ಇದು ಓಡಾಡಿ ಬರ್ಕೊಳ್ಳೋದು ಮಾಡೋದು, ಬುಕ್ಸ್ ಎಲ್ಲ ಬರೀತಿದ್ದೆ, ಮೀಟಿಂಗ್ಸ್ ಎಲ್ಲ ಅಲ್ಲೆಲ್ಲ ಹೋಗ್ತಿದ್ದೆ. ಇವ್ರಿಗೆ ಆತರ ಹೋಗೋದು ಇಷ್ಟ ಇಲ್ಲ ಸರ್. ನಾನ್ ಇಲ್ಲಿ ಬಂದು ಅಷ್ಟ್ ಮಾಡ್ತಿದ್ವಿ ನಾವು, ಹೋಗ್ತಿದ್ನಲ್ಲ, ಇವ್ರಿಗೆ ಇಷ್ಟ ಇರ್ಲಿಲ್ಲ. ಇಷ್ಟ ಇರ್ಲಿಲ್ಲ ಅಂದ್ರೆ ಇವ್ರು ಹೋಗ್ಲಿ ಈಗ ಮನಿನಾದ್ರೂ ನಡೆಸ್ತಾರ ಅಂದ್ರ ಅದೂ ಇಲ್ಲ. ಬಟ್ಟೆ ಹೊಲಿತಿದ್ರಲ್ ಸರ್, ಒಂದೇ ಹೊಲಿಯೋದು ಬಟ್ಟೆನ. ಅದ್ರಿಂದ ಎಷ್ಟು ಬರುತ್ತೋ ಹಣ ಅಷ್ಟ್ರಲ್ಲೇ ನಾವ್ ಬದುಕ್ಬೇಕು. ಇನ್ನು ಒಂದ್ ಹೊಲಿ ಅಂದ್ರೆ ಇಲ್ಲ, ಆಗೋದಿಲ್ಲ. ನನ್ನ ಆರೋಗ್ಯ ಏನಾಗ್ಬೇಕು? ಒಂದು ಡೈಲಿ ಒಂದೇ ಸರ್, ಡೈಲಿ ಒಂದಷ್ಟೇ. ಒಂದ್ ಹೊಲ್ದ್ರಂದ್ರೆ ಮುಗೀತು. ಆರೋಗ್ಯ ಏನಾಗ್ಬೇಕು ಹಂಗ್ ಹೊಲ್ದ್ರ? ಆಗೋದಿಲ್ಲ ನನ್ಗೆ. ಅಲ್ಲ ಹೊಲೀರಿ, 2 ಮಕ್ಳದವು ಹೊಲೀರಿ, ಯಾಕೆ ಹಂಗ್ ಮಾಡ್ತೀರ? ಏನಾದ್ರೂ ಅನುವಾಪತ್ತು ಬಂದ್ರೆ ಬೇಕಲ್ಲ, ಯಾರ್ ಕೊಡ್ತಾರ ನಮ್ಗ ಅಂತ ಹೇಳಿದ್ರು ಕೂಡನು ಇಲ್ಲ, ನನಗ್ ಆಗೋದಿಲ್ಲ, ನನಗಿಷ್ಟೇ ಆಗೋದು. ನನಗೇನಾರ ಆರೋಗ್ಯ ಹಾಳಾದ್ರೆ ಯಾರಿದ್ದಾರೆ? ಆಗೋದಿಲ್ಲ, ನನಗಿಷ್ಟ ಆಗೋದು. ನಾನ್ ನಿನ್ನನ್ ಬಡವ್ರ ಮಗಳು ಅಂತ ಮಾಡ್ಕೊಂಡಿರೋದು. ನಾನು ಈ ತರ ಶ್ರೀಮಂತರ ಮಗಳು ಅಂದಿದ್ರೆ ನಾನ್ ಮಾಡ್ಕೊಂತಿರ್ಲಿಲ್ಲ. ಈ ತರ ಮಾತಾಡೋದು ಸರ್. ಅವ್ರು ಎಷ್ಟ್ ತಂದಾಕ್ತಾರೋ ಅಷ್ಟೇ ತಿಂದು ಇರ್ಬೇಕು ನಾವು. ನಮ್ಗ ಬಟ್ಟೆ ಸಹಿತನು ಅಮ್ಮನೇ ನೋಡ್ಕೋಬೇಕು ನಮ್ಗೆ. ನನಗ ನನ್ ಮಕ್ಳಿಗೆ ಬಟ್ಟೆ ಸಮೇತ ಅಮ್ಮನ ತಂದ್ ಕೊಡ್ಬೇಕು ನಮ್ಗೆ. ಇವ್ರು ಬರೀ ಊಟಕ್ಕಷ್ಟೇ ಹಾಕೋದು. ಅದು ಬೇಕು ಅಂದ್ರೆ ಏನಾರ ಬೇಕು, ಆರಾಮಿಲ್ಲ ಅಂದ್ರ ಅಮ್ಮಂಗೆ ಹೇಳ್ಬೇಕು, ಅಮ್ಮನ ದುಡ್ಡು ಕೊಡ್ಬೇಕು, ತೋರಿಸ್ಬೇಕು ಮಕ್ಳಿಗೆ. ನಿಮ್ಮ ಅತ್ತೆ ಮಾವನ ಯಾರು ನೋಡ್ಕೊಳ್ತಿದ್ರವ ಅಲ್ಲಿ? ಇನ್ನ ನಾವು ಇವ್ರು ಒಡೆ ಹುಡ್ತವ್ರು 3 ಜನ ಸರ್. ಇವ್ರು ಅದೇನ್ ಸಮಸ್ಯೆ ಇರ್ಲಿಲ್ಲ ಹಂಗಾದ್ರೆ? ಅವ್ರದ್ದೇನೇ ಇಲ್ಲ ಸರ್. ಅವ್ರು ಏನ್ ಸಮಸ್ಯೆ ಇಲ್ಲ. ಇವ್ರು ಆತರ ಮಾಡಿ ಇಲ್ಲ ನನಗ್ ಇಲ್ಲಿ ಇರಕ್ ಆಗಲ್ಲ, ನಾನು ಅಲ್ಲೇ ಹೋಗ್ತೀನಿ ನನ್ನ ಹೆಂಡತಿ ಊರಿಗೆ, ನಾವ್ ಅಲ್ಲೇ ಇರ್ತೀವಿ ಅಂತ ಹೇಳಿದ್ರಲ್ಲ, ಅವ್ರೇನು ಸಮಸ್ಯೆ ಮಾಡ್ಲಿಲ್ಲ. ಬಟ್ ಅವ್ರುನಾದ್ರೂ ಫಸ್ಟ್ ಹೋದಾಗ ಬಹಳ ಹಿಂಸೆ ಎಲ್ಲ ಮಾಡಿದ್ರು ಸರ್. ಅದು ಅದು ಬಿಡು. ನಾನೇನ್ ಹೇಳಿದೆ ಅಂದ್ರೆ ಅತ್ತೆ ಮಾವನ್ ನೀವೇ ನೋಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಏನಿರ್ಲಿಲ್ಲ ಅಲ್ಲಿ? 3 ಜನ ಬೇರೆ ಇದ್ರು? ಇಲ್ಲ ಸರ್. ಯಾಕಂದ್ರೆ ಇಬ್ರು ಮಕ್ಳು ಹೆಣ್ಮಕ್ಳು ಇದ್ರು, ಇಬ್ರು ಗಂಡ್ ಮಕ್ಳು ಇದ್ರಲ್ಲ, ನಮ್ಮೆಲ್ಲ ಡಿಫೆಂಡ್ ಆಗಿರ್ಲಿಲ್ಲ ಸರ್ ಅವರು. ಆಯ್ತು, ಇಲ್ಲಿಗೆ ಬರೋಣ. ಸೊ ಇಲ್ಲಿ ನಿಮ್ಮ ಗಂಡ ಸ್ವಲ್ಪ ಸಂಶಯ ಅಂದ್ರೆ ಯಾವ ತರ ಸಂಶಯ? ಅಂದ್ರೆ ಅವ್ರಿಗೆ ಎಲ್ಲಿ ಹೋಗ್ಬಾರ್ದು, ಎಲ್ಲಿ ಬರ್ಬಾರ್ದು, ಯಾರ ಜೊತೆ ಮಾತಾಡ್ತಾಳೋ, ಎಲ್ಲಿ ಹೋಗ್ತಾಳೋ ಅಂತದ್ದು. ಅಂದ್ರೆ ಸ್ವಲ್ಪ ಕೆಟ್ಟ ಆಲೋಚನೆ ಇದ್ದಿದ್ದು ಹೌದಾ? ಇತ್ತು ಸರ್ ಅವ್ರಿಗೆ. ಅದು ಯಾರ ಆತರ ತಲೆ ತುಂಬಿದ್ರೋ ಗೊತ್ತಿಲ್ಲ ನನ್ಗೆ. ಅಲ್ಲಿ ಹೋಗ್ತಾಳೆ, ಇಲ್ಲಿ ಬರ್ತಾಳೆ. ನಾನು ಹೊಲಕ್ ಹೋಗ್ತಿದ್ದೆ ಸರ್ ಇತ್ತೀಚೆಗೆ. ಇದು ಒಂದು 16-17 ವರ್ಷ ಆಯ್ತು ನಾನು ಆಶಾ ವರ್ಕರ್ ಕೆಲಸ ಮಾಡ್ತಾ ಇದ್ದು. ನನ್ ಮೊದ್ಲೇ ಎಲ್ಲ ನಾನು ಹೊಲಕ್ ಕೆಲ್ಸಕ್ ಹೋಗ್ತಿದ್ದೆ ಸರ್. ನಾನು ಅಲ್ಲಿ ಹೋದಲ್ಲಿ ಸಹಿತನು ನನ್ ಜೊತೆಗೆ ಬರೋರ್ಗೆಲ್ಲ ಹೇಳ್ತಿದ್ರಂತೆ ಸರ್, ಅಲ್ಲಿ ಹೊಲ್ದಾಗ ಎಲ್ಲಾರ ಹೋಗ್ತಾಳ ನೋಡ್ಕೋತಾ ಇರ್ರಿ, ನನಗ್ ಬಂದ್ ಹೇಳ್ರಿ ಅಂತ ಹೇಳೋದು. ಆಮೇಲೆ ಮನೆ ಹತ್ರ ಯಾರಾದ್ರೂ ಬರ್ತಾರ ಏನೋ ಅಂತ, ನಮ್ ಮನೆ ಪಕ್ಕದಲ್ಲಿ ಒಬ್ರು ಎಮ್ಮ ಇದ್ರಿ, ಗಂಡ ಸತ್ತವ್ರು, ಅವ್ರಿಗೆ ಮನೆ ಹತ್ರ ಕಾವಲಿಟ್ಟು ಹೋಗೋದು. ನನಗ್ ಗೊತ್ತಿಲ್ಲ ಸರ್ ಅದೆಲ್ಲ. ಅಂದ್ರೆ ಅಂಗಡಿಗೂ ಮನೆಗೂ ದೂರ ಇತ್ತು? ಇಲ್ಲ, ಮನೇಲೆ ಹೊಲಿತಿದ್ರು ಸರ್ ಅವರು, ಅಂಗಡಿ ಬೇರೆ ಮಾಡಿರ್ಲಿಲ್ಲ. ಅಲ್ಲಿ ಅವರೇ ಮನೇಲಿ ಇರ್ತಿದ್ರಲ್ವಾ, ಇವ್ರನ್ನೇ ಕಾವಲಿಗೆ ಇಟ್ಟಿದ್ರು? ಅಂದ್ರೆ ಎಲ್ಲಾದ್ರೂ ಹೋದ್ರೆ ಅಕಸ್ಮಾತ್ ಅವ್ರ ಮನೇಲಿ ಇಲ್ಲ ಟೈಮಲ್ಲಿ ಆ ಎಮ್ಮಗೆ ಹೇಳೋಗೋದು. ಇಲ್ಲಿನೂ ಅಷ್ಟೊಂದು ಬಟ್ಟೆ ಹೊಲಿಯೋದಂತ ಬಂದ್ರಲ್ ಸರ್, ಇಲ್ಲಿನೂ ಬಟ್ಟೆ ಹೊಲಿಯೋದು ಅಷ್ಟೊಂದು ನಡೀಲಿಲ್ಲ ಇಲ್ಲಿ. ಇಲ್ಲಿದ್ದ ಟೈಮಲ್ಲಿ ಮತ್ತೆ ಸಿಟಿಗೆ ಹೋಗ್ತಿದ್ರು ಸರ್ ಇವ್ರು, ಗೌಂಡಿಯರ್ ಕೈಯಲ್ಲಿ ಕೆಲ್ಸಕ್ ಹೋಗ್ತಿದ್ರು. ಗೌಂಡಿಯರ್ ಕೈಯಲ್ಲಿ ಕೆಲ್ಸಕ್ ಹೋಗ್ಬೇಕಾದ್ರೆ ಆವಾಗ ಆ ಎಮ್ಮನ್ ನನಗೆ ಕಾವ್ಲಿಟ್ಟು ಹೋಗೋದು. ಅದು ಒಂದಿನ ಏನಾಯ್ತು, ಹೀಗೆ ಜೀವನ ಮಾಡ್ತಿದ್ವಲ್ಲ, ಆವಾಗ ಬಹಳ ವಿಕೋಪಕ್ಕೆ ಹೋದ್ ಸರ್. ಎಲ್ಲಿಗ್ ಹೋದ್ರುನು ಇವ್ರಿಗೆ ಹೇಳ ಹೋಗ್ಬೇಕು, ನಾನ್ ಮುಂದ್ ಬಿಡೋದು ಹಿಂದ್ ಬರ್ತಿದ್ರಂತ ಸರ್. ನನಗ್ ಗೊತ್ತಿಲ್ಲ ಅದು ಅವ್ರ ಆತರ ಮಾಡ್ತಾರಂತ ನಂಗೆ ಗೊತ್ತಿಲ್ಲ ಅದು. ಆತರ ಮಾಡೋದು, ಬಾಳ ಹಿಂಸೆ ಮಾಡಕತ್ತಿದ್ರು. ಮತ್ ಅದಲ್ದೆ ಮತ್ತೆ ಕುಡ್ಕೊಂಡ್ ಬರಾಕತ್ತಿದ್ರು. ಆಮೇಲೆ ಅದೇನು ಓಸಿ ಆಡ್ತಾರಲ್ಲ ಸರ್, ಆತರ ಎಲ್ಲಾ ಹಾಡ್ತಾ ಇದ್ರಂತೆ. ಮನೆಗ ತಂದ್ ಹಾಕೋಕ್ ಮಾತ್ರ ಇಲ್ಲ, ಅದಕ್ಕೆಲ್ಲ ಇತ್ತು ಅಮೌಂಟ್ ಎಲ್ಲ. ಹಂಗೆಲ್ಲ ಮಾಡ್ತಾ ಇದ್ರಲ್ಲ. ಅದು ಒಂದು ದಿವ್ಸ ಏನಾಯ್ತಂದ್ರೆ, ನಾನು ಬಾಳ ವಿಕೋಪಕ್ಕೆ ಹೋಯ್ತು ಸರ್. ಅನುಮಾನ ಅಂದ್ರೆ ಅನುಮಾನ, ಬಾಳ ಅನುಮಾನ ಮಾಡ್ತಿದ್ದ. ಅದು ಇತ್ತೀಚೆಗೆ ಅಪ್ಪಂಗೂ ಗೊತ್ತಾಯ್ತದ ಈ ತರ ಮಾಡ್ತಾನಂತಂದೇಳಿ. ಅಪ್ಪನ ಒಂದ್ 3 ಸಲ 4 ಸಲ ಬೈದಿದ್ರು,
ನೋಡಪ್ಪ ನೀನ್ ಈ ತರ ಮಾಡಕ್ ಹೋಗ್ಬೇಡ, ನನ್ ಮಕ್ಳು ಯಾವತ್ತು ಬಡತನದಲ್ಲೇ ಬೆಳ್ದವ್ರ, ಬಡತನದಲ್ಲೇ ಹುಟ್ಟಾರ, ಅವ್ರಿಗೆ ಗೊತ್ತೈತ ಅವ್ರಿಗೆ ಏನ್ ಕಷ್ಟ ಸುಖ ಅಂತ. ನೀನ್ ಈಗ ಈ ತರ ಎಲ್ಲ ಕಲ್ಸ್ಬೇಡ, ಅವ್ರಿಗೆ ಆ ತಲೆಗ್ ಇಲ್ಲ ಅದು, ನೀನ್ ಅದನ್ನ ಕಲಿಸ್ಬೇಡ. ಏನ್ ಕಲಿಸ್ಬೇಡ ಅಂತ ಅಂದ್ರೆ ಈ ತರ ಅನುಮಾನ ಮಾಡಿ ಅವ್ರಿಗೆ ಮಾಡೋ ಹಾಗ್ ಮಾಡ್ಬೇಡ. ಹಠ ಬಿದ್ದು ಹೆಂಗೋ ಮಾಡ್ತೀಯ ಮಾಡೇ ತಿರ್ತೀನಿ ಅನ್ನೋ ಹೆಣ್ಮಕ್ಳಿಗೆ ನೀನ್ ದಾರಿ ಮಾಡ್ಕೊಡ್ಬೇಡ. ಅಂದ್ರೆ ಸುಮ್ಮನೆ ಆತರ ಸಂಶಯ ಪಟ್ಟು ಕೆಟ್ಟ ಬುದ್ಧಿ ಬರಿಸ್ಬೇಡ ಅಂತ. ಬರಿಸ್ಬೇಡ ಅದನ್ನ. ಆಕೆ ತಲೆಗೆ ಆತರ ಇಲ್ಲ, ನೀನ್ ಈ ತರ ಮಾಡಕ್ ಹೋಗ್ಬೇಡ. ನನ್ ಮಗಳವಳು, ನನಗ್ ಗೊತ್ತು ಹೆಂಗಂತ, ಅವ್ರ ಹೆಂಗ್ ಜೀವನ ಮಾಡಾರಂತ ನನಗ್ ಗೊತ್ತು. ತಂದೆ ಸ್ವಲ್ಪ ಏನೋ ಒಂಚೂರು ಬುದ್ಧಿ ಬಂದಿತ್ತ? ಬಂದಿತ್ತು ಸರ್. ನಾನ್ ಬಂದಿದ್ನಲ್ಲ, ಇದ್ರು ನನ್ ಮೇಲೆ ಜೀವ ಇದ್ರು, ಹಂಗಂತ ಏನಿಲ್ಲ. ಇದ್ರು ಬಂದ್ ಮತ್ತೆ ಎಲ್ಲ ಇಲ್ಲೇ ಊಟ ಮಾಡ್ತಿದ್ರಲ್ಲ, ನನ್ನ ಹತ್ರನ ಊಟ ಮಾಡ್ತಿದ್ರು, ಇಲ್ಲೇ ಇರ್ತಿದ್ರು. ನಿಮ್ ತಂದೆ ಹೇಳಿದಾಗ ಏನಂದ್ರು ನಿಮ್ ಗಂಡ? ಎದುರ್ತಿದ್ರು, ಅಪ್ಪಂಗ್ ಎದುರ್ತಿದ್ರು ಸರ್. ಏನು ಮಾತಾಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಇರೋ ಮಟನು ಒಂದ್ ಲೆಕ್ಕಕ್ಕಿತ್ತು ಜೀವನ. ಅಪ್ಪ ಬಿಟ್ಕೊಡ್ತಿರ್ಲಿಲ್ಲ. ಆತರ ಏನಾದ್ರು ಮಾಡಿದ್ರಪ್ಪ ಹಿಂಗ್ ನೋಡಪ್ಪ ಅಂತಂದ್ರೆ ಎದುರಿಸ್ತಿದ್ರು. ನಿಂದ್ ಏನು ಇಲ್ಲ ಇಲ್ಲಿ, ನನ್ ಮಗಳು ನನ್ ಮನ್ಯಾಗ ಅದಾಳ ಅಷ್ಟೇ. ನಿಂದ್ ಒಂದ್ ರಾಟಿ ಇರೋದಷ್ಟೇ, ಕಿತ್ಕೊಂಡ್ ಹೋಗ್ಬಿಡ್ಬೇಕ್ ನೀನು. ಆಕಿಗೆ ಏನು ಅನ್ನಂಗಿಲ್ಲ. ನಿನಗ್ ಅನುಮಾನ ಐತಾ ಆಕಿ ಸರಿ ಅದಾಳ ಅಂತ ಅನಿಸ್ತಾ ಇರು, ಸರಿ ಇಲ್ಲ ಅಂತ ಅನಿಸ್ತಾ ಹೋಗ್ಬಿಡ್ಬೋದು. ನನ್ ಮಗಳು ನನ್ ಮನ್ಯಾಗ ಅದಾಳ, ನನ್ ಮೊಮ್ಮಕ್ಳು ನನ್ ಮನ್ಯಾಗ ಅದಾವ್, ನಾನ್ ನೋಡ್ಕೊಂತೀನಿ, ನೀನ್ ಹೋಗ್ಬಿಡ್ಬೋದು ಅಷ್ಟೇ. ಸುಮ್ನೆ ಆಕಿಗೆ ಒಣ ಟಾರ್ಚರ್ ಕೊಡ್ಬೇಡ ನಿನ್ ಮೈಂಡ್ ಅಲ್ಲಿ. ಆತರ ಮಾಡಂಗಿತ್ತಂದ್ರೆ ಆಕಿ ಹೊಲಕ್ ಹೋಗಿ 7 ರೂಪಾಯಿ ದುಡ್ಕೊಂಬಂದು ನಿನ್ ಜೀವನ ಮಾಡ್ತಿರ್ಲಿಲ್ಲ. ಅದನ್ನೇ ಮಾಡ್ತಿದ್ಲು. ಅಂತವ್ರು ಮಾಡೋರ ಬೇರೆ ಅದಾರ ಅಂತ ಅಪ್ಪ ಬೈತಿದ್ರು. ಅವ್ರು ಇರೋ ಮಠ ಒಂದ್ ಲೆಕ್ಕಕ್ಕಿತ್ತು ಸರ್. ಅವ್ರು ತೀರ್ಕೊಂಡಾದ್ಮೇಲೆ ಬಾಳ ವಿಕೋಪಕ್ಕೆ ಹೋಯ್ತದು. ಒಂದಿನ ಇವ್ರು ಗೌಂಡಿಯರ್ ಕೈಗೆ ಹೋಗ್ತಿದ್ರು ಕೆಲ್ಸಕ್ಕೆ ಅಂತ ಹೇಳಿದ್ನಲ್ಲ ಸಿಟಿಗೆ, ಅಲ್ಲಿ ಹೋಗ್ ಬಂದು ಡೈಲಿ ಕೇಳೋರು ಸರ್, ಇವತ್ ಯಾರು ಬಂದಿದ್ರು ಮನೆಗೆ. ಹೆಣ್ಮಕ್ಳು ಬಂದ್ರು ಮನೆಗೆ, ಇಂಥವ್ರು ಇವತ್ ಯಾರು ಬಂದಿದ್ರು ಅಂತ ಕೇಳ್ತಿದ್ರು. ಇವ್ರ ಬುದ್ಧಿ ಹಿಂಗೈತ ಅಂತಂದ್ ಹೇಳಿ ನಾನೇನಂತಿದ್ದೆ, ಯಾರು ಬಂದಿಲ್ಲ ಅಂತ ಹೇಳ್ತಿದ್ದೆ. ನಾನ್ ಸುಳ್ಳು ಹೇಳ್ತಿದ್ದೆ ಸರ್, ಸುಮ್ನೆ ಜಗಳ ಮಾಡ್ತಾರಲ್ಲ ಅಂತ. ಅಂದ್ರೆ ಹೆಣ್ಮಕ್ಳು ಬಂದಿದ್ರು ಅಂತ ಹೇಳಲಿಕ್ಕೂ ನಿಮಗ್ ಭಯ ಆಗ್ತಿತ್ತು ಸರ್. ನನಗೆ ಏನಂದ್ರೆ ಎಲ್ ಬಿಟ್ಟು ಹೋಗ್ಬಿಡ್ತಾನೋ, ಏನ್ ಮಾಡ್ತಾನೋ, ನಾನು 2 ಮಕ್ಳು ಕಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಭಯ ಆಗ್ತಿತ್ತು. ಹಾಗಾಗಿ ಹೆಣ್ಮಕ್ಳು ಬಂದ್ ಹೋದ್ರುನು ನಾನು ಹೇಳ್ತಿರ್ಲಿಲ್ಲ ಸರ್. ನಾನು ಒಬ್ರು ಲೇಡೀಸ್ ಫ್ರೆಂಡ್ ಇದ್ರು ನಂಗೆ, ಅವ್ರು ಬರ್ತಿದ್ರು. ಅವ್ರು ಬಂದ್ ಹೋದ್ರು ಹೇಳ್ಬೇಕನ್ ಸರ್ ಇವ್ರಿಗೆ. ಅವ್ರು ಬಂದ್ ಹೋಗಿದ್ರು ಅವತ್ತು. ಯಾರು ಬಂದಿಲ್ಲ, ಬಂದ ತಕ್ಷಣ ಕೇಳೋರು ಯಾರು ಬಂದಿದ್ರ ಮನೆಗೆ ಅಂತ. ಯಾರು ಇಲ್ಲ ಅಂತಿದ್ದೆ. ಅಂದ್ರೆ ಅವರ ಅನುಮಾನ ಗಂಡಸಿನ ಬಗ್ಗೆನೇ ಆಗಿರ್ತಿತ್ತು, ಬಟ್ ನೀವು ಹೆಂಗಸರು ಬಂದ್ರು ಹೇಳ್ತಿರ್ಲಿಲ್ಲ. ಇಲ್ಲ ಸರ್, ಹೆಣ್ಮಕ್ಳು ಬಂದ್ರು ಅನುಮಾನ ಅಯ್ಯಪ್ಪಗ. ಅಂದ್ರೆ ಅವ್ರು ಇವ್ರ ಮಧ್ಯೆ ಇದಾರೆ ಅಂತ ಅವ್ರಿಗೆ ತಲೆಯಾಗ. ಇವ್ರು ಅವ್ರಿಗೆ ಹೋಗಿ ಹೇಳ್ತಾರೆ. ಪುರುಷನ ಕಲ್ಪನೆ ಇದ್ದೇ ಇತ್ತು ಅಂತ. ಇತ್ತು ಅಂತ ಅವ್ರ ತಲೆಯಾಗ. ಇವ್ರು ಅವ್ರಿಗೆ ಹೋಗಿ ಹೇಳ್ತಾರೆ ಮಧ್ಯದಲ್ಲಿ ಇರ್ತಾರೆ ಅಂತ. ಮಧ್ಯದಲ್ಲಿ ಇರ್ತಾರೆ ಅಂತ. ಅದಕ್ಕೆ ಅಂದ್ರೆ ಏನ್ ಇದು ಬರ್ಲಿಕ್ಕೆ ಕಾರಣ ಆತನ ಬುದ್ಧಿ ಮುಂಚೆ ಹಂಗಿತ್ತು, ಅಥವಾ ನಿಮ್ಮ ರೂಪ ಅದಕ್ಕೆ ಕಾರಣ ಆಯ್ತು? ನಮ್ಮ ರೂಪನ ಕಾರಣ ಆಯ್ತು ಅಂತ ಅನ್ಸುತ್ತೆ ಸರ್. ನಾನು ಹೇಳಿದ್ನಲ್ಲ, ಒಂದಿಷ್ಟು ಜನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು. ಅಮ್ಮ ಮತ್ತೆ ಬೇಗ ಮದ್ವೆ ಮಾಡ್ಕೊಟ್ರು. ಬೇಡ, ನಾವು ಬಡವ್ರ ಹೆಣ್ಮಕ್ಳು ಇಟ್ಕೊಳ್ಳೋದ್ ಬೇಡ ಈಗ, ಯಾಕಂದ್ರೆ ನಮ್ಗೆ ಫೇಸ್ ಮಾಡೋಷ್ಟು ಇಲ್ಲ ಅದನ್ನ. ಅವ್ರ ಮನೇಲಿ ಅವ್ರು ಇರ್ತಾರಲ್ಲ, ಮದ್ವೆ ಮಾಡ್ಕೊಟ್ಬಿಟ್ರೆ ಅಂತ ಮಾಡಿದ್ರು ಅಂತ. ಅದನ್ನ ಜನ ಅವ್ರ ತಲೆಗೆ ಏನ್ ತುಂಬಾರ ಗೊತ್ತಿಲ್ಲ ಸರ್ ನನ್ಗೆ. ಈ ತರ ಇತ್ತು, ಹಿಂಗ್ ನೋಡ್ತಿದ್ದ, ಹಿಂಗ್ ಮಾಡ್ತಿದ್ದ ಅಂತ ಏನ್ ಹೇಳಾರ ಗೊತ್ತಿಲ್ಲ. ಅದು ಅವ್ರ ತಲೆಯಲ್ಲಿ ಏನ್ ತುಂಬಾರ ನನಗದು ಗೊತ್ತಿಲ್ಲ. ಇವ್ರು ಅದನ್ನೇ ತಲೆಗೆ ಇಟ್ಕೊಂಡು ಆತರ ಮಾಡ್ತಿದ್ರಲ್ಲ. ಹಾಗಾಗಿ ಒಂದಿನ ಕೆಲ್ಸಕ್ಕೆ ಹೋಗಿ ಬಂದು ಕೇಳಿದ್ರು. ನಾನು ಇಲ್ಲ, ಯಾರು ಬಂದಿಲ್ಲ, ನಾನು ಹೊಲಕ್ ಹೋಗಿದ್ದೆ, ಬಂದೇನಿ, ನಾನ್ ಕೆಲ್ಸ ಮಾಡ್ಕೊಂಡ್ ಮನೆಗ ಅದೀನಿ ಅಂತಂದೆ. ಇಲ್ಲ, ಇಂಥವ್ರು ಬಂದಿದ್ರು ಅಂತ ಹೇಳ್ದ. ಇಲ್ಲ ಅಂತ ಹೇಳ್ದೆ. ಬಂದಿದ್ರು ನೋಡು ಅಂತಂದೆ. ನನಗ್ ಅವತ್ ಸಿಟ್ಟು ಬಂದ್ ಸರ್. ದಿನಾನು ಹಂಗೆ ಕೇಳ್ತಿದ್ರಲ್ಲ, ಅವತ್ ನಾನ್ ಕೇಳ್ದೆ ಗಟ್ಟಿಗೆಚ್ಚಿ, ನಿನಗ್ ಯಾರು ಹೇಳ್ತಾರೆ ಇದೆಲ್ಲ ಅಂತ ಕೇಳ್ದೆ. ನನಗ್ ಗೊತ್ತಾಗತ್ತಾ ಅಂತಂದೆ. ನಿನ್ಗೇನ್ ದೈವ ದೃಷ್ಟಿ ಐತಾ, ಹೆಂಗ್ ಗೊತ್ತಾಗತ್ ನಿನಗ, ಹೇಳು, ಯಾರವ್ರು ಹೇಳವ್ರು ಹೇಳು. ನಮ್ಮಿಬ್ಬರು ಮಧ್ಯೇನು ತಂದು ಈ ತರ ಜಗಳ ಇಡ್ತಾರೆ ಅಂದ್ರೆ ಯಾರವ್ರು ಹೇಳು. ನನ್ ಮೇಲೆ ನಿನ್ಗೆ ನಂಬಿಕೆ ಐತೋ ಇಲ್ಲೋ ಅಷ್ಟೇ ಹೇಳು. ನನ್ನ ನಂಬ್ತೀಯೋ ಇಲ್ಲೋ ನೀನು, ಅದು ಬೇಕಲ್ಲ. ಬೇರೆಯವ್ರು ಏನ್ ಬೇಕಾದ್ರೂ ಹೇಳಿ, ನನ್ ಮೇಲೆ ನಿನಗ್ ನಂಬಿಕೆ ಇದ್ರೆ ಜೀವನ ಮಾಡು, ಇಲ್ಲ ಬೇಡ ಹೋಗ್ಬಿಡು. ಸುಮ್ನೆ ಇದು ಈ ತರ ಎಲ್ಲ ಮಾಡಕ್ ಹೋಗ್ಬೇಡ. ಮೆಂಟಲಿ ಟಾರ್ಚರ್ ನಮಗ್ ಕೊಡ್ಬೇಡ. ನಿನಗ್ ಐತೋ ಇಲ್ಲೋ, ನಿನಗ್ ಯಾರು ಹೇಳ್ತಾರ ಅದನ್ನ ಇವತ್ ಹೇಳಲೇಬೇಕು ನೀನಂತ ನನ್ ಗಂಡಗ್ ನಾನು ಕೇಳ್ತಾ ಇದ್ದೆ ಸರ್. ನಾನು ಅದು ಜೋರ್ ಬಾಯ್ ಮಾಡಕತ್ತಿದ್ದಲ್ಲ, ಪಕ್ಕದ ಮನೆನ ಅದು. ಆ ಅಮ್ಮ ಹೇಳ್ತಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಏನ್ ಮಾಡಿದ್ರು,
ನಮ್ ಮನೆ ಮುಂದಾಸೆ ಹಿಂಗ ನೀರಿಗೆ ಹೋಗ್ಬೇಕಿತ್ತು ಸರ್, ಅಲ್ಲಿ ನಳ ಇತ್ತು. ಅಲ್ಲೇ ಹೊರಟಿದ್ರು, ಅವ್ರಿಗೆ ನಾನ್ ಬಾಯ್ ಮಾಡೋದ್ ಕೇಳ್ತು. ಅವ್ರು ಹೇಳ್ತಾರಲ್ಲ, ಅವ್ರು ಹೇಳಿದಕ್ಕೆ ಅವ್ರಿಗೆ ಸಿಟ್ಟು ಬಂತದು. ಯಾರು ಹೇಳ್ತಾರೆ, ನಾನು ವರಿಷ್ಠಾಗೆ ಮಾತಾಡಿದೆ ಸರ್ ಅವತ್ತು. ಯಾವಳ್ ನಿನ್ ಮುಂದೆ ಹೇಳೋದು, ಯಾವನ್ ಹೇಳೋದು ಅಂತ ಇದೇ ತರ ಕೇಳ್ದೆ ಸರ್ ನಾನು. ಕೇಳ್ದಾಗ ಆಯಮ್ಮ ಏನ್ ಮಾಡಿದ್ಲು, ತಾನ್ ಹೇಳಿಲ್ಲ ಅಂದ್ರೆ ತಾನ್ ಯಾಕೆ ಹಚ್ಕೋಬೇಕಾಗಿತ್ತು ಅದನ್ನ, ಸುಮ್ನೆ ಹೋಗ್ಬಿಟ್ಟಿದ್ರೆ ಮುಗ್ದೋಗಿರೋದು. ಬಂದು ಏನ್ ಮಾಡಿದ್ಲು ಗೊತ್ತಾ ಸರ್, ಅವಳು ಬಂದು ನಾನು ಫುಲ್ ಇದೀನಿ ಸರ್, ಅವಳು ಹೈಟು ವೆಯ್ಟು ಭಯಂಕರ ಇದ್ದಾಳು ಅವಳು. ನನ್ನನ್ ಬಂದು ಜಡೆ ಹಿಡ್ದು ಎಳ್ದಾಡಿ ಫುಲ್ ಹೊಡಿಯಕತ್ಬಿಡ್ಲಿ ಸರ್ ನನ್ಗೆ. ನೀನ್ ನನಗೆ ಅಂದಿ, ನನ್ನ ನೋಡೆ ಅಂದಿ, ನಾನ್ ನೋಡೇ ಇಲ್ಲ, ನನ್ ಗಂಡನ ಜೊತೆ ನಾನ್ ಜಗಳ ಮಾಡ್ತಿದ್ದೀನಿ ಸರ್, ನಾನ್ ನೋಡೇ ಇಲ್ಲ ಎಮ್ಮನ್ನ, ನನ್ಗೆ ಅಂದಿ ನೀನ್ ನನ್ನ ತೋರ್ಸಂದಿ ನೀನೇ ಹೇಳ್ತಿ ಅಂತೇಳಿ ಅಂತ ಹೇಳಿದ್ಲು. ನಾನ್ ಹೇಳಕ್ಕೆ ಬರ್ಲಿಲ್ಲ ಅಯ್ಯಮ್ಮ, ಹಂಗತಿ ಬಂದು ಏಕಾಏಕಿ ಬಂದು ಹೊಡೆಯಕತ್ತಿದ್ಲು ಸರ್ ನನ್ಗೆ. ನನ್ನೇ ನೋಡಿ ಹೇಳ್ತೀನಿ ನೀನು ಅಂತ. ನಾನ್ ಏನ್ ಮಾಡ್ದೆ, ಇಲ್ಲ ನಿನ್ ನೋಡ್ ನಾನು ಅಂದಿಲ್ಲ, ನನ್ ಗಂಡನ್ ನಾನ್ ಜಗಳ ಮಾಡಿದ್ರೆ ನೀನ್ ಹೇಳಿದ್ರೆ ನೀ ಹಚ್ಕೊ, ನೀ ಯಾಕೆ ಮಾತಾಡ್ತಿ ಈ ತರ ಬಂದು ಅಂತ. ನಾನು ನಿನಗ್ ಹೊಡಿಯಷ್ಟು ಯಾಕೆ ನನ್ನ ಇದು ಬಂತು ನಿನಗ ಸಿಟ್ಟು ಸೇವ್ರೆ ಬಂದು, ನಾನ್ ಮಾತಾಡ್ತಿದ್ದೆ, ಹೊಡಿತಾನೆ ಇದ್ದಾಳೆ ಸರ್, ನಾನ್ ಹಂಗೆ ಮಾತಾಡ್ತಿದ್ದೀನಿ. ಆಮೇಲೆ ಏನಾಯ್ತು, ಅಲ್ಲೊಬ್ರು ಹೊಣೆಯಾಗ ಬಂದು, ಬಿಡು ನೀನೇನು ಅವ್ರೇನು ಸತ್ಗಿತ್ತುದಾಳ ಅಯ್ಯಮ್ಮ, ಹಂಗ್ ಹೊಡಿತೀಯಲ್ಲ, ಅವ್ರಿಬ್ರು ಗಂಡ ಹೆಂಡತಿ ಜಗಳದ, ನೀನ್ ಎದಕ್ ಹೋಗ್ಬೇಕು, ನೀನ್ ಅಂದಿದ್ ರಚ್ಕೋಬೇಕಾಗಿತ್ತು ಅಂತಂದೇಳ ಯಪ್ಪ ಬಂದ್ ಬಿಡ್ಸಿದ. ಇವ್ರು ಏನ್ ಮಾಡಿದ್ರು, ನಮ್ಮ ಮನೆಯವ್ರು ಹೊಡಿತಾ ಇದ್ಲಲ್ಲ, ಹೋಗ್ಬಿಟ್ರಿ ಇವ್ರು ಓಡಿ, ತಮ್ಮೂರ್ಗ್ ಹೋಗ್ಬಿಟ್ರಿ ಸರ್ ಇವ್ರು. ನನ್ಗೆ ಹೇಳೇ ಇಲ್ಲ ಅವಾಗ್ಲೇ ಸ್ಪಾಟ್ ಗೊತ್ತಾಯ್ತೀನಿ ಇವಳಿಗೆ ಅಂತ. ಹೋಗ್ಬಿಟ್ರಿ ಸರ್ ಅವ್ರು. ಹೋದ್ರು, ಇಲ್ಲಿ ನಮಗ್ ಆಗದೆ ಇರೋರ ಇದ್ರು ಸರ್. ನಾನ್ ಒಡ್ಸ್ಕೊಂಡು ಬಟ್ಟೆಲ್ಲ ಹೋಗೈತಿ, ಮುರಿದ್ ಹೋಗೈತಿ, ಕಿವೆಂದೆಲ್ಲ ಹೋಗೈತಿ ಸರ್. ನನಗ್ ಅವಳ ಬಗ್ಸಷ್ಟು ನನ್ಗೆ ಇರ್ಲಿಲ್ಲ ತಾಕತ್. ಅವಾಗ ಫುಲ್ಲು ತೆಳ್ಳಗೆ ಇದ್ದೆ, ಒಂಥರ ಒಂದು ನಮ್ ಮನೆಯವ್ರ ಚಿಂತೆ ಹಿಡ್ಕೊಂಡು ವೀಕ್ ಆಗ್ಬಿಟ್ಟಿದ್ದೆ ನಾನು. ಏನೂ ಇರ್ಲಿಲ್ಲ, ಸುಮ್ನೆ ಜೀವನ ಮಾಡ್ತಿದ್ದೆ ಅಷ್ಟೇ. ಆತರ ಇದ್ನಲ್ಲ, ಹೊಡ್ದು ಆತರ ಎಲ್ಲ ಇದನ್ ಮಾಡ ಫುಲ್ಲು ನರ್ವಸ್ ಆಗ್ಬಿಟ್ಟಿದ್ದೆ. ಎಲ್ಲ ಕೈ ಕಾಲೆಲ್ಲ ಕೆತ್ಬಿಟ್ಟಿದ್ವು, ಅಂಗ್ಳಕ್ಕೆಲ್ಲ ಎಳ್ದಾಡಿ ಹೊಡೆದಿದ್ಲು ಸರ್ ಅವಳು ನನ್ಗೆ. ಹಾಗಾಗಿ ನಾನ್ ಸುಮ್ನೆ ಮಲ್ಕೊಂಡಿದ್ದೆ ಸರ್. ನೈಟ್ ಹೊತ್ತಲ್ಲಿ ಇದು ಆಗಿರೋದು ಮಧ್ಯಾಹ್ನ ಸರ್. ಆವಾಗ ನೈಟ್ ಅಲ್ಲಿ ಅವ್ರು ನಮ್ಗ್ ಆಗದೆ ಇರೋರು ಇರ್ತಾರಲ್ಲ, ಈಗ ನಮ್ ರಿಲೇಷನ್, ಅವ್ರು ಈ ಅಮ್ಮನ ಕರೆಸಿ, ಅವಾಗ ಏನಾಯ್ತಂದ್ರೆ ಸರ್, ಅದು ಸಾಯಂಕಾಲ ನಮ್ಮ ಆಂಟಿ, ನಮ್ಮ ಅಂಕಲು, ಅಕ್ಕ ತಂಗಿ, ಅಣ್ಣ ತಮ್ಮ ಕೊಟ್ಟೈತಿ ಇಲ್ಲೇ ಇದ್ದೂರಲ್ಲೇ. ಅವ್ರಿಗೆ ಹೇಳಿದಾರೆ ಸರ್, ಇಲ್ಲ ಈ ತರ ಎಲ್ಲಾ ನಿಮ್ ಮಗಳಿಗೆ ಹಿಂಗ ಅವ್ರು ಇಂಥವ್ರು ಹೊಡೆದ್ ಬಿಟ್ಟವ್ರ, ಸುಮ್ನೆ ಮಕ್ಕಂಡಾಳ, ಬಾಳ ಕೈಕಾಲೆಲ್ಲ ಕೆತ್ಬಿಟ್ಟವು, ಬೆಂಡಲ್ಲೆಲ್ಲ ಮುರಿದ್ಬಿಟ್ಟವ ಅಂತ ಹೇಳಿದಾರೆ ಸರ್. ಅವ್ರಿಗೆ ಕೋಪ ಬಂದಾರ ಸರ್. ನಾನ್ ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಬಂದು ಏನಾಯ್ತು ಅಂತ ಅವ್ರು ನನ್ನನ್ನ ಆ ಸ್ಥಿತಿ ಒಳಗ್ ನೋಡ್ಯಾರಲ್ ಸರ್. ನಮ್ ಆಂಟಿಗೆ ಒಂಥರ ಹೊಟ್ಟೆ ಖಾರ ಕಲ್ಸಂಗ ಆಗ್ಬಿಟ್ಟೈತಿ. ನಮ್ ಆಂಟಿ ಅಂಕಲ್ ಬಂದ್ರು, ನಮ್ ಅಂಕಲ್ ನನ್ನ ಹತ್ರ ಇದ್ರು. ನಮ್ ಆಂಟಿ ನಾನ್ ನೋಡ್ದೇಕಿನ ಆಕಿನ ಒಳಗಿದ್ಲನ್ ಸರ್, ಹಿಡ್ದು ಬ್ಯಾಡ್ ಅಂತ ಪರಿ ಹೊಡ್ದಾಕ್ಬಿಟ್ರ ಸರ್ ಅವ್ರು. ಹೆಂಗ್ ಹೊಡ್ದಿ ನೀನ್ ನನ್ ಮಗಳನ್ನ, ಅವ್ರಿಬ್ರು ಗಂಡ ಹೆಂಡತಿ ಜಗಳದ, ನೀನ್ ಯಾಕೆ ಓದಿಲ್ಲ, ನಿಂದ್ ಹಾಳಾಗೈತಂತ ನನ್ ಮಗಳ ಜೀವನ ಹಾಳ್ ಮಾಡಕ್ ನೋಡಕತ್ತಿ ನೀನು, ನಿನ್ನ ನಡುಕಿಟ್ಟನವ, ನಿನಗ್ ಏನ್ ಬರ್ತೈತ್ಲೆ ಅಂತಂದ ಹೇಳಿ ನಮ್ಮ ಆಂಟಿ ಫುಲ್ ಹೊಡ್ಬಿಟ್ಟಾರ ಸರ್ ಅವ್ರಿಗೆ. ಅಂದ್ರೆ ಆಕೆ ಗಂಡ ಇಲ್ಲ ಸರ್, ಗಂಡ ತೀರ್ಕೊಂಡಿದ್ದ ಅಯ್ಯಮ್ಮಗ. ಹಂಗಾಗಿ ಫುಲ್ ಅವರೆಲ್ಲ ಹೊಡೆದು ಇದನ್ ಮಾಡಿದ್ರು ಸರ್. ಅದು ಹೊಡೆದಿದ್ದು ಅವ್ರು ನಮ್ಗಾಗದೆ ಇರೋ ನಮ್ ರಿಲೇಟಿವ್ ಅಂತ ಹೇಳಿದ್ನಲ್ಲ, ಅವ್ರು ನೋಡಿದಾರ ಸರ್. ಅದು ನೋಡಿ ಆಯಮ್ಮ ನೈಟ್ ಕರೆಯಾಗ ಕಳ್ಸಿ ಏನ್ ಹೇಳಿದಾರ ಸರ್, ಇಲ್ಲ ಕಂಪ್ಲೇಂಟ್ ಮಾಡ್ರಿ ನೀವು ಹೋಗಿ ಮುಂಜಾನೆ, ನನ್ನ ಈ ತರ ಬಂದ್ ಅವ್ರ ಆಂಟಿ ಅಂಕಲ್ ಈಕಿನೂ ಬಂದು ಮನಿ ಹೋಗಿ ಕೊಡ್ದಾರ ಅಂತಂದ್ ಹೇಳಿ ನೀವ್ ಹೋಗಿ ಕಂಪ್ಲೇಂಟ್ ಮಾಡು, ನೀನ್ ನಡಿತೈತಿ, ಅವ್ರು ಅಷ್ಟ್ರನ್ನ ಒಳಗಾಗ್ತಾರ ಅಂತ ಹೇಳ್ಕೊಟ್ಟಿದಾರ ಸರ್ ಅವ್ರು ಆಯಮ್ಮಗ ನೈಟ್. ಆಯಮ್ಮ ತಿರ್ಗಾ ಬಡದ್ ಮರ್ದಿವ್ಸ ಬೆಳಗ್ಗೆನೆ ಸ್ಟೇಷನ್ಗೆ ಹೋಗಿದಾಳ ಸರ್. ಹೋಗಿ ಇಲ್ಲ ಈ ತರ ಅಂತಂದ್ ಹೇಳಿ ನನ್ನ ಹೆಸರು ಬರ್ಸಾಳ, ನಮ್ಮ ಆಂಟಿ ನಮ್ಮ ಅಂಕಲ್ ಹೆಸರು ಬರ್ಸಿ ಈ ತರ ಹೊಡೆದಿದಾರ ನನ್ನ ಅಂತಂದ್ ಹೇಳಿ ಸುಮ್ನೆ ಗ್ಲೌಸ್ ಎಲ್ಲಾ ಹರ್ಕೊಂಡು ಕಿವಿಯಂದೆಲ್ಲ ತಾನು ಬಿಚ್ಚಿಟ್ಟು ಏನಾನೋ ಮಾಡ್ಕೊಂಡು ಹೋಗಾಳ ಸರ್. ಅವ್ ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಸ್ಟೇಷನ್ಗೆ ಹೋಗಳಲ್ಲ. ಅವ್ರು ಏನ್ ಮಾಡಿದ್ರು, ಅವಾಗ ನಮ್ಮ ಅಂಕಲ್ ಕಾಲ್ ಮಾಡ್ಯಾರ ಸರ್. ಅವ್ರು ಈ ತರ ಅಂತಂದ್ ಇಂಥವ್ರು ಬಂದು ಹಿಂಗ್ ಕಂಪ್ಲೇಂಟ್ ಮಾಡ್ಯಾರ, ಮತ್ತೆ ನಿಮ್ ಮಗಳಿಗೆ ಹಿಂಗ ಮಾಡಿದ್ದೆ, ನೀವ್ ಹೊಡ್ದಿರಂತ ಅಂತೇಳಿ ಅವ್ರು ಕಾಲ್ ಮಾಡ್ಯಾರ. ಆಯ್ತು ಬರ್ರಿ ಸರ್, ಊರಾಗ ಬರ್ರಿ, ನಮ್ ಮಗಳ ಪರಿಸ್ಥಿತಿ ನೋಡ್ರಿ, ಇವ್ರ ನೋಡ್ದಾರ, ಅವ್ರನ್ನ ನೋಡ್ದಾರ, ನೋಡ್ರಿ ನೀವ್ ಅಂತ ಹೇಳ್ಯಾರ ನಮ್ ಅಂಕಲ್. ಆಯ್ತು ಅಂತ ಒಬ್ರನ್ನ ಕಳ್ಸಿರ್ ಸರ್ ಅವ್ರ ಊರಿಗೆ.
ನಾನು ಅವಾಗ ಮಲ್ಕೊಂಡಿದ್ದೆ, ನನಗೆ ಸುಧಾರ್ಸ್ಕೊಳಕ್ ಆಗಿದ್ದೇ ಇಲ್ಲ ಸರ್. ನಾನು ಹತ್ರ ಮಲ್ಕೊಂಡಿದ್ದೆ. ಮಲ್ಕೊಂಡಾಗ ಅವ್ರು ಮನೆಗೆ ಬಂದು ನೋಡಿದ್ರು ನನ್ನ ಪರಿಸ್ಥಿತಿನ. ನೋಡಿ ಏನಾಗೈತಮ್ಮ, ಎದಕ್ ಬಡ್ದಾಡಿದ್ರಿ ಅಂತ ನಾನು ಇದ್ ಫ್ಯಾಕ್ಟ್ ಹೇಳ್ದೆ. ನಾವಿಬ್ರು ಜಗಳ ಮಾಡ್ತಿದ್ವಿ ಸರ್. ಮಾಡೋ ಟೈಮಲ್ಲಿ ಈ ಅಮ್ಮ ಹಿಂಗ್ ನೀರಿಗೆ ಹೊಂಟಿದ್ಲು, ನನಗೆ ಅಂತೀನಿ ನೀನು ಅಂತಂದ್ ಹೇಳಿ ಈ ತರ ಮಾಡಿದ್ರಿ ಸರ್. ಬಂದು ನನ್ ಗಂಡ ಅವಾಗ ಹೋಗ್ಬಿಟ್ಟ, ಬಿಡ್ಸ್ಕೊಳ್ಳಿಲ್ಲ, ಹೊಡಿಬೇಡ ಅಂತ. ಅವ್ರು ಹೋಗ್ಬಿಟ್ರಿ ಸರ್, ಇವತ್ಗೂ ಬಂದಿಲ್ಲ ಇಷ್ಟೊತ್ತಾದ್ರು ಅಂತಂದ್. ಇವ್ರು ಮಧ್ಯಾಹ್ನ ಬಂದಿದ್ರಿ ಸರ್. ಅಷ್ಟೊತ್ತಿವರೆಗೂ ಏನಾದ್ಲ ಆಗೈತಿ ಅಂತನ ಬಂದಿಲ್ಲ ನನ್ ಗಂಡ. ಹಿಂಗಾಯ್ತು ಸರ್ ಅಂತ ಹೇಳಿದೆ. ಅವ್ರು ನನ್ನ ನೋಡಿ, ಆಯ್ತಮ್ಮ ಮತ್ ಈಗ ಹೆಂಗ್ ಮಾಡ್ತೀಯ, ನೀನ್ ಸ್ಟೇಷನ್ಗೆ ಬರ್ತೀಯೋ ನಿಮ್ ಅಂಟಿ ಅಂಕಲ್ ಅಷ್ಟ ಕರ್ಕೊಂಡ್ ಹೋಗಂದೆ. ಮತ್ ಈಗ ಅಮ್ಮ ಈಗ ಬಂದಲ್ಲಿ ಕೂತಾಳ ಸ್ಟೇಷನ್ನಾಗ, ಮತ್ ನಿಮ್ 3 ಹೆಸರು ಬರ್ಸಾಳ, ಹೆಂಗ್ ಮಾಡ್ತೀನಿ, ಬರ್ತೀಯೋ ಇಲ್ಲೋ ಅಂತ ಕೇಳಿದ್ರು ಅವ್ರು. ನಾನಿದ್ದು ನಮ್ಮ ಅಂಟಿ ಅಂಕಲ್ ಇದ್ದು, ಬ್ಯಾಡ ಸರ್ ಅವಳು ಬರೋ ಪರಿಸ್ಥಿತಿ ನೋಡ್ತಿರಲ್ಲ, ಹೆಂಗ್ ಬರ್ಬೇಕು ಅವಳು ಅಂತ ಅಂದ್ರೆ, ಇಲ್ಲ ಸರ್ ನಾನ್ ಬರ್ತೀನಿ, ಯಾಕಂದ್ರೆ ಈಗ ನಾನು ಇಲ್ಲಿ ಅವಳಲ್ಲಿ ಸ್ಟೇಷನ್ನಾಗ ಅಲ್ಲಿ ಏನ್ ಹೇಳ್ತಾಳೋ ಗೊತ್ತಿಲ್ಲ. ಇಲ್ಲ ಸರ್ ನಾನ್ ಬರ್ತೀನಿ ಅಂತಂದ್ರೆ ನಾನೇ ಹೋದ್ವಿ ಸರ್. ನಮ್ಮ ಅಂಟಿ ಅಂಕಲ್ ನಾನು 3 ಜನ ಹೋದ್ವಿ ಅಲ್ಲಿಗೆ. ಹೋಗೋದ್ರಾಗ ಅಲ್ಲೆಲ್ಲ ನೋಡಿದ್ರಲ್ಲ ನಾನು, ನಿನ್ನ ಅವ್ರು ಹೊಡ್ದಾರ ಅಂತ ಹೇಳ್ತೀಯಲ್ಲ, ಇದು ನಂಬೇಕಾ ಅಮ್ಮನ್ ಪರಿಸ್ಥಿತಿ ನೋಡಿ, ಗಂಡ ಹೆಂಡ್ರ ಮಧ್ಯೆ ನಿಂದ ಏನಿರುತ್ತ, ಅವ್ರ 1000 ಜಗಳ ಮಾಡ್ಕೊಳ್ಳಿ, ನೀನ್ ಯಾಕೆ ಹೋಗ್ಬೇಕು, ಒಂದೇದ್ದು. 2ನೇದ್ ಏನಂದ್ರ ಆ ಅಮ್ಮನ್ ಬರ್ಸಿಯ, ಆಂಟಿ ಅಂಕಲ್ ಬರ್ಸಿಯ, ಮತ್ ಆಕಿನ್ ಗಂಡನ್ ಯಾಕೆ ಬರ್ಸ್ಬಾರ್ದು ನೀನು? ನಿನಗ ಅವ್ನಿಗೆ ಏನ್ ಸಂಬಂಧ ಇತ್ತು? ಅವ್ರನ್ನ ಯಾಕೆ ಬರ್ಸಿಲ್ಲ? ಮತ್ ಅವ್ನ್ ಯಾಕೆ ಓಡೋದ? ಬಡಿಯಾಕ್ ಬಿಟ್ಟು ನಿಮ್ಮಿಬ್ಬರನ್ನ ಜಗಳ ಮಾಡಾಕ್ ಬಿಟ್ಟು ಅವ್ನ್ ಯಾಕೆ ಓಡೋದಂಗಿದ್ರ ಅವ್ನ್ ತಪ್ಪಿಲ್ಲ ಅಂದ್ರೆ ಅಂತ ಅವರು ಪೊಲೀಸರು ಅವಾಗಾದ್ರೂ ನನ್ ಪರ ಇತ್ತು ಸರ್. ಬೈದ್ರು ಅವಳಿಗೆ, ನೀ ನಿಜ ಹೇಳ್ತೀಯೋ ಇಲ್ಲೋ, ನಿನಗ್ ಹೇಳೇನೋ ಇಲ್ಲ, ಈಕಿ ಗಂಡ ನಿನ್ನನ್ ಕಾವ್ಲಿಟ್ಟು ಹೋಗಿದ್ನೋ ಇಲ್ಲ. ನಿಜ ಹೇಳಿಲ್ಲ ಅಂದ್ರ ಅಲ್ಲಿ ಒಂದ್ ರೂಮ್ ಒಳಗ್ ಒಂದ್ ಕರೆಂಟಿನ್ ಮಿಷನ್ ಇದೆ, ಅದನ್ನ ಇಡಿಸ್ಬಿಟ್ರೆ ಸಾಕು, ನೀನೇ ಹೇಳ್ತೀಯ ನಿಜಾನ, ಹೇಳ್ತೀಯೋ ಇಲ್ಲೋ ಈಗ ಅಂತಂದೇಳಿ ಬೇಸಿ ಗದ್ದರಿಸಿದ್ರು ಸರ್. ಅವರು ಗದ್ದರಿಸಿದ್ರು. ಇಲ್ಲ ಸರ್ ಹೇಳಿದ್ರು, ನಮ್ ಮನೆಗ್ ಯಾರ ಬಂದ್ ಹೋದ್ರು ಹೇಳು ಅಂತ ಹೇಳಿದ್ರು ಸರ್ ಅಂತಂದೇಳಿ ಒಬ್ಬ ಲೇಡಿ ಪೊಲೀಸ್ ಇದ್ಲು ಸರ್. ಅವ್ರು ಬೇಸಿ ಬಾಯ್ ಬಿಡ್ಸಿದ್ರು. ಅಲ್ಲಿ ಹಾಕ್ತೀನಿ ನೋಡಿ ಈಗ ರೂಮ್ ಒಳಗೆ, ಹೇಳ್ತೀಯೋ ಇಲ್ಲೋ ಈಗ ನೀನ್ ಹೇಳಿದ್ರ ಓಕೆ, ಇಲ್ಲಾಂದ್ರೆ ಅದು ಬಾಳ ಹಿಂಸೆ ನೋಡ ಅಲ್ಲಿ ಹಾಕಿದ್ರ ಅಂತ ಹೇಳಿದ್ರು ಅವ್ರು. ಇಲ್ಲ ಹೌದು ಹೇಳಿದ್ರು, ನಾನು ಅದಕ್ಕೆ ಇದನ್ ಮಾಡ್ದೆ, ನನ್ ತಪ್ಪಾಗೈತೆ ಅಂತ ಒಪ್ಕೊಂಡ್ಲಿ ಸರ್. ಒಪ್ಕೊಂಡ್ಲು. ಆಯ್ತು ಅಂತಂದ ಆಕಿಗೆ ಏನ್ ಹೇಳ್ಬೇಕೋ ಹೇಳಿ, ಮತ್ ನನಗೇನ್ ಹೇಳ್ಬೇಕೋ ಹೇಳಿ. ಇವ್ನಿಗೆ ಆ ಫೋನ್ ಇರ್ಲಿಲ್ಲ ಸರ್ ಇವ್ರದ್ದು. ಆಯ್ತು ಹೋಗ್ರಿ ಅಂತಂದೇಳಿ ಇಬ್ಬರನ್ನು ರಾಜಿ ಮಾಡಿ ಕಳ್ಸಿದ್ರು ಸರ್ ಊರಿಗೆ ರಾಜಿ ಮಾಡಿ ಕಳ್ಸಿದ್ರು. ಇವನು ಸ್ವಲ್ಪ ದಿನ ಬರ್ಲೇ ಇಲ್ಲ ಸರ್. ಬರ್ಲೇ ಇಲ್ಲ. ಆವಾಗ ಒಂದ್ ಸ್ವಲ್ಪ ದಿನ ಬರ್ಲಿಲ್ಲ. ಆಮೇಲೆ ಏನಾಯ್ತಂದ್ರೆ ಇದು ಆಶಾ ವರ್ಕರ್ ಕೆಲ್ಸಕ್ಕ ಒಬ್ರು ಬೇಕಾಗ್ಯಾರ ಅಂತಂದೇಳಿ ಅಂಗನವಾಡಿ ಟೀಚರ್ ಹತ್ರ ಅವರು ಸಿಸ್ಟರ್ಗಳು ಇರ್ತಾರಲ್ಲ ಸರ್, ಅವ್ರು ಕೇಳಿದಾರ. ಕೇಳಿ ಅವ್ರು ನಾನೆಲ್ಲ ಹಿಂಗ ಸಂಘ ಬರ್ಕೊಳಕ್ ಹೋಗೋದು, ನಾನು ಎಲ್ಲಾರ ಮೀಟಿಂಗ್ ಇದ್ರೆ ಅಟೆಂಡ್ ಆಗೋದು, ಸ್ವಲ್ಪ ಮಾತಾಡೋ ನಾಲೆಜ್ ಎಲ್ಲ ಇತ್ತಲ್ಲ ಸರ್. ಹಾಗಾಗಿ ಅವಳು ಬರೀತಾಳ ಓದ್ತಾಳ ಅಂತಂದ್ ಅವ್ರೆಲ್ಲ ಏನೇನ್ ಕ್ವಾಲಿಫಿಕೇಶನ್ ಇರ್ಬೇಕಂತ ಅವ್ರು ಹೇಳಿದಾರ ಸರ್. ಏನಿಲ್ಲ ಬಾಳ ಏನು ಓದೋರು ಬ್ಯಾಡ, ಇದಕ್ಕ ಸ್ವಲ್ಪ ಬರೆಯಕ ಓದಾಕ ನಾನ್ ಬರೀ 7th ಮುಗಿಸಿರೋದ್ ಸರ್. ನಾನು ಓದಾಕ ಬರೆಯಕ ಬಂದ್ರೆ ಸಾಕು, ಸ್ವಲ್ಪ ಜನರಲ್ ನಾಲೆಜ್ ಇರ್ಬೇಕು ಅವ್ರಿಗೆ. ಮತ್ತೆ ಡೆಲಿವರಿ ಪಲವರಿ ಬಂದ್ರೆ ನೈಟ್ ಎಲ್ಲ ಹೋಗ್ಬೇಕಾಗುತ್ತ. ಅವಾಗೆಲ್ಲ ನಾನು ಗಂಡನ್ ಕೇಳ್ತೀನಿ, ಅತ್ತೆ ಮಾವನ್ ಕೇಳ್ತೀನಿ, ಅಥವಾ ಮನೆಗಿರೋರ್ನೆಲ್ಲ ಕೇಳ್ಕೊಂಡ್ ಹೋಗ್ತೀನಿ ಅಂದ್ರ ಇಲ್ಲ, ಮನೆಯವ್ರ ಒಪ್ಪಿಗೆ ಪತ್ರ ಮೇನ್ ಬೇಕು. ಡೆಲಿವರಿ ಬಂತಂದ್ರ ಆಗ ಹೋಗ್ಬೇಕು, ಅವ್ರು ಯಾವಾಗ ಕೇಸ್ ಕರೀತಾರೋ ಅವಾಗ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ಬೇಕು, ಆತರ ಒಪ್ಪಿಗೆ ಪತ್ರ ಬೇಕು, ಇಂಥವ್ರು ಇದ್ರ ನೋಡ್ರಿ ಅಂತ ಅಂಗನವಾಡಿ ಟೀಚರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಿಸ್ಟರ್ಗಳು ಹೇಳೋಗಿದಾರ ಸರ್. ಆ ಅಮ್ಮ ಏನ್ ಮಾಡಾಳ, ಊರಾಗ ಎಲ್ರು ಕೇಳಿದಾರ್ರಿ ಅವ್ರು, ಯಾರು ಮತ್ ನೈಟ್ ಹೋಗೋದು ಹಾಸ್ಪಿಟ್ಲಿಗೆ ಕೇಸ್ ಕರ್ಕೊಂಡು ಅಂತಂದ್ರ, ಡೆಲಿವರಿ ಪೇಷಂಟ್ ಕರ್ಕೊಂಡು ಅಂದ್ರೆ ಯಾರು ಒಪ್ಕೊಂಡಿಲ್ಲ ಸರ್. ಅವಾಗ ಈಗೇನು ಕೇಳಿದ್ರೆ ಒಪ್ಕೊಳಲ್ಲ, ಸುಮ್ನೆ ಹೆಸರು ಬರ್ಸ್ಬಿಟ್ರಾಯ್ತು ಅಂತ ನನ್ ಪರ್ಮಿಷನ್ ತಗೊಂಡಿಲ್ಲ ಅಮ್ಮ. ನನ್ ಹೆಸರು ಬರ್ಸಾಳ, ಮಾಡ್ತಾಳೆ ಈಗ ಹೆಂಗಿದ್ರು ನಾನು ಹೇಳಿ ಒಪ್ಪಿಸ್ಬೇಕು ಅಂತಂದ. ಅಂದ್ರೆ ಅವ್ರು ನಮ್ಗ ತುಂಬಾ ಹತ್ರದವ್ರು ಇದ್ರಿ ಸರ್. ಅವ್ರು ಇಲ್ಲ ನಾನು ಹೇಳಿದ್ರೆ ಕೇಳ್ತಾಳ ಅಮ್ಮ ಅಂತಂದೇಳಿ ಅವ್ರಿಗೆ ಗೊತ್ತಿತ್ತಲ್ಲ. ಅಂದಾಗ ಅವ್ರು ನನ್ನ ಹೆಸರು ಬರ್ಸಿದಾರ ಸರ್. ಬರ್ಸಿದಾರ. ಆಯ್ತು ಅಂತಂದೇಳಿ ಇವ್ರು ಮತ್ತೆ ಬಂದೆ ಸರಿ ಯಪ್ಪ, ಮತ್ತೆ ಒಂದ್ 20 ದಿವ್ಸ ಬಿಟ್ಟು ಅದೆಲ್ಲ ಆಯ್ತಲ್ಲ, ಆದ್ಮೇಲೆ ಬಂದ. ಅವಾಗ ಅಪ್ಪ ಹೇಳಿದ್ರು, ನೀನ್ ಇಂಥವೆಲ್ಲ ಮಾಡಂಗಿಲ್ಲ, ಕುಡಿಯಂಗಿಲ್ಲ, ಓಸಿ ಇಸ್ಪೇಟ್ ಆಡಂಗಿಲ್ಲ, ಯಾರ್ಯಾರ್ದೋ ಮಾತ್ ಕೇಳಿ ಆಕೆಗೆ ಹಿಂಸೆ ಮಾಡಂಗಿಲ್ಲ ನನ್ ಮಗಳಿಗೆ. ಹಂಗನ್ನಾಗಿತ್ತಂದ್ರ ಇರು, ಇಲ್ಲಾಂದ್ರೆ ಈಗ ಹೋಗಿದ್ದೆ ಆಲ್ರೆಡಿ. ಅಲ್ಲ, ಈ ಜಗಳ ನಿಮ್ಮ ಅಪ್ಪ ಎಲ್ಲಿದ್ರು? ಅಪ್ಪ ತೀರ್ಕೊಂಡಿದ್ರು ಸರ್ ಈ ಜಗಳ ಆದಾಗ. ಈ ಜಗಳ ಆದ್ಮೇಲೆ ತೀರ್ಕೊಂಡಿದ್ರು ಅವ್ರು ಆಲ್ರೆಡಿ. ಅಂದ್ರೆ ನನ್ ಪ್ರಶ್ನೆ, ಜಗಳ ಆದಾಗ ಇದ್ರು ಇರ್ಲಿಲ್ವೋ? ಇರ್ಲಿಲ್ಲ ಸರ್ ಅವರು. ಮತ್ತೆ ಆಮೇಲೆ ನಿಮ್ ಗಂಡನ್ ಕರ್ಸಿದ್ ಯಾರು? ಮತ್ತೆ
ಕರ್ಸಿದ್ದು ಇವ್ರು ಇಲ್ಲಿ ನಮ್ಮ ಅಂಕಲ್ ಅವರೆಲ್ಲ ಇದಾರಲ್ಲ ಸರ್ ಅವರು. ಮತ್ತೀಗ ನಮ್ಮ ಅಪ್ಪ ಹೇಳಿದ್ರು ಅಂದ್ರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಅಂಕಲ್ ಸರ್ ಅವರು, ಅಪ್ಪ ಅಂತೀವಿ. ಅವರು ಏನ್ ಮಾಡಿದ್ರು, ಮತ್ತೆ ಅವರೇ ಬಂದ್ರು, ಇವ್ರು ನಮ್ಮ ಮನೆಯವರೇ ಬಂದ್ರು ಸರ್. ಅಂದ್ರೆ ಅವ ಅಮ್ಮ ನೋಡಿ, ಅಲ್ಲಿ ನಿಮ್ಗೆ ಏಟ್ ಬೀಳ್ಬೇಕಾದ್ರೆ ಎಸ್ಕೇಪ್ ಅಣ್ಣ. ಅಣ್ಣ ಎಸ್ಕೇಪ್ ಆದ್ರು ಸರ್ ಅವಾಗ. ಎಲ್ಲಿ ನನಗೆ ಅಂತ. ಸರ್ ನನಗೂ ಬೀಳ್ತಾವು ಅಂತ ಅಪ್ಪ ಇದ್ರಲ್ಲ, ಇನ್ನು ಕೇಳಲ್ಲ. ಅಪ್ಪ ಬಾಳ ಸಿಟ್ನವ್ರು ಇದ್ರು ಸರ್, ಹಂಗಾಗಿ ಬೀಳ್ತಾವ್, ಇನ್ ನಾನ್ ಏನಾಗ್ತೀನೋ ಗೊತ್ತಿಲ್ಲ ಅಂತ ಎಸ್ಕೇಪ್ ಆಗ್ಬಿಟ್ರ ಅವಾಗ. ಅದಾದ್ಮೇಲೆ ಮತ್ತೆ ಅಪ್ಪ ಮತ್ತೆ ಹೇಳಿದ್ರು ಇವ್ರು, ಹೇಳಿ ಮತ್ತೆ ಅದ ಕೆಲ್ಸ ಒಂದ್ ಬಂದ್ ಸರ್. ಅದು ಬಂದಾಗ ಇವ್ರು ಮತ್ತೆ ಒಂದ್ 20 ದಿನ ಆಗಿತ್ತು ಸರ್ ಬಂದು ಅವಾಗ ಜಸ್ಟ್. ಮತ್ತೆ ಇದು ಒಂದು ಬರ್ಸರ್ ಅವರು, ಅದು ಟ್ರೈನಿಂಗ್ ಹೋಗ್ಬೇಕಂತಂದೇಳಿ ಅವರು ಸಿಸ್ಟರ್ ಅಂಗನವಾಡಿ ಟೀಚರ್, ಈ ತರ ನಾನು ನಿನ್ ಕೇಳಾರ ಹೆಸರು ಕೊಟ್ಬಿಟ್ಟಿನಿ, ಇಂಥ ದಿನ ಟ್ರೈನಿಂಗ್ ಐತೆ ಅಂತ ಹೋಗ್ಬೇಕು ನೀನ್ ಅಷ್ಟೇ ಅಂತ ಬಂದು ಹೇಳಿದ್ರು ಸರ್. ಅವರು ಅಪ್ಪ ಇದ್ದೇನಂದ್ರು ಅವಾಗ, ಇಲ್ಲ ನಾನು ವಿಚಾರ ಮಾಡ್ದೆ, ಈತ ಇಲ್ಲೇ ಹೊಲಕ್ ಹೋದ್ರೆ ಅನುಮಾನ ಮಾಡಿ ನನ್ ಸುತ್ತ ಒಂಥರ ಕಾವಲು ಇಟ್ಟಿರ್ತಾನ, ಇವ್ರು ನೋಡಿದ್ರೆ ಹಿಂಗಂತಾರ, ನಾನು ಏನ್ ಡಿಸಿಷನ್ ತಗೋಬೇಕಂತ ನನಗ್ ಗೊತ್ತಾಗ್ಲಿಲ್ಲ ಸರ್ ಅವಾಗ. ಏನ್ ಮಾಡೋದು ಈಗ, ಕೆಲ್ಸ ಮಾಡಿಯೇ ಹೋಗ್ಬಿಡ್ತಾನಿತ್ತು ಬಿಟ್ಟು, ನಾನು ಏನ್ ಮಾಡೋದು ಅಂತ ಚಿಂತೆ ಮಾಡ್ತಿದ್ದೆ. ಮತ್ತೊಂದ್ 3 ದಿನ ಟೈಮ್ ಕೊಟ್ಟಿದ್ರು ಸರ್ ಅವರು. ಮತ್ತೆ ಏನ್ ಮಾಡೋದು ಅಂತ ಕೇಳಿದ್ರೆ, ಇವ್ರಿಗೆ ಬೇಡ, ಆ ಕೆಲ್ಸ ಮಾಡ್ದೆ ಅಂದ್ರೆ ನಾನು ಇಲ್ಲಿ ಇರಲ್ಲ, ನಮ್ಮೂರಿಗೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಮತ್ತೆ ಇವ್ರು ನಮ್ಮಪ್ಪ ಹೇಳ್ದೆ, ನಾನು ಈ ತರ ಅಂತಾರಪ್ಪ, ಏನ್ ಮಾಡೋದು ಅಂತ. ಅವನು ಇದ್ರೆ ಇರ್ಲಿ, ಹೋದ್ರ ಹೋಗ್ಲಿ, ಏನೋ ಗೌರ್ಮೆಂಟ್ ಕೆಲ್ಸ ಬಂದೈತಿ, ಬಿಡ್ಬೇಡ ನೀನ್ ಮಾಡು ಅಂತ ಹೇಳಿದ್ರು. ಆಯ್ತು ಅಂತಂದೇಳಿ ನಾನು ಆಯ್ತು ಬರ್ತೀನಿ ಅಂತ ಹೇಳ್ದೆ. ಒಪ್ಪಿಗೆ ಪತ್ರ ಬೇಕಲ್ ಸರ್ ಈಗ ಗಂಡಂದದು. ಇವ್ರು ಬ್ಯಾಡ ಅಂತಾನೆ ಹೇಳ್ಯಾರ, ಏನ್ ಮಾಡೋದ್ ಮತ್ತೀಗ. ಇಲ್ಲ ಅಪ್ಪನೂ ಹೇಳಿದ್ರು, ಇಲ್ಲ ಮಾಡ್ತಾಳಂತ, ಇರ್ಲಿ ಬಿಡು ಅಂತಂದೇಳಿ ಅಪ್ಪಂಗೆ ಏನು ಎದುರು ಮಾತಾಡ್ಲಿಲ್ಲ, ಸುಮ್ನೆ ಇದ್ರು. ನೀನು ಅದು ಏನೋ ಮಾಡಿ, ನಾನು ನಮ್ ರಿಲೇಟಿವ್ ಇದ್ರಿ ಸರ್, ಇಲ್ಲ ಬಿಡ್ಬೇಡ ಅಂದ್ರ, ಅವ್ರ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಿದ್ರಿ, ಅವ್ರೇನಂದ್ರೆ ಇಲ್ಲ ಬಿಡ್ಬೇಡ, ಅದೇನೋ ಗೌರ್ಮೆಂಟ್ ಇದ್ದ ಬಂದೈತಿ, ಅದ್ ದುಡ್ದು ಹಾಕದ ಆಟ್ರಾಗೈತಿ, ಏನಾರ ಮಾಡ್ಲಿ ಬಿಡ್ಬೇಡ ನೀನ್ ಮಾಡು ಅದನ್ನ ಅಂತ ಹೇಳಿದ್ರು. ಆಯ್ತು ಅಂತಂದು ಮತ್ತೆ ಈ ತರ ಐತಿ, ಸಹಿ ಮಾಡ್ಬೇಕು ಅದಕ್ಕೆ ಈಗ, ಮತ್ತ ಅವ್ರು ಒಪ್ಪಿಗೆ ಪತ್ರ ಬೇಕು ಅಂತ ಹೇಳ್ಯಾರ, ಮತ್ತೆ ಈಗ ಇದಕ್ಕೆ ಏನ್ ಮಾಡೋದು ಅಂತಂದು ಹೇಳಂದೆ. ಅದು ಬರೆಯೋ ಮೆಥಡ್ ಎಲ್ಲ ಕೇಳ್ಕೊಂಡು ಏನೋ ಒಂದ್ ಮಾಡೋಣಂತೆ, ಆತ್ನ ಮಾಡೋಣ, ನಂಗೆ ಸಹಿ ಮಾಡಿ ಕೊಟ್ಬಿಟ್ರೆ ಆಯ್ತು ಅಂತಂದು ಹೇಳಂದು. ಅದಕ್ಕೆ ಕೆಲವೊಂದೆಲ್ಲ ಡಾಕ್ಯುಮೆಂಟ್ಸ್ ಬೇಕಿತ್ತು ಸರ್, ನನ್ಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ ಅವ್ ಡಾಕ್ಯುಮೆಂಟ್ಸ್, ತಲಾಟಿ ಸಹಿ ಇದ ಅಂತಂದು ಏನು ಬೇಕಿತ್ತು ಅದಕ್ಕೆ. ಮತ್ತ ಅವ್ರು ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ಅವರೆಲ್ಲ ಮಾಡಿಸ್ಕೊಂಬಂದ್ ಕೊಟ್ರ, ಆ ಒಪ್ಪಿಗೆ ಪತ್ರನ ಅವರೇ ರೆಡಿ ಮಾಡಿ ಅವರೇ ಸಹಿ ಮಾಡಿ ಕೊಟ್ಬಿಟ್ರು ಸರ್. ಅದನ್ನ ಕೊಟ್ಬಿಟ್ರೆ ಆಯ್ತು, ಸೆಲೆಕ್ಷನ್ ಆಯ್ತು, ಇಂಥದೇನೆ ಟ್ರೈನಿಂಗ್ ಐತೆ ಅಂತ ಹೇಳಿದ್ರೆ, ಏನು ಜಗಳ ಇಲ್ಲ, ಏನು ಇಲ್ಲ ಸರ್. ನಾನು ಟ್ರೈನಿಂಗ್ ಹೇಳ್ದೆ, ನಾನು ಹಿಂಗೈತಿ ಟ್ರೈನಿಂಗ್, ಇಂಥ ದಿನ ನಾನು ಹೋಗ್ಲೇಬೇಕು, ಹೋಗ್ತೀನಿ ಅಂತ. ಸಣ್ಣ ಮಗಳಿನ ಒಂದ್ 5 ವರ್ಷ 6 ವರ್ಷ 7 ವರ್ಷ ಇತ್ತೇನ, 10 ನಿಮಿಷ ಐತವ ಮುಗಿಸ್. ಆತರ ಆಯ್ತು, ಹೋದೆ ಟ್ರೈನಿಂಗ್. ನಾನು ಆ ಕಡೆ ಟ್ರೈನಿಂಗ್ ಹೋದಾಗ ಇವ್ರು ಹೋದ್ರು ಸರ್, ಹೋದ್ರು ತಮ್ಮ ಊರಿಗೆ ಹೋಗ್ಬಿಟ್ರಿ, ಏನು ಜಗಳ ಇಲ್ಲ ಏನಿಲ್ಲ, ಇಷ್ಟೇ ಹೋದ್ರು. ಹೋದವ್ರು ಬರ್ಲೇ ಇಲ್ಲ ಸರ್, ಬರ್ಲೇ ಇಲ್ಲ. ಆಯ್ತು ಅಂತಂದ್ರೆ ನಾನು ಒಬ್ಳೆ, ಹೆಂಗು ನನಗೆ ಸ್ಯಾಲ್ರಿ ಚೆನ್ನಾಗ್ ಬರ್ತಿತ್ತು, ನಾನ್ ಮಾಡ್ತಿದ್ದೆ, ಕೆಲ್ಸ ಮಾಡ್ತಾ ಇದ್ನಲ್ಲ, ನನ್ಗೇನಾದ್ರೂ ಅವಶ್ಯಕತೆ ಅನಿಸ್ಲೇ ಇಲ್ಲ, ಇವ್ರು ಬರ್ಲಿ ಅಂತ ಅನಿಸ್ಲೇ ಇಲ್ಲ ನನಗೆ. ನಾನ್ ಚೆನ್ನಾಗಾದೆ, ಸ್ಯಾಲ್ರಿ ಚೆನ್ನಾಗ್ ಬರ್ತಿತ್ತು. ಮಕ್ಳಿದ್ವಾ? ಮಕ್ಳು 2 ಮಕ್ಳಿದ್ವು ಸರ್. ಲಾಸ್ಟ್ನೇ ಮಗಳು ಅಲ್ಲೇ 7 ವರ್ಷದವಳಿದ್ಲು ಸರ್ ಅವಾಗ. ನಾನ್ ನೋಡ್ಕೊತಿದ್ದೆ. ಹಂಗಾಗಿ ಏನ್ ತೊಂದ್ರೆ ಅನಿಸ್ಲಿಲ್ಲ, ನಾನ್ ಜೀವನ ಮಾಡ್ತಾ ಇದ್ದೆ. ಏನೇ ಸ್ಟ್ರಗಲ್ ಬಂದ್ರು ಒಬ್ಳೆ ಫೇಸ್ ಮಾಡ್ದೆ. ಮಾಡಿ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಈಗ ಒಂದು ಏನಂದ್ರೆ ಜೀವನ ಚೆನ್ನಾಗಿತ್ತು. ನಾನು ಏನೂ ಇರ್ಲಿಲ್ಲ, ಅಪ್ಪನ ಮನೇಲಿ ಇದ್ನಲ್ಲ, ಅವ್ರ ಮನೇನು ಬಿಟ್ಟೆ, ಈ ಕೆಲ್ಸ ಮಾಡಿದ್ಮೇಲೆ ಒಂದು ಪ್ಲಾಟ್ ತಗೊಂಡೆ, ಮನೆ ಹಾಕಿಸ್ಕೊಂಡೆ, ಯಾರ ಬಾಯಿಗೂ ಸಿಗ್ಲಾರ್ದಂಗ ನನ್ನ ಜೀವನ ನಾನು ಹೇಗೋ ನಡೀತಾ ಇತ್ತು ಸರ್. ಏನಾಯ್ತಂದ್ರೆ ಮಗನಿಗೆ ಒಂದು 23 ವರ್ಷ ಇತ್ತು ಸರ್ ಅವಾಗ. ನಾನು ಈ ಮನೆ ಹಾಕ್ಸಿದ್ ಸರ್ ನಾನು. ಅದು ಸ್ವಲ್ಪ ಸಾಲ ಇತ್ತು. ಮಗ ITI ಮುಗಿಸಿದ್ಮೇಲೆ ಡಿಪ್ಲೊಮಾ ಮಾಡು ಅಂದೆ. ಇಲ್ಲ ನನಗ ಮಾಡಲ್ಲಮ್ಮ, ಅದು ಬಹಳ ಟಫ್ ಆಗುತ್ತಾ, ನಾನು ಅಲ್ಲೇ ಅಂತ ಅಂದೆ. ಇಲ್ಲಿ ಊರಾಗ ಅಲಾಟಿ ಮಾಡ್ತಾ ಇದ್ದ. ನಮ್ ಲಾಸ್ಟ್ನೇ ತಮ್ಮ ಬೆಂಗಳೂರಲ್ಲಿ ಇದ್ದ ಸರ್, ಅವನು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ಇಲ್ಲ ಆಲ್ರೆಡಿ ಅವರು ಹುಡುಗರ ಜೊತೆ ಸೇರಿ ಇವನು ಸ್ವಲ್ಪ ಅಲಾಟಿ ಹೊಂಟಿದ್ದ. ಅದಕ್ಕೆ ತಮ್ಮ ಏನ್ ಮಾಡ್ದ, ಅವ್ನ್ ಬೆಂಗಳೂರಿಗೆ ಕರ್ಕೊಂಡ್ ಹೋದ. ಇಲ್ಲ ಇಲ್ಲಿದ್ರು ಇವ್ನ ಆಗಂಗಿಲ್ಲ, ಬೇಡ ಅಂತೇಳಂದು, ಒಂದ್ 18-19 ವರ್ಷ ಇರ್ಬೋದು ಸರ್ ಅವಾಗ. ಅಲ್ಲಿ ಕರ್ಕೊಂಡ್ ಹೋದ.
ಕರ್ಕೊಂಡು ಹೋಗಿ ಅಲ್ಲಿ ಒಂದು ಏರ್ಪೋರ್ಟ್ ಅಲ್ಲಿ ಕೆಲಸ ನೋಡಿದೆ ಸರ್ ಅವನು. ಕೆಲಸ ನೋಡಿ ಹೆಚ್ಚಿದ್ದ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 15,000 ಕೊಡ್ತಿದ್ರು. ಆಯ್ತು ಅಂತಂದೇಳಿ ನಾನು ಹೋಗ್ತಿರ್ಲಿಲ್ಲ ಬರ್ತಿರ್ಲಿಲ್ಲ. ತಮ್ಮನು ಒಂದ್ ಸ್ವಲ್ಪ ದಿನ ತಮ್ಮನ ಜೊತೆಗಿದ್ದ. ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಆಗ್ಲಿಲ್ಲ ಅವ್ರಿಗೂ ಇವನ್ಗೂ. ಇವನ್ ಬೇರೆ ರೂಮ್ ಮಾಡ್ಕೊಂಡಿದ್ದ. ರೂಮ್ ಮಾಡ್ಕೊಂಡಿದ್ದು ಏನಾಯ್ತಂದ್ರೆ ಅವನ್ಗೂ ಇವನ್ಗೂ ಹೊಂದಾಣಿಕೆ ಆಗಿಲ್ಲಲ್ಲ. ರೂಮ್ ಮಾಡ್ಕೊಂಡು ನಮ್ ತಮ್ಮನ್ ಯಾವಾಗ ಬಿಟ್ಟು ಬಂದ ಇವನು ಬೇರೆ ರೂಮ್ ಮಾಡ್ಕೊಂಡಾಗ ಅದೇನ್ ಸಾವಾಸ ದೋಸ ಅದು ಎಂತವ್ರ ಜೊತೆಗಿದ್ದ ನಮಗ್ ಗೊತ್ತಿಲ್ಲ. ನಾನು ಹೋಗ್ಲೇ ಇಲ್ಲ ಸರ್ ಅಲ್ಲಿಗೆ. ಎಲ್ಲದನ್ ಮಗ ಅಂತ ಮಾತಾಡ್ತಿದ್ದೆ, ಆದ್ರೆ ಅವ್ನ್ ಎಲ್ಲದನಂತ ನಾನ್ ಪತ್ತೆ ಹಚ್ಚಿಲ್ಲ. ನಮ್ ತಮ್ಮನು ಹೋಗಿ ನೋಡ್ಕೊಂಡ್ ಬರ್ಲಿಲ್ಲ. ಇವತ್ ನಾವ್ ಅನ್ಭವಿಸ್ತಾ ಇದೀವಿ ಸರ್. ಈಗ ಏನಾಯ್ತಂದ್ರೆ ಆತರ ಮಾಡಿ ಅದು ಹೆಂಗಾಯ್ತೋ ಒಂದ್ ಹುಡ್ಗಿನ ಪ್ರೀತಿ ಮಾಡನ್ ಸರ್ ಇವನು ಮಾಡಿ. ಜೊತೆ ತಾನೇ ಇದ್ದಿದ್ದಾತ? ಜೊತೆ ಇರ್ಲಿಲ್ಲ ಸರ್. ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ ಆಗ್ಲಿಲ್ಲ. ಹಂಗಾಗಿ ಬೇರೆ ಹೋದೆ ಸರ್ ಇವನು. ಫ್ರೆಂಡ್ಸ್ ಎಲ್ಲ ರೂಮ್ ಮಾಡ್ಕೊಂಡಿರ್ತಾರಲ್ಲ, ಆ ಫ್ರೆಂಡ್ಸ್ ಜೊತೆಗೆ ಇರ್ತೀನಮ್ಮ ನಾನು, ನನಗೆ ಈ ತರ ಮಾಡ್ದಮ್ಮ ನಾನು ಇರಲ್ಲ ಅಂತಂದ್ ಹೇಳಂದ್ ಅವತ್ತು ಲಾಸ್ಟ್ ಮನೆ ಬಿಡೋ ದಿನ ನನಗ್ ಕಾಲ್ ಮಾಡಿ ಹೇಳ್ದ, ಈ ತರ ಎಲ್ಲ ಆಯ್ತು, ನಾನು ಇರಲ್ಲ ಅಲ್ಲಿ, ನನ್ನ ಫ್ರೆಂಡ್ಸ್ ಇದಾರೆ, ಅವ್ರ ಜೊತೆ 4 ಜನ ಕೂಡ ಒಂದ್ ರೂಮ್ ಅಲ್ಲಿ ಇರ್ತೀವಿ ನಾವು, ನಾನು ಹೋಗ್ತೀನಿ ಅಂತ ಹೇಳ್ದ. ಆಯ್ತು ಅಂತ ಸುಮ್ನಾದೆ ನಾನು. ಮತ್ತೇನ್ ಮಾಡೋದು, ಹೊಂದಾಣಿಕೆ ಆಗಲ್ಲ ಅಂದ್ರೆ ಆಯ್ತು ಅಂತಂದ್ ಹೇಳಿ ಇರಪ್ಪ ಅಂತ ಹೇಳಂದೆ. ಅವ್ರ ಫ್ರೆಂಡ್ಸ್ ಎಲ್ಲ 3 ಟೈಮ್ ಮಾತಾಡ್ಯಾರ ಸರ್ ಅವ್ರು ನನ್ನ ಹತ್ರ. ಮಾತಾಡಿದ್ರು ಫ್ರೆಂಡ್ಸ್ ಜೊತೆಗೆ ಅದನ್ನಂತ ನಾನ್ ಅನ್ಕೊಂಡಿದ್ದೆ ಸರ್. ಅದು ಇವನು ನನಗ್ ಗೊತ್ತಿಲ್ಲಂಗೆನೆ ನನಗೆ ಏನಾಗೈತಂದ್ರ ಅದು ಒಂದು ಮನೆ ಮಾಡಿ ಆಲ್ರೆಡಿ ಒಂದ್ ಹುಡುಗಿ ಪ್ರೀತಿಸಿ ಅವಳನ್ನ ತಗೊಂಡ್ ಬಂದ್ ಆ ರೂಮಲ್ಲೇ ಇಟ್ಕೊಂಡಿದ್ದಾನೆ ಸರ್. ಹಾ, ರೂಮಲ್ಲೇ ಇಟ್ಕೊಂಡಿದ್ದೇನೆ ಸರ್. ಅದು ಏನಾಯ್ತಂದ್ರೆ ನನಗೆ ಹಾ ಸರ್ ಮದ್ವೆ ಆಗಿದ್ನ? ಇಲ್ಲ ಸರ್, ಮದ್ವೆ ಇಲ್ಲ. ಅಲ್ಲ, ಈಗ ನಾ ಬೇರೆ ಫ್ರೆಂಡ್ಸ್ ಜೊತೆ ತಾನೇ ಇದ್ದಿದ್ದು? ಇದ್ನಲ್ಲ ಸರ್, ಅದು ಅವ್ರ ಜೊತೆ ಡಿಸ್ಪ್ಯಾಚ್ ಆಗಿ ಸಮಯದಲ್ಲೇ ಇಲ್ಲೊಂದು ಹುಡುಗಿ ಪ್ರೀತಿ ಮಾಡಿ ಅವರಿಂದಲೂ ಬೇರ್ಪಟ್ಟು ಒಂದ್ ಹುಡುಗಿ ಮತ್ತೆ ಈತ ಸಪರೇಟ್ ಒಂದು ರೂಮ್ ಮಾಡ್ಕೊಂಡಿದ್ರು. ರೂಮ್ ಮಾಡ್ಕೊಂಡಿದ್ರು ಸರ್. ಬಟ್ ನಿಮಗೆ ಗೊತ್ತಾಗಿದ್ ಯಾವ ಕಾಲಕ್ಕೆ? ನನಗ್ ಗೊತ್ತಾಗಿದ್ದು ಏನಂದ್ರೆ ಆಲ್ರೆಡಿ ಅವರು 1 ವರ್ಷ ಆಗಿರ್ಬೇಕು ಸರ್ ಬೇರೆ ಮನೆ ಮಾಡಿ. ಆವಾಗ ನಮ್ ತಂಗಿ ಮಗ ಅಲ್ಲೇ ಇದ್ದ ಸರ್ ಒಬ್ನ. ಅವನು ಗಾಡಿ ಆಕ್ಸಿಡೆಂಟ್ ಆಗಿ ಬಂದು ಇಲ್ಲೇ ನನ್ನ ಹತ್ರನ ಇದ್ದ ಸರ್. ಅವನು ಸ್ವಲ್ಪ ದಿನ ಇದ್ದಾಗ ಅವನು ಒಂದು ದಿವ್ಸ ದೊಡ್ಡಮ್ಮ ಹಿಂಗೆಲ್ಲಾ ಮಾಡ್ತಿದ್ದಾನ ಅಣ್ಣ ಅಂತ ಬಾಯ್ ಬಿಟ್ಟ. ಅವನು ಆತನಿಗೆ ಹೆಂಗ್ ಗೊತ್ತಿತ್ತು? ಅವನಿಗೆ ಗೊತ್ತಿತ್ತು ಸರ್ ಅದು, ಇವ್ನು ಈ ತರ ಮಾಡ್ತಾನಂತ. ಮಮ್ಮಿಗೆ ಹೇಳ್ಬೇಡ ಅಂತ ಹೇಳಿದ್ನಂತೆ. ಅಂದ್ರೆ ನಿಮ್ ಮಗನೇ ಹೇಳಿದಾನೆ, ಬಟ್ ಹೇಳ್ಬೇಡ ಅಂತ ಹೇಳಿದಾನೆ ಸರ್. ಹಂಗಾಗಿ ಇವ್ನು ಹೇಳಿರ್ಲಿಲ್ಲ. ಅವ ಯಾವಾಗ ಇಲ್ಲಿ ಬಂದು ಆಕ್ಸಿಡೆಂಟ್ ಆದಾಗ ಕೈ ಮುರ್ಕೊಂಡು ಮನೆಗ್ ಬಂದು ಇಲ್ಲಿದ್ನಲ್ಲ, ಅವಾಗ ಅವನು ಇಲ್ಲ ಈ ತರ ಐತಿ ಅಣ್ಣಂದು ಅಂತ ಹೇಳ್ದ ಅವನು. ಅವಾಗ ನಾವು ಹೌದನ ಯಾವ ಹುಡುಗಿ ಏನು ಅಂತಂದ್ ಹೇಳಿ ನೋಡಿದಾಗ ಇನ್ಸ್ಟಾಗ್ರಾಮ್ ನ ತೋರ್ಸಿದ್ದೆ ಸರ್ ಅವನು. ಇಲ್ಲದಾಳ್ ನೋಡಿ ಇದೇ ಹುಡುಗಿನ ಅಂತಂದ್ ಹೇಳಿ ತೋರ್ಸಿದ್ದೆ. ಅವಳು ನೋಡಕ್ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ಸರ್. ಇರ್ಲಿಲ್ಲಲ್ಲ. ನಾನ್ ಒಂದ್ ದಿವ್ಸ ಕೇಳ್ದೆ ಕಾಲ್ ಮಾಡಿ, ಅಪ್ಪಾಜಿ ಅಂತಾನೆ ಮಾತಾಡ್ತೀನಿ ಸರ್ ನಾನು ಅವ್ನಿಗೆ. ಅಪ್ಪಾಜಿ ಏನ್ ಮಾಡಾಕತ್ತಿಯಪ್ಪ ಅಂತ ಕೇಳ್ದೆ. ಏನಿಲ್ಲ ಮಮ್ಮಿ, ಹಿಂಗ ಡ್ಯೂಟಿ ಮೇಲೆ ಇದೀನಿ, ಹಂಗ ಹಿಂಗ ಅಂತ ಹೇಳ್ದ. ಹೌದೇನೋ ಅಂತಂದ್ ಹೇಳಿ ಹಿಂಗ್ ಮಾತಾಡಿ ಅವತ್ತು ಒಂದಿನ ಏನಾಯ್ತು, ಹಿಂಗ ಯಾವ್ದಾದ್ರು ಹುಡ್ಗಿ ಪ್ರೀತಿಸಿ ಏನಪ್ಪಾ ನೀನು ಹೇಳು ನನ್ ಮುಂದ ಅಂತ ಕೇಳ್ದೆ ನಾನು. ಇಲ್ಲ ಮಮ್ಮಿ ಆತರ ಎಲ್ಲ ನೀನ್ ಏನು ಆತರ ಮಾತಾಡ್ತಿ, ನಾನು ಆತರ ಮಾಡವ್ನೇನೋ ಹಂಗೇನು ಹಿಂಗೇನು ಅಂತ ಮಾತಾಡಿದೆ. 1-2 ಟೈಮ್ ಒಪ್ಕೊಳ್ಳೇ ಇಲ್ಲ ಸರ್, ಒಪ್ಕೊಳ್ಳಿಲ್ಲ ಏನಾದ್ರೂನು. ಲಾಸ್ಟಿಗೆ ನಾನ್ ಆದ್ರೂ ಕೂಡ ಆತ ಒಪ್ಕೊಳಕ್ ರೆಡಿ ಇಲ್ಲ. ಇಲ್ಲ ಸರ್, ಹೇಳ್ತಿದ್ದೆ ಸರ್ ನನಗೆ, ನೀನ್ ಬರೀ ಇಂತ ಈಟ್ ಮನೆ ಹಾಕ್ಸಿ ನೀನು, ನಾನು ಇನ್ನು 5 ಎಕರೆ ಹೊಲ ಹಿಡ್ದು ನಾನು ಇನ್ನು ಎಂತೆಂತದ್ದು ಮನೆ ಹಾಕಿಸ್ಬೇಕು, ನಾನು ಇಷ್ಟ್ ಮನೆಗೆ ಹಿಂಗ್ ಮಾಡ್ತೀನಿ. ನನಗೆ ಹೆಮ್ಮೆ ಅನ್ಸಿತ್ತು ಸರ್, ನಾನ್ ಮನೆ ಹಾಕ್ಸಿದೀನಿ ಅಂತ. ಹೆಣ್ಮಗಳಾದ್ರೂ ಚಿಂತೆ ಇಲ್ಲ, ಗಂಡ ಬಿಟ್ಟು ಹೋದ್ರೆ ನಾನು ಈ ತರ ಎಲ್ಲ ಜೀವನ ಮಾಡೋದು, ನನ್ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇತ್ತು ನನಗೆ. ಹಾಗಾಗಿ ನಾನು ಅದನ್ನ ಮಾಡ್ತಿದ್ದೆ. ನೀನ್ ಇಷ್ಟಕ್ಕೆ ಹೆಮ್ಮೆ ಪಡ್ತಿಲ್ಲ, ನಾನು ಇನ್ನು 5 ಎಕರೆ ಹೊಲ ಹಿಡಿದು ನಾನು ಇನ್ನೂ ದೊಡ್ಡ ಮನೆ ಹಾಕಿಸ್ತೀನಿ ಹಂಗಿಂಗೆ ಇದೇ ತರ ಮಾತಾಡನ್ ಸರ್ ಅವನು. ನಂದೇನು ನಾನು ಹೊರದೇಶಕ್ಕೆ ಹೋಗ್ಬೇಕು ಹಂಗಿಂಗ ಅಂತ ಹೇಳ್ತಿದ್ದ. ಮತ್ತೆ ಇಂಥವ್ನು ಈ ತರ ಮಾಡ್ತಾನಂತ ನನಗೆ ಒಟ್ಟ ಎಕ್ಸ್ಪೆಕ್ಟ್ ಇರ್ಲಿಲ್ಲ ಸರ್. ನಾನು ಮಾಡ್ಕೊಂಡೇ ಇರ್ಲಿಲ್ಲ ಅವನ ಮೇಲೆ ಒಟ್ಟ ಅನುಮಾನ. ಸಂಬಳ ಕೊಡ್ತಿದ್ರ ಅಂದ್ರೆ 15,000 ಕೊಡ್ತಿದ್ರಲ್ ಸರ್. ಅದ್ರಲ್ಲಿ ತಾನು 5,000 ಇಟ್ಕೊಂಡು ನನಗೆ ತಿಂಗಳ 10,000 ಆಗ್ತಿದ್ದೆ ಸರ್. ತನ್ ಖರ್ಚಿಗೆ 5,000 ಇಟ್ಕೊಂತಿದ್ನಲ್ಲ, ನನಗ್ 10,000 ಹಾಕ್ತಿದ್ದ, ತಿಂಗಳಾನು ಹಾಕ್ತಿದ್ದ. ಮತ್ತೆ ನನ್ ಮಗಳು ಸಣ್ಣ ಮಗಳು ಇದ್ದಾಳೆ ಸರ್, ಅವಳಿಗೂನು ಓದಕ್ ನೋಡ್ಕೊಂತಿದ್ದ. ಮತ್ತೆ ಈ ಮನೆದು ಮತ್ತೆ ಈಗ ಸಾಲ ಮಾಡ್ಕೊಂಡಿದ್ನಲ್ಲ, ಸಾಲ ಕಟ್ಕೊಳಕ್ ಹಾಕ್ತಿದ್ದ ಸರ್. ತಿಂಗಳ ಹಾಕ್ತಿದ್ನಲ್ಲ. ಇವನು ನಮ್ ತಂಗಿ ಮಗ ಬಂದು ನನಗೆ ಅವನು ಒಪ್ಕೊಳಕ್ಕೆ ರೆಡಿ ಇರ್ಲಿಲ್ಲ ಸರ್. ಫೋನ್ ಮಾಡಿ ಕೇಳಿದಾಗ ಒಪ್ಕೊಳಕ್ ತಯಾರಿಲ್ಲ ಆತ. ಇರ್ಲಿಲ್ಲ. ಒಂದು 4 ಸಲ ಕೇಳಿದ್ನಿ ಸರ್, ಒಪ್ಕೊಳ್ಳಿಲ್ಲ. ಆಯ್ತು, ಒಂದಿನ ಬಾಯ್ ಬಿಟ್ಟೆ ನಾನೇ, ತಮ್ಮನೇ ಹೇಳಾನ ಅಣ್ಣಿಂಗ್ ಮಾಡ್ಯಾನಂತಂದ್ ಹೇಳಿ ಅಂತಂದೆ ನಾನು. ನಮ್ ತಂಗಿ ಮಗ ನೋಡಿದ್ದೆ ಹೇಳಿದ್ನಂತ ಹೇಳಿದ್ನಲ್ಲ, ಆವಾಗ ಒಪ್ಕೊಂಡೆ ಸರ್. ಹೌದು ಅಂದ. ಬೇಡ, ನಿನ್ನ ಎದಕ್ ಕಳ್ಸಿನೋ ನಾನು ಅಷ್ಟೇ ಮಾಡ್ಕೊಂಡ್ ಬಾ ನೀನ್ ಊರಿಗೆ, ಇಂಥವೆಲ್ಲ ಮಾಡ್ಬೇಡಪ್ಪ ನೀನು, ಅವಳು ನೋಡಕ್ಕೂ ಚೆನ್ನಾಗಿಲ್ಲ, ಬ್ಯಾಡ ಅಂತ ಹೇಳ್ ಸರ್ ನಾನು.
ಇದೊಂದೇ ಮಾತೆ ಹೇಳಿರೋದು ನಾನು, ಬೇರೆ ಏನು ಅಂದಿಲ್ಲ ನಾನು ಅವನಿಗೆ. ಅಂದಿದ್ದಕ್ಕೆ ಅವಳು ಅದನ್ನೇ ಕೇಳ್ಕೊಂಡ್ಬಿಟ್ಟು, ಬೇಡ ನೀನ್ ನಿಮ್ಮ ಮಮ್ಮಿ ಜೊತೆ ಮಾತಾಡ್ದಿ ಅಂತಂದ್ರೆ, ನಿಮ್ ರಿಲೇಟಿವ್ ಜೊತೆ ಮಾತಾಡ್ದೆ ಅಂದ್ರೆ ನಿನ್ ಬ್ರೈನ್ ವಾಶ್ ಮಾಡಿ ನಿನ್ನ ಅವ್ರು ನನ್ನಿಂದ ದೂರ ಮಾಡ್ಬಿಡ್ತಾರೆ, ನೀನ್ ಯಾರ ಜೊತೆನೂ ಮಾತಾಡ್ಬೇಡ ಅಂತೇಳಿ ಇಡೀ ನಮ್ಮ ಫ್ಯಾಮಿಲಿ ಎಲ್ಲಾರ ನಂಬರ್ ಬ್ಲಾಕ್ ಹಾಕ್ಸ್ಬಿಟ್ಲಿ ಸರ್. ಬ್ಲಾಕ್ ಹಾಕಿಸ್ಬಿಟ್ಲು. 4-5 ತಿಂಗಳಾದ್ರೂ ಯಾರು ಕಾಲ್ ಮಾಡಿದ್ರು ಕಾಂಟ್ಯಾಕ್ಟ್ ಆಗ್ತಾನೆ ಇಲ್ಲ ಸರ್, ಒಟ್ಟ ಆಗ್ತಾನೆ ಇಲ್ಲ. ಒಂದಿನ ಏನ್ ಮಾಡ್ತು, ನನ್ ಮಗಳು ಮಂಗ್ಳೂರಲ್ಲಿ ಓದ್ತಾಳೆ ಸರ್ ಅವಳು, ಅವಳಿಗೆ ಕಾಲ್ ಮಾಡಿ, ಅವಳು ನನ್ ಮಗನ್ ಜೊತೆ ಇರೋವಳು ಕಾಲ್ ಮಾಡಿ ಏನ್ ಹೇಳಿದಾಳೆ, ಇಲ್ಲ ನಿಮ್ಮ ಅಣ್ಣ ಇವನು ಮನೇಲಿ 8 ದಿನ ಆಗಿತ್ತಂತ ಸರ್, ಅವ್ರ ಫ್ರೆಂಡ್ಸ್ ಹೇಳಿದ್ದ. ಆಮೇಲೆ ಫುಲ್ಲು ಜಗಳ ಅಂತ, ನಮ್ಮ ಮಮ್ಮಿಯಿಂದ ನಾನ್ ದೂರ ಮಾಡ್ದಿ, ನಮ್ಮ ಮಮ್ಮಿಯಿಂದ ನಾನ್ ದೂರ ಮಾಡ್ದಿ ಅಂತ ಫುಲ್ಲು ಜಗಳ ಮಾಡಿ ರೋಡಿಗೆಲ್ಲ ಬಿದ್ದು ಒದ್ದಾಡಿ ಅಳ್ತಾ ಇದ್ನಂತ ಸರ್ ಇವನು. ಅದಕ್ಕೆ ಅದು 8 ದಿನ ವಿಕೋಪಕ್ಕೆ ಹೋದ್ಮೇಲೆ ಅವಳು ಏನ್ ಮಾಡಾಳ, ಅವ್ರ ಅಮ್ಮನ ಜೊತೆ ಮಾತಾಡಿದ್ರಾದ್ರೂ ನನ್ ಜೊತೆ ಚೆನ್ನಾಗಿರ್ತಾನ ನನ್ನ ಇದಕ್ಕ ನನ್ ಮಗಳಿಗೆ ಫೋನ್ ಹಚ್ಚಿದಾಳ ಸರ್ ಅವಳು. ಇಲ್ಲ ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗಿದೆ, ಬಹಳ ಫುಲ್ ಸೀರಿಯಸ್ ಇದಾನ, ಅನ್ಕಾನ್ಶಿಯಸ್ ಅದಾನ, ಮಮ್ಮಿ ಅಂತ ಹೇಳಕತ್ತಾನ, ನೀವ್ ಬರ್ರಿ ಅಂತ ಹೇಳಾಳ, ನಿಮ್ ಮಮ್ಮಿ ಕಳಿಸು ಅಂತ ಹೇಳ ನನ್ ಮಗಳಿಗೆ ಫೋನ್ ಮಾಡಿ. ಅವಳು ನಾನ್ ಮೀಟಿಂಗ್ ಇತ್ತು ಅಲ್ಲಿ ಹೋಗಿನಿ, 10 ಗಂಟೆನ ಫೋನ್ ಮಾಡ್ತಾಳ, ಮಮ್ಮಿ ಎಲ್ಲಿದೀನಿ ಅಂದ್ಲು. ನಾನ್ ಮೀಟಿಂಗ್ ಇತ್ತಮ್ಮ ನಾನು ಇಲ್ಲಿ ಬಂದಿನಿ ಅಂತ ಹೇಳ್ದೆ. ಇಲ್ಲ ಅಣ್ಣಗ್ ಹಿಂಗಾಗೈತಂತ, ನೀನ್ ಇಮ್ಮಿಡಿಯೇಟ್ಲಿ ನೀ ಬೆಂಗ್ಳೂರ್ಗ್ ಹೋಗ್ಬೇಕು, ಬಾಳ ಅನ್ಕಾನ್ಶಿಯಸ್ ಅದಾನಂತ, ಮಮ್ಮಿ ಅಂತಿದಾನಂತ, ನೀನ್ ಹೋಗ್ಲೇಬೇಕು ಅಂತ ಹೇಳಿದ್ಲು. ಅಲ್ಲಮ್ಮ ಎಲ್ಲಿ ಅಂತ ಹೋಗ್ಲಿ, ಅವ್ನು ಎಲ್ಲಿದಾನೋ ಏನು ನನಗ್ ಗೊತ್ತಿಲ್ಲ, ನಾನು ಎಲ್ಲಿ ಅಂತ ಹೋಗ್ಲಿ, ನಂಗ್ ಮಾತಾಡಕ್ಕೆ ಆಗ್ಲಿಲ್ಲ ಸರ್, ಫುಲ್ ನರ್ವಸ್ ಆಗ್ಬಿಟ್ಟೆ ನಾನು. ಅಲ್ಲೇ ಕುಸ್ತು ಬಿದ್ದೆ ನಾನು. ಸಿಸ್ಟರ್ಗಳೆಲ್ಲ ಇದ್ರು, ಯಾಕೆ ಅಳ್ತೀಯ, ಏನಾಯ್ತು ಅಂತ ಕೇಳಿದ್ರು. ಇಲ್ಲ ಈ ತರ ಆಗೈತಂತ್ರಿ ಅಂತ ಹೇಳಂದ್ರೆ ಮೀಟಿಂಗ್ ಆಯ್ತು ನೀನ್ ಹೋಗ್ ಮೊದ್ಲ ಅಂತಂದ ಹೇಳಂದ್ರು. ಬಂದೆ, ಅಮ್ಮ ಇದ್ರು ಮನೇಲಿ, ಅಮ್ಮಮ್ಮ ಅವ್ರೆಲ್ಲ ಏನಾಯ್ತು ಅಂದ್ರೆ ಹಿಂಗೆ ಆಗೈತಂತ, ಆಕ್ಸಿಡೆಂಟ್ ಆಗೈತಂತ, ಫುಲ್ಲು ಬಾಳ ಅನ್ಕಾನ್ಸಿಯಸ್ ಅದಾನಂತೆ, ಇವತ್ ಹೋಗೋಣಮ್ಮ ನಾವು ಎಷ್ಟೊತ್ತಿದ್ರು ಅಂತಂದ್ರೆ. ನಮ್ಮಮ್ಮ ಅಮ್ಮ ಇಲ್ಲೇ ಇದ್ರು ಸರ್ ಅವಾಗ. ಅವ್ರ ತವ್ರ ಮನೆಗೆ ಹೋದವ್ರು ನಿಮ್ ಮನೆ ತಕ್ ಬಂದಿದ್ರು ಅವಾಗ? ಬಂದಿದ್ರು. ಅವ್ರ ಮನೆ ಬಿಟ್ಟು ನಾವ್ ಬೇರೆ ಮನೆ ಹಾಕಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಸರ್ ನಾನು ನನ್ ಮನೇಲಿದ್ದೆ, ಅವ್ರ ಮನೆಯಲ್ಲೇ ಇದ್ರು. ಅಪ್ಪ ಸತ್ತಾದ್ಮೇಲೆ ಅಮ್ಮ ಬಂದ್ ಇಲ್ಲೇ ಸೇರ್ಕೊಂಡ್ರು ಊರ್ಗೆ. ಹಂಗಾಗಿ ಅಮ್ಮಗ ನಾನು ಹಿಂಗಾಗೈತಂತಮ್ಮ ಅಂತಂದು ಹೋಗಿ ಹತ್ಕಂತ ಹೇಳ್ದಾಗ, ಆಯ್ತು ಇವತ್ತು ನೈಟೇ ಹೊರಡೋಣ, ನೈಟ್ ಹೆಂಗು ಟ್ರೈನ್ ಇರುತ್ತಲ್ಲ ಹೋಗ್ಬಿಡೋಣ, ಅಳ್ಬೇಡ ನೀನು ಅಂತಂದ್ ಹೇಳಂದು. ಅವನೇನು ನಮ್ಮ ತಂಗಿ ಮಗ ಅಂತ ಹೇಳಿದ್ನಲ್ಲ ಸರ್, ಅವ್ನಿಗೆ ಗೊತ್ತಿತ್ತು ಅಂತ ಅವನಿಗೆ ಫೋನ್ ಹಚ್ಚಿದೆ. ಅಪ್ಪಾಜಿ ಹಿಂಗಾಗೈತಂತ, ಅಣ್ಣನ್ಗೆ ಆಕ್ಸಿಡೆಂಟ್ ಆಗೈತಂತ, ನೀನ್ ಅವ ಎಲ್ಲದನಂತ ಗೊತ್ತೈತೆ ನಿನ್ಗ ಅಂತಂದೆ. ಇಲ್ಲ ದೊಡ್ಡಮ್ಮ, ಅವ ಎಲ್ಲದನಂತ ಗೊತ್ತಿಲ್ಲ ನನ್ಗ, ಆದ್ರ ನಾ ಪತ್ತೆ ಹಚ್ತೀನಿ ಅವ ಎಲ್ಲದನಂತಂದ್ ಹೇಳಿ, ನೀವ್ ಬರ್ಬೇಡ್ರಿ ನಾನ ಹೋಗ್ತೀನಿ ಅಂತ ಅಂದ ಅವನು. ಬೇಡ ನಾನ್ ಬರ್ತೀನಿ, ನನಗ್ ನಿಧಾನ ಆಗಲ್ಲ, ನನ್ನೇ ಕೇಳ್ತಾನಂತ, ನಾನ್ ಬರ್ತೀನಿ ಅಪ್ಪಾಜಿ, ಅವ ಇರೋದ್ ಗೊತ್ತಿಲ್ಲಲ್ಲ ನಿನ್ಗ, ಅವ್ನ ಎಲ್ ಕೆಲ್ಸ ಮಾಡ್ತಾನಂತ ಗೊತ್ತೈತಲ್ ನಿನ್ಗ ಅಂದೆ. ಗೊತ್ತೈತಿ ದೊಡ್ಡಮ್ಮ ಅಂತಂದ. ಆಯ್ತು ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗಿ ವಿಚಾರ ಮಾಡೋಣ ಅಂತ ಹೇಳಂದೆ. ಇಲ್ಲ ದೊಡ್ಡಮ್ಮ ಅಷ್ಟು ಸುಲಭ ಇಲ್ಲ, ಅಲ್ಲಿ ಒಳಗ್ ಬಿಡಂಗಿಲ್ಲ ಹಂಗಿಂಗ ಅಂತ. ಇಲ್ಲ ನಾನು ಏನಾದ್ರೂ ಮಾಡ್ತೀನಿ, ನಾನ್ ಕೈ ಕಾಲು ಹಿಡ್ಕಂತೀನಿ ಅವ್ರಿಗೆ, ನಾನ್ ಹೆಂಗೋ ಪತ್ತೆ ಹಚ್ತೀನಿ ಅವನ್ನ, ನನ್ನನ್ ಕರ್ಕೊಂಡ್ ಹೋಗ್ ನೀನು ಅಂತಂದ್ ಹೇಳಂದೆ. ಆಯ್ತು ಬಾ ಅಂತಂದ್ ಹೇಳಂದ. ಅಮ್ಮ ನನ್ನಿಂದ ಮತ್ತೆ ನಮ್ಮಮ್ಮ ಬಂದ್ಲು. ಅಮ್ಮ ನಾನು ಅವನು ಹೋದ್ವಿ ಅಲ್ಲಿಗೆ. ಓದಿ ಸರ್ ಇವ್ನ್ ಏನ್ ಮಾಡಾನ, ಅವ್ರ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಾನ, ಇವ ನಮ್ ತಂಗಿ ಮಗ ಅಂತ ಹೇಳಿದ್ನಲ್ಲ, ಅವ್ನ್ ಕರ್ಕೊಂಡ್ ಹೋಗಿದ್ನಲ್ಲ, ಅವ್ನ್ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಾನ. ಅವ್ರಿಗೆ ಆಲ್ರೆಡಿ ಇದು 8 ದಿನ ಜಗಳ ಆಗದ್ ಗೊತ್ತಿತ್ತು ಸರ್. ಅದು ಅವ್ರ ಏನ್ ಮಾಡಿದ್ರು, ಇಲ್ಲ ಆಂಟಿ ನಾನ್ ಮಾತಾಡ್ದೆ ಹೆಂಗದನ ಏನು ಅಂತ. ಇಲ್ಲ ಆಂಟಿ ಆಕ್ಸಿಡೆಂಟ್ ಇಲ್ಲ, ಏನು ಇಲ್ಲ, ನೀನ್ ಚಿಂತೆ ಮಾಡ್ಬೇಡ, ಆರಾಮ್ ಇದಾನ ಅವನು, ನೀನ್ ಆರಾಮಾಗಿ ಬಾ, ನೀನು ಅದು ಬೇರೆನೆ ಜಗಳ ಇದೆ, ನೀನ್ ಬಾ, ನೀನು ಊರಲ್ಲಿ ನಾನ್ ತೋರಿಸ್ತೀನಿ, ಅವ್ರ ಮನೆ ಎಲ್ಲೈತೆ ಅಂತ ನಾನ್ ತೋರಿಸ್ತೀನಿ, ನೀ ಬಾ ಆಂಟಿ ಅಂತ ಅವ್ರು ಮಾತಾಡಿದ್ರು. ಆಯ್ತು ಅಂತಂದೇಳಿ ಅವ್ರದ್ದು ಎಷ್ಟು 7 ಗಂಟೆಗೆ ಡ್ಯೂಟಿ ಮುಗಿತಿತ್ತು ಸರ್. ನಾವು ಆಲ್ರೆಡಿ 6 ಗಂಟೆಗೆ ಬೆಂಗಳೂರು ರೀಚ್ ಆಯ್ತು. 7 ಗಂಟೆ ಮಟ್ಟ ಮತ್ತೆ 1 ತಾಸು ಅಲ್ಲೇ ವೇಟ್ ಮಾಡಿದ್ವಿ, ಅವ್ರ ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕು. ಅವ್ರು ಏರ್ಪೋರ್ಟ್ ಅಲ್ಲೇ ಕೆಲಸ ಮಾಡ್ತಿದ್ರು. ಬಂದ್ರು, ಅವ್ರು ಮತ್ತೆ ನನ್ನನ್ನು ಕರ್ಕೊಂಡು ಹೋಗಿ, ನೈಟ್ ಇಂದ ಊಟ ಇಲ್ಲ ನಿದ್ದೆ ಇಲ್ಲ ಸರ್ ನನ್ಗೆ. ಬೆಳಗ್ಗೆ ಆದ್ರೂ ಊಟ ಇಲ್ಲ ನಿದ್ದೆ ಇಲ್ಲ, ಒಂಥರ ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ಅವ್ರು ಮತ್ತೆ ಅಲ್ಲಿಗೂ ಅವ ಇರಲ್ಲಿಗೆ ಹೋಗೋದಕ್ಕೆ 12 ಗಂಟೆ ಆಯ್ತು ಸರ್. ಹೋದೆ ಸರ್, ಏನಂತೀರಾ, ಅಲ್ಲಿ ಹೋಗಿ 3ನೇ ಫ್ಲೋರ್ ಅಲ್ಲಿ ಇದ್ದಾನೆ ಸರ್ ಮೇಲೆ. ಹೋಗಿ ನೋಡಿದ್ರೆ ಆರಾಮಿದಾರ್ ಸರ್ ಅವ್ರು. ನಾನ್ ಇಷ್ಟಿಲ್ಲಿ ನರ್ವಸ್ ಆಗಿದೀನಿ. ಬೆಲ್ ಮಾಡಿದ್ರೆ ಇಬ್ರು ಬಂದ್ ಕದ ತೆಗದ್ರಿ ಸರ್. ನನಗೆ ಇಬ್ರು ಜೊತೆಲಿ ಇದ್ದಿದ್ ನೋಡಿ ಸರ್, ನನ್ ಇದ್ದು ಸತ್ತಂಗಾಯ್ತು ಸರ್. ನನ್ ಕುಸ್ತೆ ಬಿದ್ದೆ ಅಲ್ಲಿ ಇಬ್ರು ಇರೋದ್ ನೋಡಿ. ಮಗ ಏನ್ ಕೇಳ್ತಾನ ಸರ್ ಗೊತ್ತಾ, ನನ್ನ ನೋಡಿ ಎದ್ರಬೇಕಲ್ಲ ಸರ್, ನಾವು ಯಾವ ಪರಿಸ್ಥಿತಿಗೆ ಅಮ್ಮ ಹೆಂಗ್ ಬೆಳ್ಸಾಳ ಅಂತಂದ್ ಹೇಳಿ ನನ್ನ ನೋಡಿ ಎದ್ರಬೇಕಲ್ಲ. ಇಲ್ಲ ಎಷ್ಟು ಕೊಬ್ಬಿಂದ ಕೇಳ್ತಾನ ಗೊತ್ತಾ ಸರ್. ಏನೀಗ್ ಬಂದಿದ್ದು ಅಂತ ಕೇಳ್ತಾನ. ಅಮ್ಮ ನಾನು ನಮ್ ತಮ್ಮ ಬೆಂಗ್ಳೂರಾಗದಾನಂತ ಹೇಳಿದ್ನಲ್ಲ, ಅವನು ನಮ್ಮ ತಂಗಿ ಮಗ ಎಲ್ರು ಹೋಗಿದೀವಿ.
ಏನೀಗ ಬಂದಿದ್ದು, ಎದಕ್ ಬಂದ್ರಿ ಅಂತ ಕೇಳ್ತೇನೆ ಸರ್. ಕೇಳಿದ್ನಲ್ಲ, ನಾನೇನಂದೆ, ಇಲ್ಲ ನಿನ್ನನ್ನು ಹಡ್ದಿದ್ದೀನಲ್ಲಪ್ಪ, ಅದಕ್ಕೆ ಮತ್ತೆ ಬಣ್ಣ ಕಳ್ಳಲ್ಲ ಅದಕ್ಕ ಮತ್ತೆ ಹಿಂಗಂತ ಹೇಳಿದ್ಲಂತೆ ತಂಗಿಗ್ ಫೋನ್ ಹಚ್ಚಿ, ಅದಕ್ಕ ಬಂದಿನಪ್ಪ ಹೆಂಗದನಂತ ನೋಡಾಕ ಅಂತಂದೇಳಂದೆ. ಒಂದ್ ಟಿ ಶರ್ಟ್ ಹಾಕೊಂಡಿದ್ದಾಳೆ ಸರ್, ಒಂದ್ ಸಣ್ಣ ಚಡ್ಡಿ ಹಾಕೊಂಡಿದ್ದಾಳೆ. ಬೆಡ್ ಮೇಲೆ ಮಲ್ಕೊಂಡಾರ ಇಬ್ರು. ಅದನ್ನ ನೋಡ್ ನನಗೆ ಏನ್ ಮಾತಾಡ್ಬೇಕಂತ ಬಾಯೇ ಹೋಗ್ಬಿಡ್ ಸರ್. ನನ್ಗೆ ನಮ್ ತಮ್ಮಗ ಬೆಂಕಿ ಎತ್ಬಿಡ್ ಸರ್. ಲೇ, ನಿನ್ನನ್ ಎದಕ್ ಕಳ್ಸಿದ್ವಿ ನಾವು, ನೀನ್ ಇಲ್ಲಿ ಏನ್ ಮಾಡಾಕತ್ತಿದ್ ನೀನು? ನಿಮ್ಮವ್ ಯಾವ ಪರಿಸ್ಥಿತಿಯಲ್ಲಿ ಬೆಳ್ಸ್ಯಾಳ, ಏನ್ ಮಾಡ್ಯಾಳ, ನಿನ್ನನ್ ಎದಕ್ ಕಳ್ಸಿದ್ಲು ಅನ್ನೋದು ಅರಿವು ಐತೇನ್ಲೇ ನಿನಗ ಅಂತೇಳಿ ನಮ್ ತಮ್ಮ ಫುಲ್ಲು ರೇಗಾಡಕತ್ಬಿಟ್ಟೆ ಸರ್. ಏರ್ಪೋರ್ಟ್ ತಮ್ಮ? ಹಾ, ಏರ್ಪೋರ್ಟ್ ತಮ್ಮ ಫುಲ್ಲು ರೇಗಾಡಕತ್ತಿದೆ. ಇವನು ನಾನ್ ಮಾಡಿ ನೋಡೋ, ನನಗ್ ಬೇಕವಳು, ನನಗ್ ಬಿಡಕ್ ಆಗಲ್ಲ ಅಂತಂದ. ಆಯ್ತು, ಬಿಡಕ್ ಆಗಲ್ಲಲ್ಲ, ಇಟ್ಕೊಂಡಿಯಲ್ಲ, ಮದ್ವೆ ಮಾಡೋ ಮಟನಾದ್ರೂ ನೀನ್ ಜೊತೆಗೆ ಯಾಕೆ ಕರ್ಕೊಂಡ್ ಇಟ್ಕೊಂಡಿ? ಅಮ್ಮನ್ ಒಪ್ಪಿಸ್ಬೇಕು, ರಿಲೇಷನ್ ಅದಾರಲ್ಲ ಅವ್ರಿಗೆಲ್ಲ ಹೇಳ್ಬೇಕು. ಮದ್ವೆ ಆಗೋ ಮಟನಾದ್ರೂ ಆಕೆ ಅವ್ರ ತವ್ರ ಮನೆಗ್ ಇರ್ಬೇಕಲ್ಲ. ನಿನಗೆ ಈ ಕಾಮನ್ ಸೆನ್ಸರ್ ಐತೆನ ನಿನಗೆ? ಅಟ್ಲೀಸ್ಟ್ ಈಗ ತಗೊಂಬಂದ್ ಇಟ್ಕೊಂಡಿಯಲ್ಲ, ನೀನ್ ಯಾವ ಧೈರ್ಯದ ಮೇಲೆ ತಂದ್ ಇಟ್ಕೊಂಡಿ ನೀನು ಅಂತ ಎಲ್ಲ ಮಾತಾಡಿದ್ವಿ ಸರ್. ಅವಳೇನ್ ಮಾಡಿದ್ಲು, ಇವ್ರೆಲ್ಲಾ ಬಂದ್ರು ಇನ್ ನಾನ್ ನೋಡಿತಾರ ಅಂತಂದ್ ಹೇಳಿ ಏನ್ ಮಾಡಿದ್ಲು, ಅವಳು ನಾಟಕ ಮಾಡಿದ್ಲು ಅಂದ್ರೆ, ಇವ್ನ ನನ್ನ ನೋಡೋದ್ರಾಗನ ಇವನ್ಗೂ ಒಂಥರ ಕಳ್ಳು ಬಂತ್ ಸರ್. ನನ್ನ ನೋಡಿ, ಅಳ್ಬೇಡ ಮಮ್ಮಿ, ನೀನ್ ಅಳ್ಬೇಡ, ನನ್ಗ ಏನು ಮಾತಾಡಕ್ ಬರ್ತಿಲ್ಲ ಸರ್. ನನ್ಗೆ ಫುಲ್ ಅಳೋದು, ಸುಮ್ನೆ ಅಳೋದ್ ನಾನು. ಅಳ್ಬೇಡ, ನಾನು ಅಳ್ಬಾರ್ದು, ಮತ್ತೆ ಅಳ್ಬೇಡ ನೀನು ಅಂತ ಸುಮ್ನೆ ಮಾಡ್ತಾನ. ಬರೀ ಇವಳಿಗೆ ಅಷ್ಟೇ ನೋಡಕ್ ಆಗ್ಲಿಲ್ಲ ಸರ್. ಇವನು ಏನೋ ಇದಾಗ್ಬಿಡ್ತಾನೇನ, ಬದ್ಲಾಗ್ಬಿಡ್ತಾನೇನ, ಫ್ಯಾಮಿಲಿ ನೋಡಿ ಹೋಗ್ಬಿಡ್ತಾನೆ ನನ್ನ ಅಂತಂದ್ ಹೇಳಂದು ಇವಳು ಏನ್ ನಾಟಕ ಮಾಡಿದ್ಲು, ಆ ಚಡ್ಡಿ ಹಾಕೊಂಡವಳು ಬಡ ಬಿಟ್ಟು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ಲನ ಬೈಕ್ ಓಡಿಸ್ತಾಳೆ ಸರ್. ಅಲ್ಲೇ ಬೆಂಗಳೂರು ಹುಡ್ಗಿನೇ ಅವಳು. ಬೈಕ್ ಓಡಿಸ್ತಾಳೆ. ಬೈಕ್ ಹೆಂಗ್ ಹೋದ್ಲೋ ಗೊತ್ತಿಲ್ಲ ಸರ್. ಅವಳು ಒಟ್ನಲ್ಲಿ ಹೋಗ್ಬಿಟ್ಲ ಅವಳು. ನಾನ್ ಹೋಗ್ತೀನಿ, ನಾನು ಎಲ್ಲಾದ್ರೂ ಹೋಗ್ತೀನಿ, ನಿನ್ ಫ್ಯಾಮಿಲಿ ನೀನ್ ನೋಡ್ಕೊಂಡು ಹೋಗು, ನಾನ್ ಜೀವನ ಹಾಳು ಮಾಡಿದಿ ಒಟ್ನಲ್ಲಿ ಅಂತಂದ್ ಹೇಳಿ ಅವ್ನ್ ಹಂಗ ಹೊಡಿಯಕ ಹೋಗ್ತಾಳ. ನೀನು ಫ್ಯಾಮಿಲಿ ಬೇಕಾ, ನಾನ್ ಬೇಕಾ ಅಂತ ಕೇಳ್ತಾಳ ಸರ್. ನನಗಿಬ್ರು ಬೇಕಂತ ಇವನ್ ಹೇಳ್ತಾನ. ನಾನು ಏನು ಮಾತಾಡಿಲ್ಲ ಸರ್. ನನಗ್ ಮಾತಾಡಕ್ ಅವತ್ತು ಮೂಡೇ ಬರ್ಲಿಲ್ಲ ನನಗೇನು. ನಾ ಸುಮ್ಮನೆ ಇದೀನಿ. ನಾನು ಆತರ ಕೇಳಿದ್ಲು. ಇಬ್ರು ಬೇಕಂದ್ಮೇಲೆ, ಇಲ್ಲ ಅವ್ರು ಬೇಕಂದ್ರ ಅವ್ರನ್ನ ಹಾಕೋ, ನನ್ ಬೇಕಂದ್ರ ನಾನ್ ಆಯ್ಕೆ ಮಾಡ್ಕೊ, ನಿನಗ್ ಅವ್ರೇ ಬೇಕಂತ ನನಗ್ ಗೊತ್ತಾಗಕತ್ತೈತಿ, ನಾನ್ ಹೋಗ್ತೀನಿ ಅಂತ ಹೋಗ್ಬಿಟ್ಲಿ ಸರ್ ಇವಳು. ಅಂದ್ರೆ ನನಗೆ ಏಟ್ ಬೀಳ್ತಾವ್, ಬಡಿತಾರ ಇವ್ರು ಅಂತ ಅವಳಿಗೆ ಭಯ ಆಯ್ತು. ನಮ್ ತಮ್ಮ ರೇಗಾಡೋದ್ಕ ಅವಳು ಹಂಗಾಗಿ ಪಾರಾಗ್ಬಿಟ್ಲು. ಅವಳು ಪಾರಾದ್ಲಲ್ಲ, ಹೋಗಿ ಅಲ್ಲಿ ಏನ್ ನಾಟಕ ಮಾಡ್ಯಾಳ ಗೊತ್ತಾ ಸರ್, ಅವ್ರು ಫ್ರೆಂಡ್ ಮನೆಗ್ ಹೋಗಿ, ಇಲ್ಲ ನೀವ್ ಫೋನ್ ಮಾಡ್ರಿ ಅಂತ ಹೇಳಾಳ. ನಿದ್ದೆ ಮಾತ್ರ ತಗೊಂಡ್ಬಿಟ್ಟಾಳ, ಹೆಂಗ ಮಾಡಕತ್ತಾಳ ಅಂತ ಇವ್ನಿಗೆ ಫೋನ್ ಮಾಡೋದು. ಹೋಗಿ ಒಂದ್ 10 ನಿಮಿಷನೂ ಆಗಿಲ್ಲ ಸರ್. ನಾವ್ ಇವ್ನಿಗೆ ಏನೋ ಹೇಳಿ ತಿದ್ದಿ ಬುದ್ಧಿ ಹೇಳ್ಬೇಕಂತ ಅನ್ಕೊಂಡಿವಿ, ಇವ್ನ್ ಕರ್ಕೊಂಡ್ ಬಂದ್ಬಿಡ್ಬೇಕು ಈ ಕಡೆ ಅಂತ ಹೇಳಿ. ನಾನ್ ನಿದ್ದೆ ಹೋಗಿ ತಗೊಂಡಿನಿ ಅಂತಂದ್ ಹೇಳಂದು ಫೋನ್ ಮಾಡ್ಬಿಟ್ಲು ನೋಡಿ ಸರ್. ಇವನು ಎದ್ನೋ ಬಿದ್ನೋ ಅಂತಂದ್ ಅದೆಂತ ಪರಿ ಗಾಡಿ ಹೊಡ್ಕೊಂಡು, ಇಲ್ಲ ಅವಳು ಸಾಯ್ತಾಳ, ನಿಮಗ್ ಗೊತ್ತಿಲ್ಲ ಅವಳು ಬುದ್ಧಿ, ನಾನ್ ಹೋಗ್ತೀನಿ ಈಗ ಅಂತಂದ್ ಹೇಳಿ ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗ್ಬಿಡ್ಬೇಕ ಸರ್. ಇವನು ಓದೋನ್ 5 ಗಂಟೆ ಆದ್ರೂ ಬರ್ಲಿಲ್ಲ. ನಾವ್ ಅಲ್ಲೇ 12 ಗಂಟೆಗೆ ಹೋಗಿ ಅಲ್ಲೇ ಕುತ್ಕೊಂಡಿವಿ, ಬರ್ತಾನೆ ಅಂತಂದ್ ಹೇಳಿ ಫೋನ್ ಮಾಡ್ತೀವಿ ಒಟ್ಟಿಗೆ ಎತ್ತವಲ್ಲ ಸರ್. ಫೋನೇ ಎತ್ತವಲ್ಲ. ಅಲ್ಲಿ ಹೋಗಿಂದ ಫುಲ್ ಡೈವರ್ಟ್ ಮಾಡ್ಬಿಟ್ಟಾಳ ಅವಳು. ಏನ್ ಮಾಡಾಳೋ ಗೊತ್ತಿಲ್ಲ, ಒಟ್ನಲ್ಲಿ ಗೊತ್ತಿಲ್ಲ. ಇವನು ಹೋದ. ಆಮೇಲೆ ಹೇಳ್ತಾನೆ, 3 ಗಂಟೆ ಸುಮಾರು ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ನೀವ್ ಹೆಂಗ್ ಬಂದ್ರಿ ಹಂಗ್ ಹೋಗ್ಬಿಡ್ರಿ, ನನಗ ಅವಳು ಬಿಡಕ್ ಆಗಲ್ಲ, ನಾ ಬಿಡಲ್ಲ, ನಿಮ್ಮನ್ನ ಬಿಡ್ತೀನಿ ಹೊರತು ಅವಳಿಗೆ ನಿಮ್ ಕೂಟ ಮಾತಾಡಿದ್ರೆ ಅವಳು ನನ್ ಜೊತೆ ಜೀವನ ಮಾಡಲ್ಲಂತೆ, ನನಗ್ ಅವಳೇ ಬೇಕು, ನೀವ್ ಹೋಗ್ಬಿಡ್ರಿ, ಹೆಂಗ್ ಬಂದ್ರಿ ಹಂಗ್ ಹೋಗ್ಬಿಡ್ರಿ, ನಿನ್ ಪಾಲಿಗೆ ಮಗ ಸತ್ತಾನಂತ ನೀ ಕೈ ಬಿಟ್ಬಿಡು, ನೀನ್ ಹೋಗ್ಬಿಡು ಮಮ್ಮಿ ಅಂತಾನ ನನಗೆ ಅಂದ. ನಾವು ಅವ್ರು ಮನಿ ಓನರ್ ಇರ್ತಾರಲ್ಲ ಸರ್, ಬಾಡಿಗೆ ಕೊಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವಾಗ ನೀವ್ ಹೆಂಗ್ ಕೊಟ್ರಿ ಮನೆನ ಇವ್ರು ಏನಂತ ಹೇಳಿ ಮನೆ ಬಾಡಿಗೆ ಇಟ್ಕೊಂಡಾರ ಅಂತ ನಮ್ ತಮ್ಮ ಹೋಗಿ ವಿಚಾರ ಮಾಡಾಕತ್ತಿದ. ಏನಂದಾರ ಇಬ್ರು ಜೊತೆಗೆ ಅದಾರಲ್ಲ, ಗಂಡ ಹೆಂಡತಿ ಅಂತ ಹೇಳಾರೋ ಏನಂತ ಹೇಳಾರೋ ಅಂತ ಕೇಳಿದ ಇವನು. ಇಲ್ಲ ಈ ತರ ನನ್ ಮಾವನ್ ಮಗಳ ಇವಳು ಎಂಗೇಜ್ಮೆಂಟ್ ಆಗೈತಿ, ನಾವು ಇನ್ನ ಮದುವೆ ಮಾಡ್ಕೋಬೇಕಂತಂದ್ ಹೇಳಿದ್ರು. ಹಂಗಾಗಿ ಅವರು ನಮ್ ಕಡೆಯಲ್ಲವ್ರು ಸರ್, ಅವ್ರ ಮನೆ ಬಾಡಿಗೆ ಕೊಟ್ಟವ್ರು. ಹಂಗಾಗಿ ನಾವು ನಮ್ ಕಡೆಯಲ್ಲವ್ರಲ್ಲ, ಆತರ ಏನು ಇಲ್ಲ ಅಂತಂದೇಳಿ ನಾವ್ ಕೊಟ್ಟಿವಿ. ಆದ್ರೆ ಅವ್ರು ದಿನಾನು ಜಗಳಾನೇ ಮಾಡ್ತಾರ, ಬರೀ ಒಂದಿನಾನು ಚೆನ್ನಾಗಿರಲ್ಲ. ಅವ್ರು ಬರೀ ಜಗಳ ಮಾಡದೆ ಆಯಮ್ಮ ನಾನ್ ಸೂಸೈಡ್ ಮಾಡ್ಕೊಂತಂದೆ ಜಗ್ಗು ಎದುರಿಸ್ತಾಳ, ನಿಮ್ ಹುಡುಗನ ಜಗ್ಗಿ ಜೀವ ತಿಂತಾಳ ಅಂತ ಆಯಮ್ಮನೂ ಹೇಳಿದ್ಲು. ಆಯಪ್ಪನು ಹೇಳ್ದ. ಇಬ್ರು ಗಂಡ ಹೆಂಡತಿ ಹೇಳಿದ್ರು ಅವ್ರು. ನಾನ್ ಅಳದು ಮಾಡೋದು ನೋಡಿ ಅವ್ರು ಬಹಳ ಒಂಥರ ಹಚ್ಕೊಂಡ್ಬಿಟ್ರಿ ಸರ್. ಅವ್ರು ಪಾಪ ಎಷ್ಟು ಒಳ್ಳೆಯವ್ರು ಅದ್ರಿ, ನೀವ್ ಈ ತರ ಮಾಡಿದ್ರಲ್ಲ ಅಂತ ಹೇಳಿ ಬಂದ್ ಅವ್ರ ಏನ್ ಒಂದ್ ಪ್ಲಾನ್ ಕೊಟ್ರಂದ್ರಿ ಸರ್, ಇಲ್ಲ ನೀವು ಹೋಗಿ ಕಂಪ್ಲೇಂಟ್ ಮಾಡ್ರಿ ಅಂತ ಹೇಳಿದ್ರು ಸರ್. ಅವ್ರು ಹೋಗಿ ಅವ್ನ ಕಂಪ್ಲೇಂಟ್ ಮಾಡ್ರಿ, ಈ ತರ ನಾನ್ ಮಗನ್ನ ಕಳ್ಸಿದ್ದೆ ನಾನು ದುಡಿಯಾಕ್ ಅಂತಂದ್ ಹೇಳಿ
ಈ ತರ ಇವ್ನು ಈ ತರ ಮಾಡ್ಕೊಂಡನಂತಂದ್ ಹೇಳಿ ಕಂಪ್ಲೇಂಟ್ ಮಾಡ್ರಿ ಅಂತಂದ್ರು. ಸರ್ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಸಿಟಿ ಒಳಗ ನಾನ್ ಬಂದಿರೋದ ಫಸ್ಟ್ ಟೈಮ್ ಇಲ್ಲಿಗೆ ಇವತ್ತು, ನನಗ್ ಗೊತ್ತಿಲ್ಲ ಎಲ್ಲೈತೋ ಸ್ಟೇಷನ್ ಅಂತಂದೆ. ನೀವ್ ಬರ್ರಿ ಮೇಡಮ್ ನಾವ್ ಬರ್ತೀವಿ ಅಂತಂದೇಳಿ ನಮ್ ತಮ್ಮ, ನಾನು, ನಮ್ಮಮ್ಮ ಅಷ್ಟನ್ನು ಕರ್ಕೊಂಡ್ ಹೋದ್ರು ಸರ್ ಅವ್ರ ಸ್ಟೇಷನ್ಗೆ. ಹೋಗ್ತೀನಿ ಸರ್, ಅದು ಸಿಟಿ, ಅಲ್ಲಿ ಯಾರು ನಮಗ್ ಮರ್ಯಾದಿನ ಕೊಡ್ಲಿಲ್ಲ ಸರ್. ಅಳ್ತಿದೀನಿ, ಕಾಲ್ ಹಿಡ್ಕೊಂತೀನಿ ಸರ್, ನನ್ ಈ ತರ ಆಗೈತಿ, ನನ್ ಮಗನ್ ದುಡಿಯಾಕಂತ ಕಳ್ಸಿರಿ, ಈ ತರ ಮಾಡ್ದ, ಇವ್ರ ಇನ್ನ 7 ವರ್ಷದವ್ರು ಇದ್ರು, ಆ ತರ ಮಾಡಿ ಗಂಡ ಬಿಟ್ಟು ಹೋದ, ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಇವ್ರನ್ನೆಲ್ಲ ಈ ಮಟ್ಟಕ್ಕೆ ತಗೊಂಡ್ ಬಂದಿನಿ, ದುಡಿಯಾಕಂತ ಕಳ್ಸಿವ್ರಿ, ಇವ್ನ ಈ ತರ ಮಾಡ್ದೆ ಸರ್. ನಾನು ಬ್ಯಾಡ್ ಅಂತ ಹೇಳಲ್ಲ, ಆದ್ರೆ ನನ್ನ ಹತ್ರ ಮಾತಾಡೋದೇ ಇಲ್ಲ ಸರ್ ಇವ್ರು. ನಾನ್ ಹೆಂಗ್ ಮಾಡ್ಲಿ, ನನಗ್ ಬಿಟ್ಟಿರಕ್ ಆಗ್ತಿಲ್ಲ ನನ್ ಮಗನ್ನ ಅಂತಂದೇಳಿ ನಾನು ಅವ್ ಕಾಲ್ ಹಿಡ್ಕೊಂತೀನಿ ಸರ್ ಅವ್ರಿಗೆ, ಪೊಲೀಸರಿಗೆ. ಏನ್ ಮಾಡದಮ್ಮ, ನಿನ್ ಮಗನೇ ಹಡಕದ ನಂತರ ನಾನ್ ಏನ್ ಮಾಡ್ಲಿ, ಅವನಿಗೆ ಗೊತ್ತಿರ್ಬೇಕಲ್ಲ ನಮ್ಮಮ್ಮನ್ನ ನಾನ್ ಬಿಟ್ಟು ಬಂದೀನಿ, ನಾನು ಯಾವ ಸ್ಥಿತಿಯಾಗ ಬಂದೀನಿ ಅಂತಂದೇಳಿ ನಾನ್ ಏನ್ ಮಾಡ್ಲಿ. ಎಷ್ಟಮ್ಮ ವಯಸ್ಸು ಅಂತ ಕೇಳಿದ್ರು. 23 ಇದ್ದು ಸರ್ ಅವನಿಗೆ. 23 ಸರ್ ಅಂತ ಅಂದೆ. ಆಯಮ್ಮಂಗ ಅಂದ ಸೇಮ್ ಇರ್ಬೋದು ಸರ್ ಅಂತ ಹೇಳಿದೆ ನಾನು. ಮತ್ ನಾನೇನ್ ಮಾಡ್ಲಿ, ಅಲ್ಲ ಮೆಜಾರಿಟಿಗೆ ಬಂದಾರ ಅವ್ರು, ಏನೂ ಇಲ್ಲ ಮಾಡೋದ್ ಏನಿಲ್ಲ, ಮದ್ವೆ ಮಾಡಿ ಕಳ್ಸಿ ಹೋಗು, ಹಿಂಗೆ ಅಂದ್ರು ಸರ್ ಅವ್ರು. ಆಯ್ತು ಸರ್, ನಾನ್ ಮದ್ವೆ ಮಾಡ್ತೀನಿ, ನಾನ್ ಮಾಡಲ್ಲ ಅಂತ ಹೇಳಲ್ಲ ಸರ್. ನೀವ್ ಒಂಚೂರು ಹೆದರಿಕೆ ಹಾಕಿ, ತಂದೆ ತಾಯಿನ್ ಬಿಡು ಅಂತ ಯಾರಾದ್ರೂ ಹೇಳ್ತಾರಾ? ಹೇಳಲ್ಲ ಸರ್. ಹೇಳಿ ಸರ್, ನಿಮ್ ಕಾಲ್ ಹಿಡ್ಕೊಂತೀನಿ ಸರ್, ನಿಮ್ ಕಡೆಯಿಂದ ಮಾತ್ ಬಂದ್ರೆ ಹೆದರ್ತಾರ ಸರ್ ಅಂತ ಹಿಂಗೆ ಅವ್ರ ಬೂಟ್ಗಾಲ ಹಿಂಗೆ ಹಿಡ್ಕೊಳಕ್ ಹೋದಿ ಸರ್. ನಾನು ಮಾತಾಡಿ ಸರ್ ಪ್ಲೀಸ್, ನಾನು ಅವ್ನಿಗೆ ಕಾಲ್ ಮಾಡ್ಕೊಡ್ತೀನಿ ಮಾತಾಡಿ ಸರ್ ಅಂತ ಹೇಳಿ ಅಷ್ಟು ಬೆಳ್ಕೊಂಡಾಗ, ಆಯ್ತಮ್ಮ ಕೊಡು, ಕಾಲ್ ಮಾಡ್ಕೊಡು ಅಂತ ಹೇಳಿದ್ರು. ಕಾಲ್ ಮಾಡ್ಕೊಟ್ಟೆ ಸರ್. ಎಲ್ಲೆದಿಲ್ಲ ನೀನು, ಹಿಂಗ ನಾನು ಇಂಥ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ ಅಂತ ಚೆನ್ನಾಗ್ ಮಾತಾಡಿದ್ರು ಸರ್. ಅವಾಗ ಅವ್ನಿಗೆ ಏನ್ ಮಾತಾಡ್ಬೇಕು ಮಾತಾಡ್, ಬಾ ಇಲ್ಲಿ ಸ್ಟೇಷನ್ಗೆ ಬಾ ನೀನು ಅಂತಂದೇಳಿ ಅಂದಾಗ ಎದುರಿದ್ರಿ ಸರ್ ಇವ್ರು. ಫುಲ್ ಎದುರು ಬಿಟ್ಟಾರ ಇಬ್ರು. ಅವ್ರು ಮಾತಾಡ್ದಾಗ ಬಾ ಇಲ್ಲಿ ಸ್ಟೇಷನ್ಗೆ ಬಾ ನೀನು ಅಂತಂದೇಳಿ ಕರ್ಸಿದ್ರು. ಇಬ್ರು ಬಂದ್ರಿ ಸರ್. ಅವಾಗ ಇಲ್ಲ ಸರ್ ಬರ್ತೀನಿ ನಾನು, ಇಬ್ರು ಬರ್ತೀವಿ ಅಂತಂದ್ರೆ. ಏನ್ಲೇ ನೀನು, ನನಗ್ ನಿಂತ್ಕೊಳಕ್ ಆಗ್ಲಿಲ್ಲ ಸರ್. ಅವಾಗ ನಾನು ಅಲ್ಲೇ ನೆಲದಲ್ಲೇ ಕೂತ್ಕೊಂಡು ನನಗ್ ಫುಲ್ ಹೊಟ್ಟೆ ಉರಿತಾ ಇತ್ತು ಸರ್. ಅಷ್ಟು ಅಳ್ತಾ ಇದ್ದೆ ನಾನು, ಬರೀ ಅಳದೆ ಮಾಡ್ತಾ ಇದ್ದೆ. ಆವಾಗ ನೋಡ್ತೀಯಾ ನಿನ್ ತಾಯಿ ಪರಿಸ್ಥಿತಿ ಏನಾಗೈತೆ ಅಂತ, ನಿಂದ್ ಯಾವಾಗ ಆಕ್ಸಿಡೆಂಟ್ ಆಗೈತೆ ಅಂತ ಸುದ್ದಿ ಬಂದಾಗಿದ್ದ ಒಂದ್ ತೊಟ್ಟು ನೀರ್ ಕುಡ್ದಿಲ್ಲಂತೆ ಆ ತಾಯಿ. ಆಕಿ ಪರಿಸ್ಥಿತಿ ನೋಡ್ತೀಯಾ ಅಂತಂದು ಹೇಳಿ ಬೇಸಿಗೆ ಗದ್ರಿಸಿದ್ರು ಸರ್ ಅವ್ರು. ಅವ್ರು ಏನು ಅಂದಿಲ್ಲ, ಈಗ ಮಾಡ್ತೀವಿ ಅಂತ ಹೇಳ್ಯಾರ ಮದ್ವಿನ. ಅವ್ರು ಮಾಡಲ್ಲ ಅಂದಿದ್ರೆ ನಾನ್ ಮಾತಾಡ್ತಿದ್ದೆ. ಮಾಡ್ತೀವಿ ಅಂತ ಹೇಳ್ಯಾರ, ಮಾತಾಡಲ್ಲ ಯಾಕ ತಾಯಿ ಹತ್ರ ನೀನ್ ಫೋನ್ ಮಾಡಿ ಅಂತದ್ ಏನ್ ಮಾಡ್ಯಾಳ? 23 ವರ್ಷ ಬೆಳೆಸಿದ ಮಗನ್ನ ಈಗ 23 ದಿನದಲ್ಲಿ ಬಂದೋಳ್ ಬೇಕು ಅಂದ್ರೆ ನೀನ್ ಎಂತ ಮಗಲೇ ನೀನು ಹಡಕ ಅಂತ ಬೈದ್ರು ಸರ್ ಅವ್ರು. ತುಂಬಾ ಬೈದ್ರು. ಎಲ್ಲಾ ಬೈದು ಇದನ್ ಮಾಡಿದಕ್ಕೆ ಆಯ್ತು ಸರ್ ನನ್ ತಪ್ಪಾಯ್ತು ಸರ್ ಅಂತಂದೇಳಿ ಇಬ್ರು ನಾಟಕ ಮಾಡಿದ್ರು. ಇಲ್ಲಮ್ಮ ಇವಳು ನನ್ ಕಾಲ್ ಹಿಡ್ಕೊಳಕ್ ಬಂದ್ಲು ಸರ್. ಅಲ್ಲಿ ನೆಲ್ದಾಗ ಕೂತಿದ್ನೆಲ್ಲ ಅವ್ರ ಪೊಲೀಸ್ ಚೇರ್ ಅದಾವ್ ನೋಡೋ ತಗೊಂಡ್ಬಂದ್ ಹಾಕ್ರು ಪಾಪ ಎಮ್ಮಗ ಅಂತ ಹೇಳಿ ನೆಲ್ದಾಗ ಮಣ್ಣಲ್ಲೇ ಉಳ್ಳಾಡ್ತಿದ್ದೆ ಸರ್ ನಾನು. ಚೇರ್ ಅದಾವ್ ನೋಡ್ರು ತಗೊಂಡ್ ಬಂದ್ ಹಾಕ್ರು ಪಾಪ ಎಮ್ಮನ್ ನೋಡಕ್ ಆಗೋಲ್ಲ ಅಂತ. ಆಮೇಲೆ ಅವ್ರ ಕನಿಕರ ತೋರ್ಸಿದ್ರು ಸರ್. ಚೇರ್ ಅಲ್ಲಿ ಕೂತ್ಕೊಂಡಿದ್ದೆ ನಾನು, ಚೇರ್ ಹಾಕೊಟ್ರು, ನೀರ್ ಕೊಟ್ರು, ಕುಡ್ದೆ. ನನ್ ಬಾಯೆಲ್ಲ ತೌಡ್ ಆಡ್ತಿತ್ತು ಸರ್, ಒಂಥರ ಒಣಗ ಆಗ್ಬಿಟ್ಟಿತ್ತು. ಆವಾಗ ಇವಳು ಬಂದು ನಾಟಕ ಮಾಡಿದ್ಲು. ಇಲ್ಲಮ್ಮ ತಪ್ಪಾಯ್ತಮ್ಮ, ನಾನ್ ನಿನ್ ಸಂಕಟ ಏನಂತ ಅರ್ಥ ಮಾಡ್ಕೊಳ್ಳಿಲ್ಲಮ್ಮ, ನೀನ್ ಹೆಂಗ್ ಕೇಳ್ತೀನಮ್ಮ ನಾನು, ಆದ್ರೆ ನಮ್ಮಿಬ್ಬರನ್ನು ದೂರ ಮಾಡ್ಬೇಡಮ್ಮ ನೀನು, ಹಂಗ ಹಿಂಗ ಅಂತ ನಾಟಕ ಮಾಡಿದ್ಲು. ನಾನ್ ಹೇಳಿನಮ್ಮ ದೂರ ಮಾಡ್ತನು ಅಂತ. ಈಗ ನನ್ ಮಗನಿಗೆ ನೀ ಬೇಕಾಗಿ ಅಂದ್ಮೇಲೆ ನಾನ್ ದೂರ ಮಾಡ್ತಂತ ಹೇಳಿನ, ನನ್ ಜೊತೆ ಯಾಕೆ ಮಾತಾಡ್ಸೋದ್ ಬಿಡಿಸಿದೆ ನೀನು? ನಾನು ಏನು ಅಂದಿಲ್ಲಲ್ಲ, ನನಗ್ ಇಷ್ಟು ಬೇಕು ಅಂದಿದ್ರೆ ನಾನೇ ಮದುವೆ ಮಾಡ್ತಿದ್ನಲ್ಲ ಅಂತ ಎಲ್ಲ ಹೇಳ್ದೆ. ಆಯ್ತು ಅಂತಂದೇಳಿ ನಾಟಕ ಮಾಡಿದ್ವಿ ಸರ್. ನಾನು ನಮ್ಮನೆಯವ್ರು ಯಾರು ಒಪ್ಲಿಲ್ಲ ಅವಳು ಮದುವೆ ಮಾಡ್ಕೊಳಕ್ಕೆ. ಏನೆಲ್ಲಾ ಮಾಡಿ ಒಪ್ಸಿದೆ ಎಲ್ಲಾರ್ನು. ಆಯ್ತು ಮಗನೇ ಬೇಕಾಗಿತ್ತು ಅಂದ್ಮೇಲೆ ನಾನೇನು ಮಾಡಕ್ಕಾಗಲ್ಲ. ನನಗ್ ಮಗ ಬೇಕು ಅಂದ್ರೆ ಮದ್ವೆ ಮಾಡಬೇಕು, ಏನು ಮಾಡಕ್ಕಾಗಲ್ಲ. ಬಂದವ್ರು ಬರ್ರಿ, ಬಿಟ್ಟವ್ರು ಬಿಡ್ರಿ ಅಂತಂದೇಳಿ ಇಲ್ಲೇ ನಮ್ಮೂರಲ್ಲೇ ಕರ್ಕೊಂಡ್ ಬಂದು ನಾನೇ ಒಂದ್ 8 ದಿನದಲ್ಲಿ ಅರೇಂಜ್ ಮಾಡ್ದೆ ಸರ್ ನಾನು. ಅವ್ರು ಯಾರು ಬಂದಿಲ್ಲ ಸರ್. ಅವ್ರಿಗೆ ಇಷ್ಟನೇ ಇಲ್ಲ ಇವಳು ಇಲ್ಲಿ ಬಂದಿರೋದಕ್ಕೆ. ಅವ್ರು ಯಾರು ಮಾತಾಡಿಲ್ಲ. ಅವ್ರ ಅಮ್ಮ ಅಷ್ಟ ಮಾತಾಡ್ತಿದ್ಲು ಇವ್ರ ಜೊತೆ ಕಳವಿಲೆ. ಅದು ಅವ್ರ ಅಣ್ಣವ್ರ 3 ಜನ ಇದಾರಂತ ಸರ್. ಅವ್ರ ಅಣ್ಣವ್ರ ಕಳವಿಲೆ ಮಗಳ ಹತ್ರ ಆಯಮ್ಮ ಮಾತಾಡ್ತಿದ್ಲಂತೆ. ಆಯಮ್ಮನ ಬಂದಿದ್ಲು ಅವತ್ತು ಸ್ಟೇಷನ್ಗೆ. ಆಯಮ್ಮ ಅವ್ರ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು. ನಾವು ಎಷ್ಟೋ ಬೇಡ ಅಂತಂದೇಳಿ ಎಲ್ಲಾರು ನಮ್ ರಿಲೇಷನ್ ಎಲ್ಲಾರು ಏನನ್ನ ಇದನ್ ಮಾಡಿದ್ರು. ಇವ ನನ್ ಮಗ ಬಿಡ್ಲಿಲ್ಲ ಸರ್, ಇದ್ರಾಗ ಇರ್ಲಿಲ್ಲ ಇವನು. ಆಯ್ತು ಬೇಡ ಅಂತಂದೇಳಂದು ಆಯ್ತು ಅಂತಂದೇಳಿ ಮದ್ವೆಗೂ ನಾನು ಇನ್ನು 8 ದಿನ ಟೈಮ್ ಕೊಡ್ರಿ ನನಗೆ, ನಾನು ಇಲ್ಲೇ ಕಟ್ಟು ಅಂತಾಳ ಸರ್. ಇಲ್ಲೇ ಕಟ್ಬಿಡು ಈಗ ತಾಳಿನ, ಮನೆಗ್ ಹೋದ್ರೆ ನೀನ್ ಏನ್ ಚೇಂಜ್ ಆಗ್ತೀಯ ಏನಂತ ಅಕ್ಕಿಗೆ. ಈಗ ಇಲ್ಲೇ ಸ್ಟೇಷನ್ ಒಳಗ ಕಟ್ಟು ಅಂತಾಳ. ನಾವ್ ನಿನ್ ಮದ್ವೆ ಮಾಡಕ್ ಬಂದಿಲ್ಲಮ್ಮ ಇಲ್ಲಿಗೆ, ನಾನ್ ಹಿಂಗಂತ ಹೇಳಿದಕ್ ಬಂದಿನಿ. ನಾವ್ ತಾಳಿ ಬೇಕಲ್ಲ, ತಾಳಿ ಕಟ್ಟಕಾದ್ರೆ ತಾಳಿ ಏನಾದ್ರೂ ಬೇಕಲ್ಲ. ಹೆಂಗ್ ಕಟ್ತಿ ಇಲ್ಲಿ, ಏನ್ ಮಾಡ್ತೀವಿ? 8 ದಿನ ಟೈಮ್ ಕೊಡು, ನಾನ್ ರೆಡಿ ಮಾಡ್ತೀನಿ. ಬಟ್ನಲ್ಲಿ ನನ್ ಮಗ ನನ್ನ ಹತ್ರ ಮಾತಾಡ್ಬೇಕು ಅಷ್ಟೇ ನಾನು ಅಂತ ಎಲ್ಲಾ ಹೇಳ್ದೆ. ಆಯ್ತು ಅಂತಂದೇಳಿ ಅದು ಹೇಳ್ದಾಗುನು ನಾನು ನಮ್ಮ ಮನೆಯವ್ರಿಗೆಲ್ಲಾರು ಎದ್ರಾಕೊಂಡು ಬೇಡ ಅಂದ್ರೆ ಯಾರಿಗೂ ಇಷ್ಟ ಇರ್ಲಿಲ್ಲ ಸರ್. ಬಂದವ್ರು ಬಂದ್ರು. ಇಲ್ಲೇ ನನ್ ಮನೆ ಮುಂದೆನೆ ನಮ್ಮ ಊರಲ್ಲೇ ದೇವಸ್ಥಾನದಲ್ಲೇ 1 ಲಕ್ಷ ರೂಪಾಯಿ ಹೋಯ್ತು. ಇವನ ಹತ್ರ ದುಡ್ಡು ಸಹ ಇರ್ಲಿಲ್ಲ ಸರ್. ನಾನೇ ದುಡ್ಡು ಇಟ್ಕೊಂಡಿದ್ದನ್ನ ನಾನೇ ಖರ್ಚು ಮಾಡಿ, ನಾನೇ ಮದ್ವೆ ಮಾಡಿ
ಕೊಟ್ಟೆ ಸರ್ ನಾನು. ಆಯ್ತು ಅವ್ರಾದ್ರು ಚೆನ್ನಾಗಿರ್ತಾರಲ್ಲ, ಈಗ ನಾವು ಹಿರಿಯರ್ ಮಾಡಿದ್ದು ಮದ್ವೆ ನಾವರ ಎಷ್ಟ್ ಚೆನ್ನಾಗಿದೀವಿ, ಅವ್ನ್ ಇಷ್ಟಪಟ್ಟಿದ್ದ ಅವ್ನ್ ಮಾಡ್ಕೊಂಡಿರ್ಲಿ, ನನ್ ಜೊತೆ ಮಾತಾಡ್ತಾನಲ್ಲ ಅಟ್ಲೀಸ್ಟ್ ಅಂತಂದೇಳಿ ಮದ್ವೆ ಮಾಡ್ಕೊಟ್ಟೆ ಸರ್. 2 ತಿಂಗಳ ಚೆನ್ನಾಗಿದ್ರು ನನ್ ಜೊತೆಗೆ, 2 ತಿಂಗಳ ಚೆನ್ನಾಗಿದ್ರು. ಮತ್ತೆ ಅದೇ ಆಡ, ನಿಮ್ಮ ಮಮ್ಮಿ ಜೊತೆ ಮಾತಾಡಿದ್ರೆ ನಾನ್ ನಿನ್ ಜೊತೆ ಜೀವನ ಮಾಡಲ್ಲ, ಹಂಗೆ ಜಗಳ ಮಾಡ್ತಾ ಇದ್ಲಿ ಸರ್. ಹಂಗೆ ಜಗಳ ಮಾಡಿ 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 ಒಂದಿನ ಅದು ಇದು ಪಿನಾಯಿಲ್ ಇರುತ್ತಲ್ಲ ಸರ್, ಇವ್ನ್ ಮಾತಾಡ್ತೀನಿ, ಅಮ್ಮಮ್ಮ ಏನ್ ಮಾಡಾಳ, ನಮ್ಮ ಮಮ್ಮಿ ಏನ್ ಮಾಡಾಳ, ಮಾಡ್ಕೊಟ್ಟಾಳಲ್ಲ ಮದ್ವಿನ ಅಂತಂದೇಳಿ ಎಲ್ಲ ವಾದ ಮಾಡಿದಕ್ಕೆ ಪಿನಾಯಿಲ್ ಕುಡ್ದ್ಬಿಟ್ಟಿದ್ಲನ್ ಸರ್. ನಾನ್ ಸಾಯ್ತೀನಿ, ಹಂಗಿದ್ರೆ ನಿಮ್ಮ ಅಮ್ಮನ ಜೊತೆಗೆ ಇರು ನೀನು ಅಂತೇಳಿ. ಆವಾಗಿಂದ ಇವ್ನ್ ನನ್ ಮಗ ಸ್ಟೇಷನ್ಗೆಲ್ಲ ಹೋಗಿ ಎಲ್ಲ ಹೊಲ್ಸ ಮಾಡಿ ಅವ್ರೆಲ್ಲ ಇವನಿಗೆ ಎಲ್ಲ ಹೆದರಿಕೆ ಹಾಕಿ, ಇವನು ಅಷ್ಟು ಧೈರ್ಯದವನಿಲ್ಲ ಸರ್ ನನ್ ಮಗ. ಆತರ ಎಲ್ಲ ಸ್ಟೇಷನ್ ಅದು ಇದು ಅಂದ್ರೆ ಇವ್ನಿಗೆ ಅಷ್ಟು ಇದಿಲ್ಲ, ಭಯ. ಹೆಣ್ಮಕ್ಳಂದ್ರೆ ಏನ್ ಮಾಡಿದ್ರು ನಡೀತೈತಲ್ಲ ಅಂತೇಳಿ. ಹಂಗಾಗಿ ಪಿನಾಯಿಲ್ ಕುಡ್ದಿದ್ಕ ಮತ್ತೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ ಹೋಗಿ ಅಲ್ಲೆಲ್ಲ ಮತ್ತೀಗ ಇದು ಸೂಸೈಡ್ ಅಟೆಂಪ್ಟ್ ಅಂತಂದೇಳಿ ಕೇಸ್ ಆಗಿತ್ತು ಸರ್. ಅದು ಕೇಸ್ ಆಗಿದ್ಕ ಅದಕ್ಕೆ ಮತ್ತೆ ಈಕಿ ನೋಡು, ನೀನ್ ನಿಮ್ಮ ಅಮ್ಮನ ಹತ್ರ ಹೋಗ್ತೀನಿ ಅಂತಂದ್ರೆ ನಿನ್ನ ಹೆಸರೇ ಹೇಳ್ ಬರಸ್ತೀನಿ ಈಗ ನಾನು ಹೇಳಿದ್ಲನ್ ಸರ್. ನಿನ್ನ ಹೆಸರೇ ಹೇಳ್ ಬರಸ್ತೀನಿ ನಾನು, ನೀನೇ ಕಾರಣ ಅಂತಂದು. ಇಲ್ಲ ಅಂದ್ರೆ ನಾನೇ ಕುಡ್ದೀನಿ ಅಂತ ಹೇಳ್ತೀನಿ ನಾನು, ಹೆಂಗ್ ಮಾಡ್ತಿ ಹೇಳಂತಂದ್ ಹೇಳಿ ಇವ್ನಿಗೆ ಆತರ ಇಲ್ಲ ನಾನ್ ಬಿಡ್ತೀನಿ ನಮ್ಮ ಅಮ್ಮನ ಅಂತ ಹೇಳೇನ್ ಸರ್ ಇವ್ನು. ಆಯ್ತು ನೀನೇ ಬೇಕು ನನ್ಗ, ನಮ್ಮ ಅಮ್ಮನ ಬಿಡ್ತೀನಿ ಅಂತಂದ್ ಹೇಳಿ ಅಂದಿಂದ ಅವ್ರು ಬಂದು ಸ್ಟೇಷನ್ ಒಳಗ್ ಬಂದು ಪೊಲೀಸರು ವಿಚಾರಣೆ ಮಾಡಿದಾಗ, ಇಲ್ಲ ನಾನೇ ಕುಡ್ದೀನಿ ಸರ್, ನಾನು ಏನೋ ಒಂದು ಇದನ್ ಮಾಡಕ್ ಹೋಗಿ ನಾನು ಕುಡ್ದೀನಿ, ನನ್ಗೆ ಒಂದ್ ಸ್ವಲ್ಪ ಬೇಸರ ಆಗಿತ್ತು, ನಾನೇ ಕುಡ್ದೀನಿ, ನಮ್ಮ ಮನೆಯವ್ರದ್ದು ಏನು ತಪ್ಪಿಲ್ಲ ಅಂತಂದ್ ಹೇಳಿ ಸ್ಟೇಟ್ಮೆಂಟ್ ಕೊಟ್ಲಂತೆ. ಕೊಟ್ಟಾದ್ಮೇಲೆ ಆಯ್ತು ಅಂತಂದ್ ಹೇಳಂದು ಅವ್ರು ಮತ್ತೆ ವಿಚಾರಣೆ ಮುಂದುವರ್ಸಿಲ್ಲ ಸರ್. ಆಯ್ತು ಬಿಡು ಅಂತ ಇಬ್ರು ಕಡೆಯಿಂದ ಸೈ ಮಾಡಿಸಿ ಬಿಟ್ಟಾರ್ ಸರ್. ಬಿಟ್ಟಾದ್ಮೇಲೆ ಇವ್ನು ಈ ತರ ಆಯ್ತಲ್ಲ, ಹಿಂಗೆ ಮಾಡ್ತಾಳೆ ಈಕಿ, ಬೇಡ ಹಿಂದೆಗಡ ನಂದು ಏನಾರ ಸ್ಟೇಷನ್ ಅದು ಇದು ಅಂತ ನನ್ ಮೇಲೆ ಕಂಪ್ಲೇಂಟ್ ಹೋಯ್ತು ಅಂದ್ರೆ ನನ್ ಕೆಲ್ಸ ಹೋಗುತ್ತಲ್ಲ ಅಲ್ಲಿ ಏರ್ಪೋರ್ಟ್ ಅಲ್ಲಿ, ನನ್ ಕಪ್ಪು ಚುಕ್ಕಿ ಬಿತ್ತು ಅಂದ್ರೆ ಅಂತ ಇವನು ಆಕಿನ ಎದ್ರಕೊಳಕ್ ಹೋಗಿಲ್ಲ ಸರ್. ಇದುವರೆಗೂ ನಮ್ಮ ಹತ್ರ ಒಟ್ಟ ಮಾತಾಡಲ್ಲ ಸರ್. ಒಟ್ಟ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲೂ ಯಾರ ಹತ್ರನೂ ಮಾತಾಡಲ್ಲ. ಅದು ನನ್ ಮಗಳ ಯಾವಾಗ ಒಂದ್ಸಲ ಅವಳಿಗೆ ಹಚ್ಚಿರ್ತಾನ, ಅದು ಅವ್ರು ಇಲ್ದೊತ್ನಾಗ, ಹೆಂಡತಿ ಇಲ್ದೊತ್ನಾಗ ಹಚ್ಚಿರ್ತಾನ. ಅದಕ್ಕೆ ನನ್ಗೆ ಈಗ ಆ ಮಗನಿಂದ ಬಹಳ ಅಂದ್ರೆ ಬಹಳ ಎಷ್ಟೋ ಮರಿತೀನಿ ಸರ್. ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ, ನಿಮ್ಮಂತ ಗುರುಗಳಿಂದ ಅಡ್ಡಾಡ್ತೀನಿ, ಬರ್ತಾರೆ ಅಂತವೆಲ್ಲ ಕೇಳಿದ್ಕೆ ಇವತ್ತು ಇಷ್ಟೊಂದು ಮಾತಾಡಿದ್ರು ನನಗ ಬಟ್ ದುಃಖ ಐತಿ, ಕಣ್ಣೀರ್ ಬರಲ್ಲ. ಅವನನ್ನ ಮರೆಯಕ್ ಆಗ್ತಾ ಇಲ್ಲ ಸರ್. ನನಗೆ ಇರೋದೊಬ್ಬ ಮಗ, ಅವ್ರ ಅಪ್ಪನಿಂದನೂ ಆತರ ಆಯ್ತು, ಇವನು ಈ ತರ ಮಾಡಿ ಹೋಗ್ಬಿಟ್ನಲ್ಲ. ಅದಕ್ಕೆ ನಾನು ಏನು ಡಿಸಿಷನ್ ತಗೋಬೇಕು. ಮತ್ತೆ ಇವಾಗ ಬಿಡ್ತಾನೂ ಇಲ್ಲ ಸರ್, ಮತ್ತೆ ಕಾಲ್ ಮಾಡ್ತಾನೆ, ಅವ್ರ ತಂಗಿಗೆ ಹೇಳ್ತಾನೆ. ನನ್ಗೆ ಏನ್ ಮಾಡ್ಬೇಕು, ಕರ್ಕೋಬೇಕೋ ಬೇಡೋ ಅವನನ್ನ, ನನಗೆ ನಿಮ್ ಸಜೆಷನ್ ಬೇಕಾಗಿದೆ ಸರ್. ನನ್ಗೆ ಕರ್ಕೊಳ್ಬೇಕ ಅನ್ನೋ ಪ್ರಶ್ನೆ ಯಾಕೆ ಅಂದ್ರೆ ಅವ್ರು ಇಲ್ಲಿಗೆ ಬರ್ತೀನಿ ಅಂತಾರ ಅಥವಾ ಏನು? ಅಂದ್ರೆ ಇವನು ಮಗ ಬಂದ್ರೆ ಸರ್ ಅಕಸ್ಮಾತ್ ಆಗಿ ಈಗ ನನ್ ಮನ್ಸು ಹೆಂಗ ನನಗೆ ಈಗ ಅಂದ್ರೆ ಹೆಂಡತಿ ಜೊತೆ ಬಂದ್ರ ಅಥವಾ ಹೆಂಡತಿ ಗೊತ್ತಿಲ್ದಂಗೆ ನಿಮ್ ಜೊತೆ ಮಾತಾಡ್ತೀನಿ ಅಂದ್ರೆ ಮಾತಾಡ್ಬೇಕಾ ಬೇಡವಾ ಅಂತಲ್ಲ? ಹಾ ಸರ್, ಹೆಂಡತಿ ಜೊತೆ ಬಂದ್ರೆ ಓಕೆ ಸರ್, ಹೌದಾ? ಬಟ್ ಹಂಗ್ ಬರಲ್ಲ ಅವನು. ಹೆಂಡತಿ ಬಿಟ್ಟೆ ಬರ್ತಾನ. ಆದ್ರೆ ಹೆಂಡತಿ ಬಿಟ್ಟು ಹೆಂಗ್ ಬರ್ತಾನಂದ್ರ ಸರ್, ಆಕಿ ಇವಾಗ್ಲೂ ಪ್ರೆಗ್ನೆನ್ಸಿ ಇದ್ದಾಳ ಸರ್. ಈಗ್ಲೂ ಏನಂತಾಳಂತೆ, ನಾನು ಇದೊಂದ್ ಮಗು ಆದ್ಮೇಲೆ ನಿನಗೆ ಡೈವರ್ಸ್ ಕೊಡ್ತೀನಿ ಅಂತಾಳಂತೆ ಸರ್. ನಾನ್ ನಿನ್ ಜೊತೆ ಇರಲ್ಲ, ನಿಮ್ಗೆ ಫ್ಯಾಮಿಲಿ ಬೇಕು ಅಂದ್ರೆ ನಾನ್ ನಿನಗೆ ಡೈವರ್ಸ್ ಕೊಡ್ತೀನಿ ಅಂತಾಳಂತ ಸರ್. ಇವ್ನೊಟ್ಟ ನಮ್ ಜೊತೆ ಸೇರ್ಲೇಬಾರ್ದಂತೆ. ಅಲ್ಲ ಓಲಿ, ಅವರಿಬ್ಬರಾದ್ರೂ ಚೆನ್ನಾಗಿದ್ದಾರಾ? ಇಲ್ಲ ಸರ್, ಬರೀ ಜಗಳ, ನೆಮ್ಮದಿನೇ ಇಲ್ಲ. ಅವನೇ ಅಡ್ಗೆ ಮಾಡಿ ಇಡ್ಬೇಕು ಸರ್. ಅವನೇ ಅಡ್ಗೆ ಮಾಡಿಟ್ಟು ತುತ್ತು ಮಾಡಿ ಊಟ ಮಾಡ್ಸಿದ್ರೆ ಮಾತ್ರ ಈಗ ಪ್ರೆಗ್ನೆನ್ಸಿ ಎದಾಳಲ್ಲ ಸರ್. ಅವನೇ ಊಟ ಮಾಡ್ಸಿದ್ರೆ ಮಾತ್ರ ಊಟ ಮಾಡ್ತಾಳಂತೆ, ಇಲ್ಲಾಂದ್ರೆ ಇಲ್ಲಂತೆ. ಏನು ಮಾಡಲ್ಲ ಮನೇನ್ ಕೆಲ್ಸ. ಇವನೇ ಬಟ್ಟೆ ತೊಳಿಬೇಕು, ಇವನೇ ಮುಸ್ರಿ ತಿಕ್ಬೇಕು, ಇವನೇ ಅಡ್ಗೆ ಮಾಡಿ ಊಟ ಮಾಡಿಸ್ಬೇಕು. ಡ್ಯೂಟಿಗೆ ಹೋಗಿ ಬಂದು ಇವನೇ ಮಾಡ್ಬೇಕು ಎಲ್ಲಾನು, ಮನೇನ್ ಕೆಲ್ಸ, ಕಸ ಹೊಡೆಯೋದು ಎಲ್ಲ. ನಾನೇ 3 ಟೈಮ್ ಹೋಗಿದ್ದೆ ಸರ್. ನನ್ ಕಣ್ಣೆದ್ರಿಗೆನ ನನ್ ಮಗ ಬಚ್ಚಲ್ದಾಗ ಬಟ್ಟೆ ಹೋಗುದು, ಒಣೆ ಹಾಕ್ಬೇಕು. ಅವನೇ ಅಡ್ಗೆ ಮಾಡಿ ಬಾರಮ್ಮ ಅಂತಂದ್ ಹೇಳಿಕಿನ್ ಕರ್ಕೊಂಡು, ಇದೊಂದ್ ತುತ್ತು ತಿನ್ನು ಪುಟ್ಟ, ಸಣ್ಣ ಹುಡುಗ್ರಿಗೆ ಹೇಳ್ತೀವಲ್ಲ, ಇದೊಂದ್ ತುತ್ತು ತಿನ್ನು ಚಿನ್ನಿ, ಇದೊಂದೇ ತುತ್ತ, ಇದೊಂದೇ ಲಾಸ್ಟ್ ಅನ್ಕಂತ ಹಾಕಿ ತಿನ್ಸ್ಬೇಕು ಸರ್. ನನ್ನ ಎದುರಿಗೇನೆ ಜಗಳ ಬರೀ, ನೆಮ್ಮದಿನೂ ಇಲ್ಲ ಸರ್. ಮತ್ತೆ ಅವನ ಜೀವನಕ್ಕೆ ಯಾರ ಜೊತೆ ಒಂದು ಹೆಣ್ಣು ಹುಡುಗಿಯರ್ ಜೊತೆ ಮಾತಾಡಿದ್ರು ಜಗಳ, ಗಂಡು, ಒಟ್ಟ ನಮ್ ಊರವ್ರು, ನಮ್ ಫ್ಯಾಮಿಲಿ ಯಾರು ಬೇಡಂತೆ ಸರ್. ಒಟ್ಟ ಇವ್ನ ಹಂಗ ಹೋಗ್ತೀನಿ ಅಂದ್ರೆ ಅವಳು ಇವನ್ ಜೊತೆ ಜೀವನ ಮಾಡಲ್ಲ ಅಂತ ಡೈವರ್ಸ್ ಕೊಡ್ತಾಳಂತೆ. ಬಟ್ ಈಗ ಈತ ಆಕೆಯನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಸರ್. ಇವನು
ನಮಗ್ ಮರೆಯಕ್ ನಮ್ಗೆ ಆಗ್ತಾ ಇಲ್ಲ ಸರ್. ಅವಾಗ ಮಾಡ್ತೀನಿ. ನಿಮ್ಮ ಮಗಳ ಕತೆ ಏನು? ಅವ್ರಿಗೆ ಮದುವೆ ಮಾಡಿದ್ರ? ಇನ್ನ ಇಲ್ಲ ಸರ್, ಅವಳು ಇನ್ನ BSc ಮಾಡಿದಾಳೆ, ಇನ್ನ 1 ವರ್ಷ ಐತಿ. ಎಷ್ಟು ವರ್ಷ ಮಗಳಿಗೆ? ಇವಾಗ 24 ರನ್ನಿಂಗ್ ಇದೆ ಸರ್. ಈಗ ಓದ್ತಿದ್ದಾಳೆ. ಅವಳು ಬಹಳ ಬುದ್ಧಿವಂತಿದ್ದಾಳೆ ಸರ್. ಇವತ್ತು ನಾನೇನಾದ್ರೂ ಬದುಕಿನಂದ್ರೆ ಅವಳಿಂದ. ಅವಳೊಂದು ನನಗೆ ಸಾಂತ್ವನ ಮಾತು ಹೇಳಿಲ್ಲ ಅಂದ್ರೆ ಇವತ್ತು ನಾನು ಬದುಕ್ತಾ ಇರ್ಲಿಲ್ಲ. ನಾನು ಎಷ್ಟೋ ಡಿಪ್ರೆಷನ್ ಹೋಗಿದ್ದೆ ಸರ್. ನಾನು 4 ತಿಂಗಳಾಗಿತ್ತು, ಬಹಳ ಡಿಪ್ರೆಷನ್ ಹೋಗಿದ್ದೆ. ಅವಳು ಬೈದಿದ್ದು ಒಂದೇ ಮಾತ, ನಿನ್ ಬಗ್ಗೆ ಅವ್ನ್ ಚಿಂತೆ ಮಾಡಿದ್ರೆ ನೀನ್ ಮಾಡು, ನಿನ್ನ ಬಗ್ಗೆನ ಅವ್ನ್ ಚಿಂತೆ ಮಾಡಲ್ಲ ಅಂದ್ರೆ ನೀನ್ ಯಾಕಮ್ಮ ಮಾಡ್ತೀಯ? ನೀನೇನಾದ್ರೂ ಆರೋಗ್ಯ ಹಾಳು ಮಾಡ್ಕೊಂಡು BP ಶುಗರ್ ತಂದ್ಕೊಂಡ್ ಮಲ್ಕೊಂಡಿ ಅಂದ್ರೆ ನಿನಗೆ ಅವನೇ ಬಂದ್ ಕೇಳ್ತಾನ ನನ್ ಸಲುವಾಗಿ ನೀ ಹಿಂಗಾಗಿ ಅಮ್ಮ ನಿನ್ನ ನಾನ್ ನೋಡ್ಕೊಂತೀನಿ ಅಂತ ಅವನು. ಬಟ್ ನಾನು ಅವಳಿಗೆ ಪ್ರೈವೇಟ್ ಹಾಸ್ಪಿಟಲ್ ಕೆಲಸ ಮಾಡ್ಕೊಂತಾನ ಓದ್ತಿದ್ದಾಳೆ ಸರ್. BSc GNM ಮಾಡಿದ್ಲು ಫಸ್ಟ್. ಆ GNM ಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಕೆಲಸ ಮಾಡ್ಕೊಂತಾನೆ ಇವಾಗ ತಂದು ಶಾಲೆ ತಾನು ನೋಡ್ಕೊಂಡು ಈಗ ತನ್ನ ಕಾಲೇಜಿನ ತಾನು BSc ನೋಡ್ಕೊಂಡು ಈಗ ಕೆಲಸ ಮಾಡ್ತಿದ್ದಾಳೆ ಸರ್ ಅವಳು. ಈಗ ನೀನ್ ಆರೋಗ್ಯ ಹಾಳು ಮಾಡ್ಕೊಂಡ್ರ ನಾನ್ ಕೆಲ್ಸ ಬಿಟ್ಟು ಬರ್ಬೇಕು. ನಮ್ ಜೀವನ ಹೆಂಗ್ ನಡೆಯೋದು? ನಿಂದೇನು ದೊಡ್ಡ ಸ್ಯಾಲ್ರಿ ಅಲ್ಲ ಸರ್, ನಮ್ದು ಬರೀ 6,000 7,000 ಸಿಗುತ್ತೆ ನಮ್ಗಷ್ಟೇ. ಅಂತದ್ರಲ್ಲಿ ನಾನ್ ಕೆಲ್ಸ ಬಿಟ್ಟು ಬಂದ್ರೆ ನಮ್ ಜೀವನ ನಡೆಯುತ್ತಾ? ನಿನ್ನ ನೋಡ್ಕೊಳಕ್ ನಿನಗ್ ಆರಾಮಿಲ್ಲ, ನಾನ್ ಬರ್ಲೇಬೇಕಲ್ಲ. ನನ್ ಜೀವನನ ಹಾಳಾಗತ್ತಾ? ಅವ್ನ್ ಮಾಡಿರೋ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯ? ನಾನೇನ್ ಮಾಡಿ ನಿನ್ಗೆ? ಅವ್ನ್ದ್ಯಾಗ ನೀನ್ ಮದ್ವೆ ಎಲ್ಲ ಮಾಡಿ ಅವ್ನ್ದೊಂದ್ ಜವಾಬ್ದಾರಿ ನೀ ಕಳ್ಕೊಂಡಿ, ನನಗೂ ಹಂಗ್ ಮಾಡ್ಬೇಕಲ್ಲಮ್ಮ ನೀನು. ನನ್ ಸಲುವಾಗಿ ಯಾರು ಬದುಕ್ಬೇಕು ನೀನು? ನೀನ್ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯ? ಅವ್ನ್ ಮಾಡೇನಂತ ನಾನ್ ಮಾಡಿನ ಅಂತ ಕೆಲ್ಸನ ಹೇಳು ಅಂತೇಳಿ ನನ್ ಮಗಳಿಗೆ ಎಷ್ಟು ಬುದ್ಧಿವಾದ ಹೇಳ್ತಾಳೆ ಅಂದ್ರೆ ಸರ್, ಇವತ್ತಿಗೂ ನಂದು ಒಂಚೂರು ವಾಯ್ಸ್ ಹೆಚ್ಚು ಕಡಿಮೆ ಆದ್ರೆ ಅವಳಿಗೆ ಗೊತ್ತಾಗುತ್ತೆ, ಯಾಕವ್ವ ಮಗ ನೆನ್ಪಾಗ್ಯಾನ ಅಂತ ಕೇಳ್ತಾಳೆ ಸರ್. ಆಗ್ಲಿ ತಾಯಿ, ಈಗ ಕೇಳಿಸ್ಕೊ, ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ಕೆಲವು ನಿರ್ಧಾರಗಳನ್ನ ಮಾಡಬೇಕು. ಮತ್ತೆ ಆ ನಿರ್ಧಾರಗಳಿಗೆ ಬದ್ಧವಾಗಿರ್ಬೇಕು. ರಾತ್ರಿ ಮಾಡಿದ ನಿರ್ಧಾರಗಳು ಬೆಳಕಿನಷ್ಟೊತ್ತಿಗೆ ಸಡಿಲವಾದ್ರೆ ಅದು ಸರಿಯಾದ ವ್ಯಕ್ತಿತ್ವ ಆಗ್ಲಿಕ್ಕಿಲ್ಲ. ಇಲ್ಲ ಸರ್, ನೀವು ಹೇಗೆ ನಿಮ್ಮ ಮಗಳ ಆಡ್ತಿರೋ ಮಾತಿದೆಯಲ್ಲ, ಸಾಕ್ಷಾತ್ ಧರ್ಮ ಏನಿದೆಯೋ ಮಗಳು ಅದನ್ನೇ ಆಡ್ತಿದ್ದಾಳೆ. ಮತ್ತೆ ಅದೇ ಸತ್ಯ ಕೂಡ. ಯಾವ ನಿನ್ನ ಮಗ, ಹೌದು, ಮಗ ಅನ್ನೋ ಮಮಕಾರ ಅಥವಾ ಮೋಹ ಅದು ಸತ್ ನಂತರ ಹೋಗುತ್ತೆ ಹೊರತು ಅಲ್ಲಿವರೆಗೂ ಅದೆಲ್ಲೋ ಒಂದು ಭಾಗದಲ್ಲಿ ಇದ್ದೇ ಇರುತ್ತೆ. ಆದರೆ ಆ ಮೋಹವನ್ನು ಮೀರಿ ಉಳಿದಿರುವ ಮಗಳ ಬದುಕನ್ನ ಕಟ್ಟಲಿಕ್ಕೆ ಸ್ವಲ್ಪ ಏನು ಪರಿಪೂರ್ಣವಾಗಿ ದಾರಿ ತಪ್ಪಿ ಹೋಗಿರುವ, ಈಗ ಮಗನಿಗೆ ಬುದ್ಧಿ ಬರೋ ಸೂಚನೆ ಕಾಣ್ತಿರ್ಬೋದು. ಆದರೆ ಈಗ ನಾನು ಏನು ಹಾವನ್ನು ಅಥವಾ ಒಂದು ವಿಷಸರ್ಪವನ್ನು ನಾನೋ ಹಿಡ್ಕೊಂಡು ಅದು ನನ್ನ ಹಿಡ್ಕೊಳ್ತೋ, ಪ್ರವೇಶ ನನ್ನ ಕೈಲಿದ್ರೂ ಕೂಡ ಬಿಡುಗಡೆ ನನ್ನ ಕೈಲಿಲ್ಲ. ಇಲ್ಲ ಸರ್, ನಿನ್ನ ಮಗನ ಸ್ಥಿತಿ ಹಂಗಾಗಿದೆ ಕತೆ. ಹೌದು ಸರ್. ಆದರೆ ಈ ಹಿಂದೆ ಹೆತ್ತವರು ಯಾವ ನಂಬಿಕೆಯನ್ನಿಟ್ಟು ನಗರಕ್ಕೆ ಕಳಿಸಿದ್ರು ಅಥವಾ ಯಾವ ಕಾರಣಕ್ಕೆ ಅವನ ಮೇಲೆ ನಂಬಿಕೆ ಇಟ್ಟಿದ್ರು, ಅವತ್ತು ನಿಮ್ಮಿಂದ ಏನು ತಪ್ಪಾಯಿತು ಅದು ನಿಮ್ಮ ಹಣೆ ಬರ. ಅಂದರೆ ಮಗ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಇಲ್ಲಪ್ಪ ಹಿಂಗೆ ಬೈದು ಹೇಳೋರು ಬುದ್ಧಿ ಬದುಕೋಕೆ ಹೇಳ್ತಾರೆ ಅಂತ ಅಂದೇನೆ ತನ್ನ ಮಾವ ಒಂಚೂರು ಬೈದ ಅಂದ್ಕೊಂಡು ಸಪ್ರೇಟ್ ಮನೆ ಮಾಡಿಕೊಂಡು ಅಥವಾ ಸಪ್ರೇಟ್ ಬ್ಯಾಚುಲರ್ ಆಗಿದ್ದುಕೊಂಡು ಅಲ್ಲಿಂದ ಆಚೆಗೆ ಅವನು ಏನು ಮಾಡ್ದ, ಎಲ್ಲಿ ಹೋದ. ಅಂದರೆ ಒಂದು ಮದುವೆ ಆಗದೇನೆ ತಾಯಿಗೆ ನಾನು ಇನ್ನೂ 5 ಎಕರೆ ಜಮೀನು ತಗೊಳ್ಬೇಕು, ನಿನಗಿಂತ ನೀನು ಕಟ್ಟಿಸಿರೋ ಮನೆಗಿಂತ ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ಏನು ಪೊಳ್ಳು ಮಾತಾಡಿಕೊಂಡು ಇಲ್ಲಿ ಒಂದು ಹೆಣ್ಮಗಳನ್ನು ಕರ್ಕೊಂಡು ಬಂದು ಅಕ್ಷರಶಃ ಒಂದು ಇಡೀ ಸಂಸ್ಕಾರ ಒಂದು ಕಟ್ಟುಪಾಡಿಗೆ ವಿರುದ್ಧವಾಗಿ ಬದುಕಿದ. ಅವತ್ತು ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ಏನು ಕಟ್ಟುಪಾಡಿಗೆ ವಿರುದ್ಧವಾಗಿ ಬದುಕಿದ, ಒಂದು ಮದುವೆಗಿಂತ ಮುಂಚೆ ಒಂದು ಹೆಣ್ಮಗಳನ್ನು ತಂದು ಗಂಡ ಹೆಂಡತಿ ಥರ ಬದುಕೋದು. ಮತ್ತೆ ಆಯಿತು, ಅದಕ್ಕೆ ಬದ್ಧರಾಗಿ ಇಲ್ಲಪ್ಪ ನಾನು ಇದಕ್ಕೆ ಓದ್ತಾ ಇದ್ದೀನಿ, ಅವಳು ನನ್ನ ಜೊತೆ ಇದ್ದಾಳೆ, ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾವಿಬ್ಬರು ಒಂದು ದೊಡ್ಡ ಬದುಕನ್ನು ಕಟ್ಕೊಳ್ಬೇಕು, ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ದೀವಿ, ಹೊಂದಾಣಿಕೆ ಇದೆ. ಆ ಮಟ್ಟಿಗೆ ತುಂಬ ಶ್ರದ್ಧೆ ಇದ್ದ ಪ್ರೇಮವೂ ಅವ್ರದ್ದಾಗಿರ್ಲಿಲ್ಲ. ಇಲ್ಲ ಸರ್, ಮಕ್ಕಳಾಟ ಆಗಿತ್ತು ಅವ್ರದ್ದು. ಹೌದು ಸರ್. ಆ ಕಾರಣಕ್ಕೆ ಈಗ ನಿನ್ನ ಮಗನನ್ನ ನೀನು ಮಾನಸಿಕವಾಗಿ ತ್ಯಜಿಸಿ ಮಗಳ ಬದುಕನ್ನು ಕಟ್ಟೋದರಲ್ಲಿ ನೀನು ಜೀವಂತವಾಗಿರಬೇಕು. ನಿನ್ನ ಬದುಕಿನ ಪರಮ ಗುರಿ ಗಂಡು ಹೆಣ್ಣಿನ ವ್ಯತ್ಯಾಸವನ್ನು ಮರೆಯುವ ಸಮಯ ಬಂದಿದೆ. ನಿನ್ನ ಮಗಳು ಹೆಣ್ಮಗಳು ಅಥವಾ ಇನ್ನೊಂದು ಮನೆಗೆ ಹೋಗೋಳು ವಿಷಯ ಅದಲ್ಲವ, ನಿನ್ನ ಮನೆಯನ್ನು ಬೆಳಗೋಳೆ ಅವಳು. ಮಗನ ವಿಚಾರ ಅಂತ ಬಂದಾಗ ಅದಿನ್ನೂ ನಿನ್ನ ಕೈಗೆ ಜೀವಂತವಾಗಿ ಸಿಗುತ್ತಾ, ಮುಂದಿನ ಒಂದು 5 ವರ್ಷದಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ. ಆದರೆ ಅದ್ರ ಮೇಲೆ ಆಸೆ ಇಟ್ಕೊಳ್ಬೇಡ.
ಹಾ ಸರ್. ಈ ಈ ಜೀವಂತಿಕೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ನಿನಗೆ ಹೆಚ್ಚು ಕಮ್ಮಿ ವಿಚಾರಗಳು ಗೊತ್ತು. ಹಾ ಸರ್. ಒಂದು ಹೆಣ್ಣಿನಿಂದ ಈ ಮಟ್ಟಿಗೆ ಕಿರುಕುಳಕ್ಕೆ ಒಳಗಾಗುವ ಒಬ್ಬ ಹುಡುಗ ಹಾ ಸರ್. ಒಂದು ರಾಕ್ಷಸ ಆಗುತ್ತಾನೆ. ಅವನು ಇಲ್ಲ ಒಬ್ಬರನ್ನ ಕೊಲ್ತಾನೆ, ಇಲ್ಲ ಅವನು ಕೊಲ್ಕೊಳ್ತಾನೆ, ಎಲ್ರಿಗೊಂದಾಗುತ್ತೆ. ಹಾ ಸರ್. ಅವನು ಕೊಂದ್ಕೊಳ್ಳೋದು ಅಂದ್ರೆ ಅದರ ಅರ್ಥ ಒಂದೇ ಸಾರಿ ಚೂರಿ ತಾಂಡು ಕೊಂದ್ಕೊಳ್ತಾನೆ ಅಂತಲ್ಲ, ಯಾವುದು ವ್ಯಸನಕ್ಕೆ ಬೀಳ್ತಾನೆ. ಹೌದು ಸರ್. ನಿನ್ನ ಮಗನ ಬರುವಿಕೆಗೆ, ನಿನ್ನ ಮಗನ ನೆನಪಲ್ಲಿ ಕೊರಗುತ್ತಾ ಈ ಧರ್ಮಯುತವಾಗಿ 24 ವಯಸ್ಸಲ್ಲಿ ದುಡಿದು ಒಂದು ಮನೆ ನೋಡಿಕೊಂಡು ಕಷ್ಟಪಟ್ಟು ಒಂದು ಕಡೆ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಹೈಸ್ಕೂಲ್ ಹುಡುಗಿಯನ್ನು ಹಿಡಿಯೋಕ್ಕಾಗಲ್ಲವಾ? ಪ್ರೀತಿ ಪ್ರೇಮ ಅಂದುಕೊಂಡು 10ನೇ ಕ್ಲಾಸ್ ಎಕ್ಸಾಮ್ ಬರೆದು ಅಲ್ಲಿಂದಲೇ ಯಾವನ ಜೊತೆನೂ ಓಡಾಗುವ ಕಾಲ ಇರಬೇಕಾದ್ರೆ 24 ವರ್ಷದ ಹೆಣ್ಣು ಮಗಳು ನಿನ್ನ ಮನೆಗೋಸ್ಕರ ಇಷ್ಟು ಅರ್ಥ ಮಾಡ್ಕೊಂಡು ಬದುಕ್ತಿದ್ದಾಳೆ ಪರಿಸ್ಥಿತಿನ ಅಂದಾಗ, ಇವನೇ ನನ್ನ ಮಗ, ಇವಳೇ ನನ್ನ ಮಗಳು ಅಂದ್ಕೊಂಡು ಬದುಕಬೇಕು ನೀನು. ಹೌದು ಸರ್. ಈತ ಬರೋದು ಹೋಗೋದು ಅದು ಅವನ ಮನೆ ಬೇಕಾದ್ರೆ ಬರ್ತಾನೆ, ಬೇಡ ಅಂದ್ರೆ ಹೋಗ್ತಾನೆ. ಬಟ್ ಅವನಿಂದ ನೀನು ನಿರೀಕ್ಷೆಗಳು ಇಟ್ಕೊಳ್ಳಂಗಿಲ್ಲ. ಇಲ್ಲ ಸರ್. ಯಾಕಂದರೆ ಆತ ಹೆಣ್ಣಿನ ಪಾಶದಲ್ಲಿ ಈ ಮುಂಚೆ ಅವನೇ ಬಯಸಿ ಹೋದ. ಈಗ ಆತನಿಗೆ ತೀರಾ ಆ ಮಟ್ಟಿನ ಪ್ರೀತಿ ಇಲ್ಲ, ಬಟ್ ಬರೋದಿಕ್ಕೆ ಅವಕಾಶವೂ ಇಲ್ಲ ವಾಪಸ್. ಹಾಂ ಸರ್. ಈಗ ಆತನದು ತ್ರಿಶಂಕು ಸ್ಥಿತಿ. ಹಾಂ ಸರ್. ಸ್ವರ್ಗಕ್ಕೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಭೂಮಿಗೂ ಬರೋಕ್ಕಾಗ್ತಿಲ್ಲ, ಮಧ್ಯದಲ್ಲಿ ನೇತಾಡ್ತಾವನೆ. ಹಾಂ ಸರ್. ಆದರೆ ಒಂದು ಹೆಣ್ಣಿನ ಕೈಲಿ ಒಂಚೂರು ಬಟ್ಟೆ ಹರ್ಕೊಂಡು ಇವನ ಹೆಸರು ಬರೆದಿಟ್ರೆ ಇವನು ಜೈಲಿಗೆ ಹೋಗ್ತಾನೆ. ಒಂದು ಹೆಣ್ಣಿಗೆ ಈಗ ಆಗ ಅವಕಾಶ ಇದೆ ಕಾನೂನಲ್ಲಿ. ಹೌದು ಸರ್. ಸೊ ಈ ಮಟ್ಟಿಗೆ ಅದರ ಕುತಂತ್ರದಲ್ಲಿ ಅಥವಾ ಅದರ ಚಕ್ರವ್ಯೂಹದಲ್ಲಿ ಮುಳುಗಿರೋ ನಿನ್ನ ಮಗ ಸರಿ ಹೋಗ್ಬಿಡ್ಲಿ ಅಂತ ನೀನು ಕೊರಗುತ್ತಾ ಕೂತ್ಕೊಂಡ್ರೆ ನಿನ್ನ ಮಗಳೇ ಹೇಳ್ದಂಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಹೌದು ಸರ್. ಅದು ನೀನು ಮಾಡಂಗಿಲ್ಲ. ಇಲ್ಲ ಸರ್, ನಾನು ಏನ್ ನಿರ್ಧಾರಕ್ಕೆ ಬಂದಿದ್ದೀನಿ ಅಂದ್ರೆ, ನೋವಾಗುತ್ತೆ. ಇಂಥ ಮಗನಿಗೆ ಜೀವ ಕೊಟ್ನಲ್ಲ ನಾನಂತ ನೋವಾಗುತ್ತೆ ವಿನಃ ಅವ್ನು ವಾಪಸ್ ಬಂದ್ರೆ, ನನಗೆ ಯಾವ ಸ್ಥಿತಿಗೆ ಬಂದಿದ್ದೀನಿ ಅಂದ್ರೆ, ಅವ್ನು ವಾಪಸ್ ಬಂದ್ರೆ ಯಾವ ತಾಯಿಗೂ ಇಂಥ ಮಗ ಬೇಡ, ನನಗ್ ಬ್ಯಾಡ ಅಂತಾನೆ ತ್ಯಜಿಸಿನಿ ಸರ್ ನಾನು. ಅವ್ನು ಬಂದ್ರು ಅವ್ನು ಎಂತ ಭಿಕ್ಷುಕ ಆದ್ರೂ ಬಂದ್ರು ನನ್ನ ಮನೆ ಬಾಕ್ಲು ಮುಚ್ಚಿರುತ್ತೆ ಅವನ ಪಾಲಿಗೆ. ಅವನು ಅರಸನಾಗಿ ಬಂದ್ರು ನನಗ್ ಬ್ಯಾಡ ಅಂತ ನಾನು ಡಿಸೈಡ್ ಮಾಡಿದ್ದೆ. ಇರ್ಲಿ ತಾಯಿ, ಈಗ ನಾನು ಹೇಳೋದು, ಈಗ ನನ್ನನ್ನು ನೀನು ಹಾಗೆ ಸ್ವೀಕರಿಸೋದಾದ್ರೆ ನನ್ನ ಮಾತನ್ನು ಕೇಳು. ಹಾ ಸರ್. ಆತ ತೀರ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದ್ರೆ ನಿನ್ನ ಕೈಲಾದ್ರೆ ಅನ್ನ ನೀಡು. ಹಾ ಸರ್. ಕೈಲಾದ್ರೆ ಬಾಗಿಲು ತೆಗಿ. ಆದರೆ ಅವನ ಅನ್ಯಾಯಗಳಿಗೆ ನಿನ್ನ ಮನೆ ವೇದಿಕೆ ಆಗಬಾರದು. ಅನ್ನ ಆಶ್ರಯಕ್ಕೆ ಕೊರತೆ ಮಾಡಬೇಡ. ಬರಲ್ಲ, ಬಟ್ ಮುಂದೊಂದು ಕಾಲ ಬಂದ್ರೆ ಅವತ್ತು ನಿನ್ನ ಗಂಡ ನಿನಗೇನು ಮಾಡ್ದ ಅಥವಾ ನಿನ್ನ ಗಂಡ ಏನು ಸಂಶಯ ಪಡ್ತಿದ್ದ ಅದೇ ಇವತ್ತು ಆತನ ಬದುಕಲ್ಲೂ ನಡೀತಾ ಇದೆ ಅಷ್ಟೇ. ಆತ ಆಯ್ಕೆ ಮಾಡಿಕೊಂಡಿರೋ ಹೆಣ್ಣು ಯಾವುದೇ ಆದರೂ ಅಷ್ಟೇನವ, ಅವನು ನಿನ್ನ ಮಗನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಮತ್ತು ನೀವು ಯಾರು ಹೋಗ್ಲಿಕ್ಕೂ ಅವಳು ಬಿಡಲ್ಲ. ಮತ್ತು ಫಸ್ಟ್ ಆಫ್ ಆಲ್ ಅವನು ಈ ಎಲ್ಲ ನಡೀತಿದ್ದ ಕಾಲದಲ್ಲಿ ಅಥವಾ ಇನ್ನು ಆರಂಭದಲ್ಲೇ ಎಲ್ಲರನ್ನು ಬಿಟ್ಟು ಅವಳನ್ನು ಕಾಪಾಡ್ಕೊಳ್ಳೋಕೆ ಹೋಗಿ ಇವನಿಂದ ಯಾರೂ ಇಲ್ಲ ಅಂದಾಗ ಅವಳು ಸದರ ಮಾಡ್ಕೊಳ್ತಾರ ಮಗಳನ್ನ. ಹಂಗೆ ಆಗಿದೆ ಸರ್. ಇವನಿಂದ ಯಾರು ಇಲ್ಲಲ್ಲ, ಇವನ್ ಹೇಳ್ದಂಗ್ ನಾನು ಹೇಳ್ದಂಗ್ ಕೇಳ್ತಾನಲ್ಲ. ಎಲ್ಲ ಇದ್ರು ಕಳ್ಕೊಂಡಿದ್ಯಾರು? ಅಲ್ಲ ಸರ್, ನಾವೇ 5 ಜನ ಇದೀವಿ. 5 ಜನ ಗಂಡಂದ್ರು. ನಿನ್ನ ಮಗನೇ ತಾನೇ ಕಳ್ಕೊಂಡಿದ್ದು? ಹಾ, ಇವನೇ ಸರ್ ಕಳ್ಕೊಂಡ್ ತಲೆ ತುಂಬಾ ಬಳಗಿದ್ರುನು ಇವತ್ತು ಲೋಕಕ್ಕೊಂದು ಪಾಠ ಆಗ್ಲಿ. ಹೌದು ಸರ್. ನಿನ್ನಂತ ಒಂದು ತಾಯಿ ಬಹಳ ಬಾಲ್ಯದಿಂದಲೂ ಬಡತನದಲ್ಲಿ ಬಂದು ತಂದೆಯ ಕಿರುಕುಳ, ಆಮೇಲೆ ಗಂಡನ ಕಿರುಕುಳ, ಆಮೇಲೆ ಊರಿನವ್ರ ಕಿರುಕುಳ, ಎಲ್ಲ ಅಡೆತಡೆಗಳನ್ನ, ಎಲ್ಲ ತಾಪತ್ರೆಗಳನ್ನ, ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಕುಂತಿಯ ಹಾಗೆ ತನ್ನ ಮಕ್ಕಳಿಂದ ನೆಮ್ಮದಿ ಸಿಗುತ್ತೆ ಅನ್ನೋ ಕಾಯ್ತಾ ಇರೋ ಸಮಯದಲ್ಲಿ ಮಗ ಹೀಗೆ ಅಂದರೆ ಈತ 10,000 ಕಳಿಸಿದ್ದು ನಿನ್ನ ಮನೆಗೆ ಒಂದು ಹಂತಕ್ಕೆ ಉಪಯೋಗ ಆದರೂ ಕೂಡ ಇವತ್ತು ಆತ ಕೊಟ್ಟಿರೋ ದುಃಖ, ಆ 10,000 ಎಷ್ಟು ಕಂತು ಕೊಟ್ಟ ವರ್ಷಾನುಗಟ್ಲೆ, ಅದರ 1000 ಪಟ್ಟು ದುಃಖ ಇದು. ಹೌದು ಸರ್. ಯಾವ ಮಕ್ಕಳನ್ನು ಕೂಡ ತಂದೆ ತಾಯಿ ಯಾವುದು ಒಂದೋ ನಿಮ್ಮಿಂದ ದೂರ ಇದ್ದು ಬದುಕುತ್ತಾವನ, ಅಲ್ಲಿ ಯಾರೋ ದೊಡ್ಡವ್ರ ಹತ್ರ ತಿಳುವಳಿಕೆ ಇರೋರ ಹತ್ರ ಅಥವಾ ಯಾರೋ ಜವಾಬ್ದಾರಿಯುತ ಮನುಷ್ಯನ ಹತ್ರ ಬಿಡ್ರಿ, ಇಲ್ವಾ ಮರ್ಯಾದೆನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಇಲ್ಲಪ್ಪ ಅಂಥವ್ರ ಹತ್ರ ಬಿಟ್ಟಿದ್ದೀನಿ, ನನಗೇನು ಭಯ ಇಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಂಗೇನು ಇರಲಿಲ್ಲ ನೀವು? ಇಲ್ಲ ಸರ್, ಇಲ್ಲ. ಯಾಕಂದ್ರೆ ನೀವು ತಮ್ಮನ ಹತ್ರ ಬಿಟ್ಟಾಗ ಅವ್ನು ಸಪರೇಟ್ ಆದ ಅಂತ ನಿಮಗೂ ಗೊತ್ತಿತ್ತು. ಹೌದು ಸರ್. ಬಟ್ ಅಲ್ಲಿಂದ ಆಚೆಗೆ ನೀವು ಅಂಥದ್ದೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೇ ಇಲ್ಲ. ಇಲ್ಲ, ಅವ್ನು ಆತರ ಇರ್ಲೇ ಇಲ್ಲ ಸರ್. ನಿಮ್ಗೆ ಹೇಳಿ ಕೇಳಿರ್ತಾನವ. ಅದಾದ 1 ವರ್ಷಕ್ಕೆ ಗೊತ್ತಾಯ್ತು ಅನ್ನೋದಷ್ಟೇ ಸತ್ಯ ಬಿಟ್ರೆ ಅದು ವರ್ಷದ ಹಿಂದೆನೆ ಶುರುವಾಗಿತ್ತು ಅನ್ನೋದೇ ಸತ್ಯ.
ಹೌದು ಸರ್, ಹೌದು ಹೌದು. ಅರ್ಥಾತ್ ಅದು ನಮಗ್ ಗೊತ್ತಾಗಿಲ್ಲ ಸರ್. ನೀವಲ್ಲಿ ತಿಳ್ಕೊಳ್ಳೋಕೆ ಅದು ದೂರ ಇತ್ತು, ಅದು ಬೇರೆ. ಹಾ ಬಟ್ ಯಾಕೋ ತಾಯಿಯಾಗಿ ನಾನು ಸೋತೆ. ಹ್ಮ್. ಇವತ್ತು ನೀನು ಜಗತ್ತಿಗೆ ತುಂಬ ಘಂಟಾಘೋಷವಾಗಿ ಹೇಳ್ಬೋದು, ನಿಮ್ಮ ಮಕ್ಕಳಿಂದ ದುಡ್ಡು ನೋಡಬೇಡಿ. ಈ 28, 26, 27, 21 ಈ ಸಮಯದಲ್ಲಿ ಅವನು ಎಲ್ಲಿ ಓಡಾಡ್ತಾವನು, ಯಾರಿಂದ ಓಡಾಡ್ತಾವನ, ಅವನು ರಾತ್ರಿ ಎಲ್ಲಿ ಮಲಗ್ತಾವನೆ, ಮನೆಗೆ ಬಂದು ಬೆಳಿಗ್ಗೆ ಮನೆ ಬಿಟ್ಟು ಮಗ ರಾತ್ರಿ ಮನೆಗೆ ಬಂದರೆ ಇಂಥ ಮಕ್ಕಳನ್ನೇ ಹಿಡಿಯೋಕ್ಕಾಗದೇ ಇರೋ ಕಾಲದಲ್ಲಿ ಎಲ್ಲೋ ಇರೋ ಮಗನ ಹತ್ರ ನಾನು ತಿಂಗಳಿಗೆ 10,000 ತಗೊಂಡು ಸುಮ್ಮನೆ ಆದರೆ ಅದು ಹೆಂಗವ ಬದುಕ್ತಾರ ಅವರು? ಹೌದು ಸರ್, ನಾನು ಜಗತ್ತಿಗೆ ಅದನ್ನೇ ಹೇಳೋದು ಸರ್. ನಾನು ಮಾಡಿರೋ ತಪ್ಪು ಏನಂದ್ರೆ ಸರ್, ನಾನು ಅವ್ನು ಎಲ್ಲಿದ್ದಾನ, ಅವ್ರು ಯಾರ ಹತ್ರ ಅಡ್ಡಾಡ್ತಾನೆ, ಅವ್ನು ಏನ್ ಮಾಡ್ತಾನೆ ಅಂತಂದು ಹೇಳಿ, ನಾನು ಹೆಣ್ಮಗಳು ಅಂತಂದು ಆ ಸಿಟಿ ಒಳಗೆ ಎಲ್ಲಿ ನೋಡೋದು ಕೇಳ್ದೆ ಸರ್. 3-4 ಸಲ ಕೇಳ್ದೆ, ನಾನು ಎಲ್ಲಿದೆಯಾ ಬರ್ತೀನಪ್ಪ ನಾನು ಅಲ್ಲಿಗೆ ಅಂತಂದ್ರೆ, ನಾವು ಇಲ್ಲೆಲ್ಲ ಬಾಯ್ಸ್ ಇದೀವಮ್ಮ, ನಿನ್ಗೆ ಇಲ್ಲಿ ಬರಕ ಇಟ್ಕೊಳಕ ಇಲ್ಲಿ ಮನಿ ಓನರ್ ಒಪ್ಕೊಳಲ್ಲ ಅಂದ್ರೆ, ನಾನು ಚಿಕ್ಕವಳಿದ್ನಲ್ಲ ಸರ್, ನನ್ನಮ್ಮ ಅಂದ್ರೆ ಒಪ್ಕೊಳಲ್ಲ ಅವರು. ಯಾರೋ ಬೇರೆ ಹೆಂಗ್ಸು ಅಂತ ತಿಳ್ಕೊಂಡ್ ಮನೆ ಬಿಡಿಸ್ತಾರಮ್ಮ ನಮ್ಮನ್ನ. ನಾನು ಮತ್ತೀಗ ನನ್ಗ ಅಷ್ಟು ವಯಸ್ಸಾದವ್ರು ಇವ್ರ ಅಮ್ಮ ಅಂತ ಅನ್ಸಲ್ಲ ಸರ್ ಅವನಿಗೆ. ನಾನು ಅವನು ನೋಡಿದ್ರಿ ಇವಾಗ್ಲೂ ಕೂಡ. ಆಗ್ಲಿ ತಾಯಿ, ಅದಕ್ಕೆ ನೀನೊಂದಷ್ಟು ನೆಪಗಳನ್ನ ಕೊಡಬಹುದಷ್ಟೇ. ಹೌದು ಸರ್, ಹೌದು. ಈ ಕ್ಷಣ ಸೋಲನ್ನ ಸ್ವಯಂ ಒಪ್ಕೋ, ಭಗವಂತ ಕ್ಷಮಿಸ್ತಾನೆ. ಹೌದು, ನಾನೊಬ್ಬ ತಾಯಿಯಾಗಿ ನನಗೂ ಅಷ್ಟೋ ಇಷ್ಟೋ ಒಂದು ಜಾಬ್ ಇತ್ತು. ಏನೋ ಮಗ ಮಾವನಿಂದ ಜಗಳ ಮಾಡ್ಕೊಂಡಾಗ, ಒಂದೋ ನೀನು ಅಲ್ಲಿರು, ಇಲ್ಲ ಬಂದು ಮರ್ಯಾದೆಯಿಂದ ಮನೇಲಿರು. ಇಲ್ಲ ಸರ್, ಅದು ನಾನು ಆತರ ಅನ್ಲಿಲ್ಲ ಅವತ್ತು. ನನ್ ಮಗನ್ ಮಾತೆ ನಾನು ಕೇಳ್ದೆ ಅವತ್ತು, ಅದು ನನ್ ತಪ್ಪಾಯ್ತು. ಅಂದ್ರೆ ಇವ್ನ ಆತರ ಇಲ್ಲ ಅಂತ ಗೊತ್ತಿತ್ತು. ನನ್ ಮಗನ್ ಮೋಹ ಒಂದ್ ಇರುತ್ತಲ್ಲ ಸರ್, ಹಿಂಗ್ ಮಾಡ್ತಾನ ಮಾಮ, ಹಂಗ್ ಮಾಡ್ತಾನ ಮಾಮ ಅಂತ. ನಾನೇ ನೋಡಿದೀನವ, ನಾನು ಹಳ್ಳಿಲಿ ಬೆಳೆದವನು. ಅವತ್ ಈಗ ನಮ್ದು ಮೂಲ ಬೆಂಗಳೂರೇ ಆಗಿತ್ತು, ಬಟ್ ನಾನು ಹಳ್ಳಿಲಿ ಬೆಳೆದವನು. ಇವತ್ತು ನಮ್ಮ ತಾಯಿ ಏನ್ ಕಷ್ಟಪಟ್ರು, ನಮ್ಮ ತಾಯಿ ಏನ್ ಮಾಡಿ ನಮ್ಮನ್ನ ಸಾಕಿದ್ರು, ನಿಮ್ಮಂಗೆ ನಮ್ಮ ತಾಯಿನೂ ಕಷ್ಟಪಟ್ಟು ಸಾಕಿದ್ರು. ಬಟ್ ನಾನು ನೋಡಿದ್ದೀನಿ, ಹಳ್ಳಿಯಿಂದ ಇವತ್ತಿಗೂ ಬಂದು ಎಲ್ಲೋ ರೂಮ್ ಮಾಡಿಕೊಂಡು ಏನೋ ರಾತ್ರಿ ಮಾಡಿದ ಅನ್ನನೇ ಸಂಜೆ ತಕ ಊಟ ಮಾಡಿಕೊಂಡು ಕೆಲಸ ದುಡಿಮೆ ಮಾಡ್ಕೊಂಡು ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ಕೊಂಡು ತಂದೆ ತಾಯಿಗೆ ದುಡ್ಡು ಕೊಟ್ಕೊಂಡು ಒಬ್ಬರೇ ಇದ್ರು ನಿಯತ್ತಾಗಿರೋ ಮಕ್ಕಳನ್ನು ನಾನು ನೋಡಿದ್ದೀನಿ, ಇಲ್ಲ ಅಂತ ಏನಿಲ್ಲ. ಹೌದು ಇದಾರೆ ಸರ್. ಆದರೆ ನಿನ್ನ ಮಗನ ವಿಚಾರ ಅಂತ ಬಂದಾಗ, ಯಾವಾಗ ದುಡಿಮೆ ಕಡಿಮೆ ಆದರೂ ಕೂಡ ಒಂದು ಹೆಣ್ಣಂತಂದು ಸಪರೇಟ್ ಮನೆ ಮಾಡಿ ಇಟ್ಕೊಳ್ಳೋ ರೇಂಜಿಗೆ ನೋಡಿ, ಅದನ್ನು ದುರಾದೃಷ್ಟ ಯಾವ ರೇಂಜಿಗೆ ಇತ್ತು ಅಂದರೆ, ಒಂದು ತಾಯಿಯಾಗಿ ನಿನ್ನ ಕಡೆಯಿಂದ ಒಂದು ಒತ್ತಡ ಬೀಳಲಿಲ್ಲ, ಬಾಡಿಗೆ ಮನೆ ಕೊಡೋನಿಂದಲೂ ಒಂದು ಒತ್ತಡ ಬೀಳಲಿಲ್ಲ. ಎಲ್ಲವೂ ಅವನ ದುರ್ಭಾಗ್ಯಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ದಂಗೆ ಆಯ್ತು ಕತೆ. ಹೌದು ಹೌದು ಸರ್, ಹೌದು. ಈಗ ಎಲ್ಲೋ ಒಂದು ಕಡೆ ಸಿಗಾಕೊಳ್ಳೋ ಸಾಧ್ಯತೆ ಇರುತ್ತೆ ಅನ್ಲಿಕ್ಕೆ, ಎಲ್ಲೂ ಕೂಡ ಅವನಿಗೆ ಎಲ್ಲೂ ಟಫೇ ಆಗಲಿಲ್ಲ ಅವನ ಇಡೀ ಆಕ್ರಮದಲ್ಲಿ. ಹೌದು ಸರ್, ಹೌದು. ಅದೇ ಹೇಳ್ತಿದ್ದಾನೆ ಸರ್, ನಾನು ಏನಂದೆ, ನನ್ ಮಾತು ಕೇಳಿಲ್ಲಲ್ಲ, ಜಗಳ ಮಾಡ್ತಿದ್ರಲ್ಲ, ನಿಮ್ಮ ಅಮ್ಮನ ಜೊತೆ ನೀನ್ ಮಾತಾಡ್ಬೇಡ ಅಂತ ಹೇಳಿದ್ಲಲ್ಲ, ಅವಳು ಕಳುವಿಲ್ ಒಂದ್ಸಲ ಹಚ್ಚಿದ್ದೆ ನನಗ. ಆಯ್ತು ಮಮ್ಮಿ, ನೀನ್ ಹಡ್ದೀಯ ಕರೆಕ್ಟ್, ನನ್ನ ಹಣೆ ಬರ ನೀ ಬರ್ದಿಲ್ಲ, ನನ್ನ ಕರ್ಮನೂ ಇವಳು ಮಾಡ್ಕೊಂಡು ಹಿಂಗ ಆಗ್ಬೇಕನ್ನೋದು ಇತ್ತಲ್ಲ, ನಾನು ಏನೋ ಕರ್ಮ ಮಾಡಿರ್ಬೇಕು, ನಾನು ಅನ್ಭವಿಸ್ಬೇಕು ಅದನ್ನ, ನಿನ್ ಕಡೆಯಿಂದ ತಪ್ಸಕ್ ಆಗಲ್ಲ, ಮಾಡ್ಕೊಂಡ್ಬಿಟ್ಟಿನಿ. ಈಗ ಅವನಿಂದ ಕರ್ಮದ ಮಾತುಗಳು ಬರ್ಲಿ, ಅವನಿಂದ ಆ ಕರ್ಮವನ್ನ ಅನುಭವಿಸುವಂತಾಗ್ಲಿ, ಆದ್ರೆ ನಿನ್ನ ಮಗಳಿಗೆಲ್ಲ ಅನ್ಯಾಯ ಆಗ್ಲಿಕ್ಕೆ ನೀನು ಬಿಡಬಾರ್ದು. ಇಲ್ಲ ಸರ್, ಇಲ್ಲ, ನಾನು ಅದೇ ವಿಚಾರದಲ್ಲಿ ತುಂಬಾ ಗಟ್ಟಿ ಮನಸ್ಸು ಮಾಡಿಕೊಂಡಿದ್ದಾಳೆ. ಹೌದು ಸರ್, ಮಾಡಿದ್ದಾಳೆ ಅವಳು. ಎಷ್ಟು ಯಾವ ಸ್ಟೇಜಿಗೆ ಬಂದಿದ್ಲ ಅಂದ್ರೆ ಸರ್, ನಾವ್ ಇಬ್ರದೀವ್ ಅಂತಂದು ಒಂದ್ ಸ್ವಲ್ಪ ದಿನ ಹೇಳ್ಕೊಳಕ್ ಅವಳಿಗೆ ಬಹಳ ನೋವಾಗಿತ್ತು ಸರ್. ನಾನು ಒಬ್ಳೆ ನನ್ನ ಮಗಳು ಅಂತ ಹೇಳ್ತಿದ್ಲ ಅವಳು, ಆ ಸ್ಟೇಜಿಗೆ ಬಂದಿದ್ಲ. ಈ ಸಮಯದಲ್ಲಿ ನೀನು ವೀರ ತಾಯಿಯ ಹಾಗೆ ಈಗ ನಿನ್ನ ಮಗಳ ಬದುಕು ಇವಂದೇನೋ ನಡೆದು ಹೋಗುತ್ತವ. ಹಾ ಸರ್, ಮಗಳ ಬದುಕು ಹಂಗಾಗ್ಲಿಕ್ಕಿಲ್ಲ. ಹೌದು ಸರ್. ನಾಳೆ ಎಲ್ಲೋ ಕಟ್ಕೊಂಡವನು ನಿಮ್ಮ ಅಣ್ಣೋ ತಮ್ಮನ ಹೋದಂಗೆ ಅಕ್ರಮ ಇಟ್ಕೊಂಡಂಗೆ ನಿಂದು ಏನೋ ಇರ್ಬೋದು ಅಂತ ನೀನು ಗಣ್ಣಂಗೆ ಮಾತಾಡಿದ್ರೆ, ಮನೆಯ ಘಟನೆಗಳು ಮನೆಯ ಮಕ್ಕಳ ನಾಳೆಗಳಲ್ಲಿ ಪ್ರಭಾವ ಬೀರ್ತವೆ. ಹೌದು ಸರ್. ಇಷ್ಟ ಆಗಿರೋದೇ ಇಲ್ಲಿಗೆ ಮುಗಿದು ಹೋಗಲಿ, ಮತ್ತು ಅದನ್ನು ಮನೆಯಲ್ಲಿ ಕೊರಗಿ ಜೀವಂತವಾಗಿರಿಸಿಕೊಂಡು ಮಗಳ ನಾಳೆಗಳಲ್ಲಿ ಆ ನಾಳೆ ಮದುವೆ ಅಥವಾ ಇನ್ನಿತರ ಕಾರ್ಯಗಳವರೆಗೂ ಇದನ್ನು ಜೀವಂತವಾಗಿರ್ಲಿಕ್ಕೆ ನೀವು ಬಿಟ್ಟರೆ, ಸೊ ಹಾಗಾಗಿ ಇವಳ ಬದುಕನ್ನು ಒಂದು ಕಡೆ ಕಟ್ಕೊಳ್ಳೋವರೆಗೂ ಇದನ್ನು ಒಳಗಡೆ ಪ್ರವೇಶ ಮಾಡಲಿಕ್ಕೆ ನೀನು ಬಿಡಬೇಡ. ಹಾ ಸರ್, ಹೌದು. ಇಲ್ಲ ಸರ್, ಇವಾಗ ನೋಡಿ ಮೊನ್ನೆ ಮಾತಾಡೇನಂತ ಸರ್, ಮತ್ತೆ ಫೋನ್ ಮಾಡಿ ನನ್ನ ಮಗಳ ಹತ್ರ, ಇಲ್ಲ ಇವಾಗ ಪ್ರೆಗ್ನೆನ್ಸಿ ಇದ್ದಾಳ ಈ ತರ, ಮತ್ತೆ ಅವಳು ಹಂಗೆ ಜಗಳ ಮಾಡ್ತಾಳೆ, ಅದನ್ನೇ ಹೇಳಿದ್ ನಾನು ಸರ್, ನೀನು ಫ್ಯಾಮಿಲಿ ಬೇಕಂದ್ರೆ ನನಗೆ ಕೊಟ್ಟು ಹೋಗ್ಬಿಡು, ನೀನು ನನ್ನ ಮಗನೋ ಮಗಳ ಹುಟ್ಟಿದ್ರೆ ನಾನು ಜೀವನ ಮಾಡ್ತೀನಿ ಅಂತ ಹೇಳ್ತಾಳಂತ, ಡೈವರ್ಸ್ ಕೊಟ್ಟು ಹೋಗ್ಬಿಡು ಅಂತಾಳಮ್ಮ ಅಂತಂದೇಳನ್ನಂತ. ಇವಳು ಮತ್ತೆ ಏನು ಬೈದಿಲ್ಲ ಸರ್, ಇವಳು ಮಗ ಅಣ್ಣ ಅಲ್ಲ, ಅವನು ಅಲ್ಲೇ ಇರೋದು, ಡೈವರ್ಸ್ ಕೊಡೋದು, ಅವನ ಯಾವ ನಿರ್ಧಾರಗಳಲ್ಲೂ ನಿಮ್ಮ ಚಿಕ್ಕ ಅಳಿಲು ಸೇವೆಯೂ ಇರಬಾರ್ದು. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗಳಿಗೂ ಅದನ್ನು ಸ್ಪಷ್ಟವಾಗಿ ಹೇಳ್ಬೇಕು.
ಹಾ ಸರ್. ನಾಳೆ ಈ ಫೋನ್ ರೆಕಾರ್ಡ್ಗಳೇ ಆಕೆ ಇನ್ನೇನೋ ಕುತಂತ್ರ ಮಾಡ್ಲಿಕ್ಕೆ ಕಾರಣ ಆಗ್ಬಿಡ್ತವೆ. ಹೌದು ಸರ್, ಹೌದು ಹೌದು. ನೀವೆಷ್ಟು ಅಂತರ ಕಾಪಾಡ್ಕೊಳ್ತಿರೋ ಕಾಪಾಡ್ಕೊಳ್ಳಿ. ಅವನೇ ಮಾಡಿದ, ಅವನೇ ಕಟ್ಟಿದ ಆ ಮನೆ, ಅವನೇ ಕಟ್ಟಿದ ಆ ಕನಸುಗಳು, ಅವನೇ ಕಟ್ಟಿದ ಈ ಏನು ದುಷ್ಟ ವ್ಯೂಹ, ಅವನೇ ಅದರಿಂದ ಹೊರಗಡೆ ಬರ್ತಾನೆ. ಇಲ್ಲಿ ಅಬ್ಬಬ್ಬ ಅಂದರೆ ನೀವು ಫೋನ್ ಮಾಡಿದಾಗ ಅಲೋ ಚೆನ್ನಾಗಿದೆಯೇನಪ್ಪ ಒಳ್ಳೇದಾಗಲಿ ಇಷ್ಟೇ. ಅದು ಬಿಟ್ಟು ನೀನು ಅಲ್ಲಿರ್ತೀಯ, ಎಲ್ಲಿರ್ತೀಯ, ಬಿಡ್ತೀಯ, ಹೋಗ್ತೀಯ, ಎಲ್ಲ ಮಣ್ಣಲ್ಲಿ ಒದ್ದಾಡಿ ಕೇಳಿಕೊಳ್ಳೋ ಸಮಯ ಮೀರಿ ಹೋಯ್ತದು. ಹಾಂ ಸರ್. ನಿನಗಿರೋದು ನಿನ್ನ ಜೀವಿತಾವಧಿ, ನಿನ್ನ ಉಸಿರು ನಿಲ್ಲುವವರೆಗೂ ತಾಯಿ ನಿನ್ನ ಮಗಳ ಏಳಿಗೆಯನ್ನು ಮಾತ್ರ ಬಯಸು. ಮಗನ ವಿಚಾರ ಅಂತ ಬಂದಾಗ ಅದು ತುಂಬ ಮೀರು ಹೋಗಿದೆ. ಈಗ ಅದನ್ನು ಕರ್ಮಕ್ಕೆ ಬಿಡಬೇಕು, ಕಾಲಕ್ಕೆ ಬಿಡಬೇಕು. ಅದು ನಿಮ್ಮ ಕೈಲೋ ಮಗಳ ಕೈಲೋ ಇಲ್ಲ. ಹೌದು ಸರ್. ಹಾಗಾಗಿ ನನ್ನ ತೀರ್ಪು ಅಥವಾ ನನ್ನ ಸಲಹೆ, ಈ ಮಗನ ವಿಚಾರ ನಿನ್ನ ಮನೆಯ ವಾಸ್ತುಗೃಹದಲ್ಲಿ ಪ್ರಸ್ತಾಪ ಆಗಬಾರ್ದು. ಆಯ್ತು ಸರ್. ನಿನ್ನ ಮಗಳು ಅಷ್ಟೇ, ನಿನ್ನ ಮಗಳೇ ಹೇಳ್ದಂಗೆ ನಿನಗಿರೋದು ಒಂದೇ ಸಂತಾನ. ಹೌದು ಸರ್, ಹೌದು. ಹಾಗಂದ್ಕೊಂಡು ನಿನ್ನ ಬದುಕು ಮಗನಿಗೆ ಒಳ್ಳೇದಾಗಲಿ. ಬಟ್ ಈ ಮನೆಯಲ್ಲಿ ನನಗಿಲ್ಲಿ ಬಹಳ ಮುಖ್ಯವಾಗಿ ನಿನ್ನ ಮಗಳ ನಾಳೆಗಳು, ಈತನ ಏನು ಈತ ಒಂದು ಹೆಣ್ಣನ್ನು ಹೆಂಗೆ ಕಟ್ಕೊಂಡು ಇಟ್ಕೊಂಡು ಹಿಂಗೆ ಮಾಡಿದಷ್ಟು ನಿನ್ನ ಮಗಳ ಬದುಕು ಅಷ್ಟು ಸುಲಭ ಅಲ್ಲ. ಹೌದು ಸರ್. ಈತನ ನಡೆದು ಹೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು 24 ವಯಸ್ಸಾದ್ರೂ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ತ್ಯಾಗ ಮಾಡಿ ಬದುಕಿ ಬಂದ ಈಕೆಗೆ ತಮ್ಮಂದು ಅಣ್ಣಂದು ಒಂದು ದುಷ್ಕೃತ್ಯ, ಒಂದು ಕಪ್ಪು ಚುಕ್ಕೆ ಆದರೆ ಅರೆ ನೀವೆಲ್ಲ ಸೇರಿ ಆಕೆಗೆ ದ್ರೋಹ ಮಾಡ್ದಂಗೆ ಆಗುತ್ತಲ್ಲ ಅದು. ಹೌದು ಸರ್. ಒಬ್ಬ ತಾಯಿಯಾಗಿ ನಾನು ಅಂದರೆ ಇಂಥದ್ದೊಂದು ಸಮಯ ಎಷ್ಟೋ ತಾಯಂದರಿಗೆ ಒದಗಿ ಬರುತ್ತೆ. ಒಂದು ಮಗುವನ್ನು ತ್ಯಜಿಸಿ ಆದರೂ ಉಳಿದ ಮಕ್ಕಳನ್ನು ಕಾಪಾಡಿಕೊಳ್ಬೇಕಾದ ಸ್ಥಿತಿ. ಹೇಗೆ ಅವತ್ತು ನಿನ್ನ ತಾಯಿ ನಿನ್ನ ತಂಗಿಯ ಮೂಗನ್ನು ಕಚ್ಚಿದ ಮೇಲೆ ನಿನ್ನ ತಂದೆ ಆ ಕೋಪದಲ್ಲಿ ತಂಗಿಯ ಮೂಗು ಕಚ್ಚಿದಾಗ ತನಗೆ ಬಿದ್ದ ಏಟುಗಳನ್ನು ಸಹಿಸಿಕೊಂಡ ತಾಯಿ ಆ ಮಗುವಿಗೆ ಪೆಟ್ಟಾದಾಗ ನನಗೆ ಈ ಗಂಡನೇ ಬೇಡ ಅಂತ ಹೇಗೆ ಉಗ್ರವಾದ ರೂಪ ತಗೊಂಡ್ಲೋ, ಹಾಗೆ ಅನೇಕರನ್ನು ಕಾಪಾಡಲಿಕ್ಕೆ ಒಬ್ಬನನ್ನು ತ್ಯಜಿಸಿದ್ಲಲ್ಲ ನಿನ್ನ ತಾಯಿ ಅವತ್ತು. ಹೌದು ಸರ್, ಹೌದು. ಅದೇ ನಿರ್ಧಾರ ಇವತ್ತು ನೀನು ತಗೊಳ್ಬೇಕು. ಹೌದು ಸರ್. ವಿಚಾರಗಳು ಬೇರೆ ಬೇರೆ ಇರಬಹುದು, ಬಟ್ ಉದ್ದೇಶಗಳು ಒಂದು. ಅನೇಕ ಒಂದು ಸಂಸಾರ, ಒಂದು ಸಮಗ್ರ ಕುಟುಂಬವನ್ನು ಕಾಪಾಡಲಿಕ್ಕೆ ಒಬ್ಬನನ್ನ ತ್ಯಜಿಸೋದು ಧರ್ಮ. ಹೌದು ಸರ್, ತಗೊಂಡಿದ್ದೀನಿ ಸರ್ ನಾನು. ಅಷ್ಟೇ, ನಾನು ತಗೊಂಡಿರೋ ನಿರ್ಧಾರ ಸರಿ ಆಯ್ತೋ ಇಲ್ಲ ಅಂತ ನಿಮ್ಗೆ ಕೇಳ್ಬೇಕು. ಆಮೇಲೆ ಮಗಳು ಏನಂದ್ರೆ ಇವಾಗ ಇನ್ನೊಂದು ವರ್ಷ ಇದೆ ಸರ್ BSc. ಅವಳು ಈಗ ಅದನ್ನ ಮುಗಿಸಾದ್ಮೇಲೆ ಈಗ ಮತ್ತೆ ಮದ್ವೆಗಂತೂ ನಾವು ದುಡ್ಡು ಜೋಡಿಸ್ಬೇಕಲ್ಲ ಸರ್. ಬರೀ ಇವಾಗ ಅವಳು ಓದೋದು ತಾನು ನೋಡ್ಕೊಳ್ಳೋದು ಈ ತರ ಮಾಡ್ತಿದ್ದಾಳೆ. ಅದಕ್ಕೆ ನನ್ ಮದ್ವೆಗ್ ಬೇಕಲ್ಲ ಅಂತಂದೇಳಿ BSc ಮುಗಿದ್ಮೇಲೆ ಜರ್ಮನಿಗೆ ಹೋಗ್ತೀನಿ. ಅಲ್ಲೇನೋ 1.5 ಲಕ್ಷ ರೂಪಾಯಿ ಇರುತ್ತಂತೆ ಸರ್ ಸ್ಯಾಲ್ರಿ. ಅದಕ್ಕೆ ನಾನು ಅಲ್ಲಿ ಹೋಗಿ ನಾನು ಕೆಲಸ ಮಾಡ್ತೀನಿ ಮಮ್ಮಿ. 1-2 ವರ್ಷ ನಾನು ಮಾಡಿದೆ ಅಂದ್ರೆ ನಮ್ಗೆ ಲೈಫ್ ಸೆಟ್ಲ್ ಆಗುತ್ತಾ, ನನ್ ಮದ್ವೆಗೂ ಆಗುತ್ತಾ. ಈಗ ನಾವೇ ಜೋಡಿಸ್ಕೋಬೇಕಲ್ಲ, ನಿಂದೇನ್ ದೊಡ್ಡ ಪಗಾರ ಅಲ್ಲ, ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಸರ್. ನಾನು ಜರ್ಮನಿಗೆ ಹೋಗ್ತೀನಿ ಮುಂದಿನ ವರ್ಷ. ಅದು ಭಾಷೆ ಕಲಿಬೇಕಂತ ಸರ್. ಅದಕ್ಕೂ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್. ನಾನು ಈಗ 1 ಲಕ್ಷ ರೂಪಾಯಿ ಬೇಕು. ಈಗ ಅದು ಭಾಷೆ ಕಲ್ತು ಅಲ್ಲಿಗೆ ನಾನು ಹೋಗ್ತೀನಿ. ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಿದಾರಂತ ಸರ್. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ ಮಮ್ಮಿ ಅಂತ ಹೇಳ್ತಿದ್ದಾಳೆ. ನನಗೆ ಇನ್ನು ನನಗೆ ಏನಂದ್ರೆ ಒಬ್ಳೇ ಇರ್ತೀನಿ ಸರ್ ನನ್ನ ಮನೇಲಿ. ನನಗಿನ್ನೂ ನನ್ನ ಮಗಳು ನನ್ನಿಂದ ದೂರ ಹೋಗ್ತಿದ್ದಾಳೇನೋ ಅಂತ ಒಂದು ನೋವಾಗುತ್ತೆ. ಇಲ್ಲವ, ಇದನ್ನ ನೀನು ಹಾಗೆ ಯೋಚಿಸಬೇಡ. ನೋಡುತ್ತಾ, ಇಲ್ಲಿ ನಿನಗೆ 2 ವಿಚಾರ ಹೇಳ್ತೀನಿ. ಒಂದು, ನನಗೆ ಇತ್ತೀಚೆಗೆ ಯಾರೋ ಒಬ್ಬರು ತಮ್ಮ ಮಗಳು ಬಗ್ಗೆ ಹೇಳ್ತಾ ಇದ್ರು. ನಾನೊಂದು ಗೌರ್ಮೆಂಟ್ ಕೆಲಸ ತಗೊಬೇಕು ಅಂತ 29 ವರ್ಷದವರೆಗೂ ಓದಿ ಒಂದು ಗೌರ್ಮೆಂಟ್ ಕೆಲಸ ಸಿಕ್ತು, ಸೆಂಟ್ರಲ್ ಗೌರ್ಮೆಂಟು. ಬಟ್ 29 ಆಗಿರೋ ಈಗ ಈಕೆಗೆ ಎಲ್ಲೂ ಗಂಡು ಸಿಕ್ತಿಲ್ಲ ಅಂತ. ಸಿಕ್ಕಿದ್ರೆ ಈಕೆ ರೇಂಜಿಗೆ ಓದಿರಲ್ಲ ಅವರು. ಸಿಗೋ ಗಂಡು ಮಕ್ಳು ಹೆಂಗಿರ್ಬೇಕು ಅಂದ್ರೆ, ಈಕೆ ಒಳ್ಳೆ ಸಂಬಳ ಬರುತ್ತೆ, ಬಟ್ ಈಕೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಯಾವ ಗಂಡು ಒಪ್ತವೆ? ಯಾರು ಒಪ್ಪಲ್ಲ ಸರ್ ಆ ಥರ. ಈಕೆ 29 ತನಕ ನಾನು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು, ಲೈಫ್ ಸೆಟ್ಲ್ ಮಾಡ್ಕೊಳ್ಬೇಕು, ಒಂದು ಸರಿ ಆಯಿತು. ಬಟ್ 29 ಆದ್ಮೇಲೆ ಒಂದು ಹೆಣ್ಣಿನ ಮದುವೆ ಅಂದರೆ ಅದು ಒಂಥರ ವಿಚಿತ್ರ. ಅದು ಈಗ ಆಕೆ ಗಂಡು ಸಿಗ್ತಾ ಇಲ್ಲ, ಆಕೆ ಒಬ್ಬಂಟಿ ಜೀವನ ನಡೆಸ್ತಿದ್ದಾಳೆ. ಅದೇ ಹೇಳ್ತಿದ್ದೀನಿ ಸರ್. ನಾನು ಇನ್ನೂ ಮುಗಿಸಿಲ್ಲ. ಇದು ಒಂದು ಆಯಾಮ. ಇನ್ನೊಂದು ಆಯ್ತವ, ಯಾವ ಹೆಣ್ಮಕ್ಳು ಇಷ್ಟೊಂದು ದೊಡ್ಡ ತ್ಯಾಗ ಗುರಿಗಳನ್ನ ಇಟ್ಕೊಂಡ್ರಲ್ಲ ಅಂಥದ್ರಲ್ಲಿ ನಿನ್ನ ಮಗಳು ಇಟ್ಕೊಂಡಿದ್ದಾಳೆ, ಆಯ್ತು ಹೋಗಿ ಬರಲವ ಅಂದರೆ, ಇದು ಒಂದು ಕಡೆ ಯೋಚನೆ ಮಾಡಿದ್ರೆ ಅದು ಅದ್ಭುತ. ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ಸ್ವಲ್ಪ ಈ ಕಥೆಯನ್ನು ಉದಾಹರಣೆಯಾಗಿ ಇಟ್ಕೋ. ತೀರಾ 28-29ವರೆಗೂ ಬಿಡೋದು ಒಳ್ಳೇದಲ್ಲ ಹೆಣ್ಮಗಳನ್ನ. ಈಗ 24
ಒಂದು 26, 27 ಇಷ್ಟರೊಳಗಡೆ ಎಲ್ಲ ಮುಗಿಸಿ ಒಂದು ಮದುವೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ನಿನ್ನ ಮನೆತನದ ಹಿನ್ನೆಲೆ ಅಥವಾ ನಿಂದೊಂದು ಸಂಪ್ರದಾಯದ ಒಂದು ಶಿಸ್ತಿನ ಬದುಕು, ಶ್ರದ್ಧೆಯ ಬದುಕು, ಇದು ಕುಂದ್ಕೊಂಡು ಹೋಗೋನು ಸಿಗಲಿ ಅಂತ ನೀನು ಅಥವಾ ನಮ್ಮ ಕಡೆನೇ ಯಾರನ್ನೂ ಹುಡುಕ್ಬಿಡ್ತೀನಿ. ನಿನ್ನ ಮಗಳು ಹೋಗೋ ರೇಂಜು ಅಥವಾ ಆಕೆ ಇರೋ ಸ್ಥಿತಿ ನೋಡಿದ್ರೆ ನಿನ್ಗೆ ಇದಕ್ಕೆಲ್ಲ ಅವಕಾಶನೇ ಕೊಡಲ್ಲ ಆಕೆ. ಹೌದು ಸರ್. ಅಂದರೆ ಮನ್ಸನ್ನ ಅದನ್ನ ಗಟ್ಟಿ ಮಾಡ್ಕೊಂಡಿರು. ಈಗ ತೀರಾ ಮಗನಷ್ಟು ಕೆಡಲ್ಲ ಆಕೆ, ಅದು ಬೇರೆ ವಿಚಾರ. ಬಟ್ ಅವಳ ನಿರ್ಧಾರವನ್ನು ಗೌರವಿಸಬೇಕಾದ ಪರಿಸ್ಥಿತಿ ಬರುತ್ತೆ ಮುಂದೊಂದು ದಿನ. ಹೌದು ಸರ್, ಹೌದು. ಬಟ್ ನೀನು ಆಕೆಯ ಮೇಲೆ ನಂಬಿಕೆ ಇಡು. ಆಯ್ತವ್ವ, ಈಗ ನೋಡವ್ವ, ಇವತ್ತು ಒಂದಷ್ಟು ದಿನ ಇರ್ತೀಯ, ನಾಳೆ ನೀನು ಹೊರಡ್ತೀಯ. ಮಗಳು ತನಗೆ ಬೇಕಾದ ಬದುಕನ್ನು ಆಯ್ಕೆ ಮಾಡಿಕೊಳ್ಳುವಷ್ಟು ಪ್ರಬುದ್ಧಳಿದ್ದಾಳೆ, ಬುದ್ಧಿವಂತಳಿದ್ದಾಳೆ. ಸೊ ದೂರ ಎಲ್ಲೂ ಹೋಗ್ತಾ ಇಲ್ಲ. 2 ವರ್ಷ ಏನು ತೊಂದರೆ ಇಲ್ಲ. ಆಕೆ ಹೋಗ್ತೀನಿ ಅಂದರೆ ಆಯ್ತವ, ಹೋಗ್ಬಾ, ನಿನಗೆ ಒಳ್ಳೇದಾಗಲಿ. ಏನು ಒಂಟಿಯಾಗಿರೋದು ಇದೇನು ಮೊದಲೇ? ಏನು ಇಲ್ಲ, ಆವತ್ತಿಂದ ಬರೀ ಹಿಂಗೆ ಬಂದಿದ್ದೀರಾ ನೀವು. ಹೌದು ಸರ್. ಹಾಗಾಗಿ ಮಗಳು ಎಲ್ಲಿದ್ರೂ ಕೂಡ ಅವಳು ಒಳ್ಳೆ ದಾರಿಯಲ್ಲಿ ಇರ್ತಾಳೆ, ಏನೋ ಒಳ್ಳೇದೇ ಮಾಡ್ತಿದ್ದಾಳೆ, ತನ್ನ ಬದುಕನ್ನು ಕಟ್ಕೊಳ್ತಿದ್ದಾಳೆ. ಹೌದು ಸರ್. ಸೊ ನಿನ್ನ ಮನೆ ಹಿಂದಿನ ಒಂದು 20 ವರ್ಷಗಳ ಹಿಂದೆ ಇದ್ದಿದ್ದಕ್ಕೂ ಇವತ್ತು ನಿನ್ನ ಮಗಳ ಕಾಲಕ್ಕಿರೋದಕ್ಕೂ ಮುಂದಿನ ಒಂದು 5-6 ವರ್ಷ ಆದಮೇಲೆ ಇರೋದಕ್ಕೂ ಹಣಕಾಸಿನ ವಿಚಾರದಲ್ಲಿ ತುಂಬ ಬದಲಾವಣೆ ಇರುತ್ತೆ. ಹಾಂ ಸರ್. ಆ ಮಗಳಿಗೆ ಮೇಲೆ ನಂಬಿಕೆ ಇಡು. ಇಲ್ಲ ಸರ್, ಅವಳು ಅದೇ ಹೇಳ್ತಾಳೆ ಸರ್. ಈಗ ಅಣ್ಣ ಏನ್ ನಿನಗ ಯಾವ ಮಕ್ಕಳಾಗಿ ಏನ್ ಸುಖ ಅವ್ನ್ ಕೊಟ್ಟಿಲ್ಲೋ ನಿನಗೆ, ನಾನು ಆ ತರ ಹೋಗ್ಬೇಕು, ನಿನ್ನನ್ನು ಹೊರದೇಶ ಎಲ್ಲ ಓಡಾಡಿಸ್ಬೇಕು, ನಾನು ಕರ್ಕೊಂಡು ನಿನ್ನೆಲ್ಲಾನು ತೋರಿಸ್ಬೇಕು ಮಮ್ಮಿ. ಆ ಮಗ ನಿನಗೆ ಏನ್ ಪ್ರೀತಿ ಕೊಟ್ಟಿಲ್ಲೋ ಅದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಸರ್. ಅವಳು ಆಗ್ಲಿ ತಾಯಿ, ಅಂತ ಮಗಳನ್ನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡೇನಿ ಸರ್. ಅವಳು ನನಗೆ 2ನೇ ತಾಯಿ ಅಂದ್ರೂ ತಪ್ಪಾಗಲ್ಲ ಸರ್. ನನ್ನಿಂದಲೂ ಅದೇ ಮಾತು ಬರ್ತಾ ಇದೆ. ಆಕೆಯಿಂದ ನೀನು ಅಂತ ನೆಮ್ಮದಿಯನ್ನು ಕಾಣ್ತೀಯ. ಆದ್ರೆ ನೀನು ಮಾಡಬೇಕಿರೋದು, ಕಳೆದು ಹೋದ ಒಂದು ಕುರಿಯ ಬಗ್ಗೆ ಯೋಚನೆ ಮಾಡ್ತಾ ಉಳಿದಿರುವ ಕುರಿಗಳನ್ನು ನಿರ್ಲಕ್ಷ್ಯ ಮಾಡಬೇಡ. ಇಲ್ಲ ಸರ್, ನಿಮ್ಮಂತವ್ರ ಮಾತು ಕೇಳಿ ಎಲ್ಲಾರು ನನಗೆ ಆಧ್ಯಾತ್ಮಿಕದಲ್ಲೇ ಸಂಪರ್ಕ ಇದ್ದಾರೆ ಸರ್. ದೊಡ್ಡವರೆಲ್ಲ ಪರಿಚಯ ಇದ್ದಾರೆ. ಅವರಿಂದನೇ ಇವತ್ತು ನಾನು ಇಲ್ಲಿ ಮಠ ಬದುಕಿನಂದ್ರೆ 1-2 ವರ್ಷ ಆಯ್ತು ಸರ್. ಇವಾಗ ಇಲ್ಲಿ ಮಠ ಬದುಕಿನಂದ್ರೆ ನಿಮ್ಮಂತವ್ರ ಮಾತೆಲ್ಲ ಕೇಳಿ, ನಿಮ್ಮ ವಿಡಿಯೋಸ್ ಕೇಳಿ ನನಗೆ ಯಾವಾಗ ನಿದ್ದೆ ಬರಲ್ವೋ, ನಿಮ್ಮ ವಿಡಿಯೋಸ್ ಕೇಳ್ತಾ ಅದು ಯಾವಾಗ ನಿದ್ದೆ ಬಂದಿರುತ್ತೋ ಗೊತ್ತಿಲ್ಲ, ಅಷ್ಟು ಮನ್ಸು ಹಗುರ, ತಲೆ ಭಾರ ಎಲ್ಲ ಕಡಿಮೆ ಆಗಿ ಶಾಂತವಾಗಿ ನಿದ್ದೆ ಬರುತ್ತೆ ಸರ್. ನನಗೆ ಅವನ್ ನೆನಪಾದ್ರೆ ನಿಮ್ಮ ವಿಡಿಯೋ ಬೆಳಕಾದ್ರೆ ನಿಮ್ಮ ವಿಡಿಯೋ, ನನ್ ಖಾಲಿ ಟೈಮ್ ಯಾವ್ದು ರೀಲ್ಸ್ ಅದು ಇದು ಯಾವ್ದು ನೋಡಲ್ಲ ಸರ್. ನಿಮ್ಮ ವಿಡಿಯೋ ನೋಡಿದ್ರೆ ನನ್ ಸಮಾಧಾನ. ಒಂದಿನ ನೋಡಿಲ್ಲ ಅಂದ್ರೆ ನಾನೇನೋ ಕಳ್ಕೊಂಡಿನೇವೇನೋ ಅಂತ ಅನಿಸುತ್ತೆ. ಆಗ್ಲವ, ಜ್ಞಾನ ಅಥವಾ ಆತ್ಮಜ್ಞಾನಕ್ಕೆ ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ಇಲ್ಲಿ ಸಹಿಸಬೇಕಾದ ವಿಚಾರಗಳೇನು, ಮತ್ತು ನನ್ನ ಕೈಲಿರೋ ವಿಚಾರಗಳೇನು, ನನ್ನ ಕಂಟ್ರೋಲಾಗಿರೋದು ಯಾವುದು, ನಾನು ಹಬ್ಬಬ್ಬ ಅಂದರೆ ಏನೇನು ಮಾಡ್ಬೋದು, ಏನೇನು ನನ್ನ ಕೈಲಿ ಸಾಧ್ಯ ಇಲ್ಲ. ಮನುಷ್ಯನ ಮಿತಿಗಳನ್ನು ಮೊದಲು ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಎಲ್ಲವನ್ನ ನಾನು ಹೆತ್ತಿದ್ದೀನಿ ಅನ್ನೋ ಕಾರಣಕ್ಕೆ, ಅಥವಾ ನಾನು ಹುಟ್ಟಿಸಿದ್ದೀನಿ ಅನ್ನೋ ಕಾರಣಕ್ಕೆ, ಅಥವಾ ನಾನು ಹಡೆದಿದ್ದೀನಿ ಅನ್ನೋ ಕಾರಣಕ್ಕೆ ಎಲ್ಲವೂ ನನ್ನಂತೆ ನಡೀಬೇಕು ಅಂದ್ಕೊಂಡು ಹೋಗೋ ಎಷ್ಟೋ ತಾಯಿಯಂದಿರು ಇಡೀ ಜೀವನ ಪೂರ್ತಿ ನರಕ ಮಾಡಿಕೊಂಡೇ ಬದುಕ್ಬಿಡ್ತಾರೆ. ಹೌದು ಸರ್. ಹಾಗಾಗಿ ಒಂದು ಹಂತಕ್ಕೆ ಸಂಸ್ಕಾರ ಕೊಡುವ ಎಲ್ಲ ಪ್ರಯತ್ನ ಮಾಡಬೇಕು. ಅದನ್ನು ಮೀರಿ ಸ್ವಯಂ ಗಾಂಧಾರಿ ಪತಿವ್ರತೆ ಆಗಿದ್ದಳು, ಧರ್ಮವಂತೆ ಆಗಿದ್ದಳು. ಆದರೆ ಮಗನನ್ನೇ ಆಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ದುರ್ಯೋಧನನ್ನ. ಹೌದು ಸರ್. ಹಾಗೆ ಒಂದು ರಾಕ್ಷಸರ ಮನೆಯಲ್ಲಿ ಒಬ್ಬ ಪರಮಾತ್ಮನ ಭಕ್ತ ಹುಟ್ಲಿಕ್ಕೆ ಸಾಧ್ಯ, ಮತ್ತು ಪರಮಾತ್ಮನ ಭಕ್ತರ ನಡುವೆ ಒಬ್ಬ ರಾಕ್ಷಸ ಹುಟ್ಲಿಕ್ಕೆ ಸಾಧ್ಯ. ಹಾಂ ಸರ್. ಸುಂದರವಾದ ಗುಲಾಬಿ ಗಿಡದಲ್ಲಿ ಮುಳ್ಳಿಲ್ವಲ್ಲವ? ಹೌದು ಸರ್. ಮುಳ್ಳಿದ್ದಂಗೆ ಅಂತ ಹಿರಣ್ಯಕಶಿಪುವನ್ನು ರಾಕ್ಷಸನ ಮನೆಯಲ್ಲಿ ಪ್ರಹ್ಲಾದ ಹುಟ್ಟಿದ. ಹೌದು ಸರ್. ಇಂಥ ಧರ್ಮರಾಯ ಇದ್ದ ಜಾಗದಲ್ಲಿ ದುರ್ಯೋಧನನು ದುಷ್ಟನೂ ಇದ್ದ. ಹಾಗೆ ಈ ಕಡೆ ಒಳ್ಳೆ ಮಗಳು, ಈ ಕಡೆ ಸ್ವಲ್ಪ ಹಾದಿ ತಪ್ಪಿದ ಮಗ, ಎಲ್ಲ ಸಿಹಿ ಕಹಿ ಬೇವು ಬೆಲ್ಲ ಎಲ್ಲ ನೋಡೋದೇ ಬದುಕು. ಹೌದು ಸರ್. ಆಯ್ತಾ? ಈಗ ಅದನ್ನು ನೋಡ್ತಿದ್ದೀಯ. ಈ ಬದುಕಲ್ಲಿ ಮಗಳೆಷ್ಟು ದುಡಿದ್ಲು, ಮಗ ಏನು ಹಾಳಾದ, ಅಂತಿಮವಾಗಿ ಇವೆಲ್ಲವೂ ಒಂದು ಅನುಭವ. ನಿಮ್ಮ ಜೀವಿತಾವಧಿಯ ಕೊನೆಯಲ್ಲಿ ಈ ದೇಹ ಮುದುಕಾದ ಅಥವಾ ಈ ವಯಸ್ಸಾದ ಮುದಿಯಾದ ದೇಹವನ್ನು ಬಟ್ಟೆ ಕಳಿಸ್ದಂಗೆ ಬಿಚ್ಚಿ ನನ್ನ ಆತ್ಮ ದೇಹದಿಂದ ಸಪರೇಟ್ ಆಗೋದನ್ನು ಈ ಲೋಕ ಸಾವು ಅಂತ ಹೇಳ್ತಾರೆ. ಆ ಸಾವಾಗುವ ವೇಳೆಗೆ ನೀನು ಈ ಹುಟ್ಟು ಮತ್ತು ಸಾವಿನ ನಡುವೆ ಮಗನಿಂದ ಬೆನ್ನಿಗೆ ಚೂರಿ, ಮಗಳಿಂದ ಒಂದು ಅದ್ಭುತವಾದ ನಡತೆ, ಎಲ್ಲವೂ ಕೂಡ ನಿನ್ನ ಸಂಸ್ಕಾರ, ಇವೆಲ್ಲವೂ ನಿನ್ನದು. ನನ್ನ ಮಗ ನನ್ನ ಮಗಳು ಇಂಥದ್ದೇನೋ ಭಾವನೆ ಇರೋ ಕಾರಣಕ್ಕೆ ಕಣ್ಣೀರು ಬರ್ತಾ ಇದೆ. ಅದೇ ಬೇರೆಯವ್ರ ಬದುಕಲ್ಲಿ ನಡೆದಿದ್ರೆ ಇದೊಂದು ಪಾಠ. ನನ್ನ ಬದುಕಲ್ಲೇ ನನ್ನವರೇ ಮಾಡಿದ್ರಿಂದ ಇದು ದುಃಖ.
ಹೌದು ಸರ್. ಅಂದ್ರೆ ಇನ್ಯಾರ್ದೋ ಇದೇ ಪರಿಸ್ಥಿತಿ ಬೇರೆಯವ್ರ ಮನೇಲಿ ನಡೆದ್ರೆ ಅದು ನನಗೆ ಪಾಠವೋ ಅಥವಾ ಒಂದು ಕಥೆಯೋ ನನಗೆ ನೆನಪಿರುತ್ತಷ್ಟೇ. ಬಟ್ ನನ್ನದೇ ಮನೆಯಲ್ಲಿ ನಡೆದಾಗ ನನಗದು ದುಃಖ. ಹೌದು ಸರ್. ಇನ್ನೊಬ್ರದ್ದು ನನಗೆ ಪಾಠವಾಯಿತು, ದುಃಖವಾಗಲಿಲ್ಲ. ಬಟ್ ನನ್ನ ಮನೆಯದು ಬರೀ ದುಃಖವಾಯಿತು. ಇದು ನಾನು ಯಾರಿಗೆ ಏನೇನು ಸ್ಥಾನ ಕೊಟ್ಟಿದ್ದೀನೋ ಅದ್ರ ಮೇಲೆ ಡಿಪೆಂಡು. ಹೌದು ಸರ್. ಹಾಗಾಗಿ ಭಗವಂತ ಹೇಳ್ತಾನೆ, ಅಯ್ಯ ನೀನು ನಿನ್ನವರು ಅಂತ ತೀರಾ ಯಾರನ್ನೂ ಹಚ್ಕೊಳ್ಬೇಡ. ಅದು ಹುಟ್ಟಿಸಿದ ಮಗನಿಂದ ಹಿಡಿದು ಕಟ್ಕೊಂಡು ಗನ್ನಿಂದ ಹಿಡಿದು ಯಾಕಂದ್ರೆ ಒಂಟಿಯಾಗಿ ಬಂದಿದ್ದೀಯ, ಒಂಟಿಯಾಗಿ ಹೋಗ್ತೀಯ. ಹೋಗುವಾಗ ನೀನು ತೆಗೆದುಕೊಂಡು ಹೋಗುವುದು ಆ ಸಂಸ್ಕಾರ. ಈ ಬದುಕಲ್ಲಿ ಈ ಮಗನ ನೋವು ಅಥವಾ ಮಗ ಇಂಥದ್ದೇನು ತೊಂದರೆ ಅಥವಾ ಇಂಥದ್ದೇನು ತಪ್ಪು ಮಾಡಿದ ಮೇಲೇ ನೀನು ಸಜ್ಜನರ ಸವಾಸಕ್ಕೆ ಬಂದೆ, ಒಳ್ಳೇದು ಕೇಳ್ತಾ ಹೋದೆ, ಆಗೋದಿಲ್ಲ ಒಳ್ಳೇದಕ್ಕೆ. ಹಾಂ ಸರ್. ಯಾಕಂದರೆ ಇದು ನಡೆದ ಮೇಲೆ ನೀನು ಎಷ್ಟು ಆಧ್ಯಾತ್ಮ ಜ್ಞಾನ ಕೇಳಿದ್ದೀಯವಾ? ಇಲ್ಲ ಸರ್, ನಾನು ಇವ್ರು ಸಣ್ಣವ್ರು ಇದ್ರು ಅವಾಗಿಂದಾನು ನಾನು ಆಧ್ಯಾತ್ಮಿಕದಲ್ಲಿ ಇದ್ದೆ ಸರ್. ನಿಮ್ಮಂತವರಿಂದ ಹಿಡಿದಿದ್ದೆ ಯಾವಾಗ್ಲಿಂದ ಆ ಮಟ್ಟಿಗೆ ಹೊಡ್ತಾ ಆ ಮಟ್ಟಿಗೆ ಅರ್ಥವಾಗೋಕ್ ಶುರುವಾಗ್ಲಿಕ್ಕೆ ಕಣ್ಣೀರು ಬರಬೇಕು. ಹೌದು ಸರ್. ಅಲ್ವಾ? ಹೌದು ಸರ್. ಇಲ್ಲ ಸರ್, ಇವತ್ತು ಈ ಮಟ್ಟಕ್ಕೆ ಇನ್ನೂ ಬದುಕಿದೀನಿ ಅಂದ್ರೆ ನಾನು ಆ ಒಂದು ಆಧ್ಯಾತ್ಮಿಕದಲ್ಲಿ ಇದೀನಿ ಅಂತ ಬದುಕಿದೀನಿ ಸರ್ ನಾನು. ಸತ್ಯ ತಾಯಿ, ಒಳ್ಳೇದಾಗ್ಲಿ. ನಾನು ಹೇಳ್ದಂಗೆ ನಿನ್ನ ಮಗನ ವಿಚಾರ ಆಯ್ತು. ನನ್ನ ಕೃಷ್ಣನ ಹಾರೈಕೆ, ಆತನ ಬದುಕು ಏನೋ ಒಂದು ರೀತಿ ಒಳ್ಳೇದಾಗಲಿ. ಬಟ್ ಅದು ಈಗಲೇ ಆಗಲ್ಲ, ಅದು ಇನ್ನೂ ಏನೋ ವಿಚಾರ ಇದೆ. ಆದರೆ ನಿನ್ನ ಮನೆ ಬಾಗಿಲುವರೆಗೂ ಬಂದಾಗ ನಿನ್ನ ಮಗಳಿಗೋಸ್ಕರ ಅದನ್ನು ಸ್ವಲ್ಪ ಹೊರಗಡೆನೇ ಇಡು. ನೀನು ಅವನ ಹೆಂಡತಿ ಇರಬೇಕಾ ಇರಬಾರ್ದ, ಡೈವರ್ಸ್ ಕೊಡಬೇಕಾ ಕೊಡಬಾರ್ದ, ನೀನಾಗಲಿ ನಿನ್ನ ಮಗಳಾಗಲಿ ಅವರ ನಿರ್ಧಾರಗಳಲ್ಲಿ ಇನ್ವಾಲ್ವ್ ಆಗಬಾರ್ದು. ಇಲ್ಲ ಇಲ್ಲ ಸರ್, ನಿನ್ನ ನಾವು ಮಾತಾಡೋದೇ ಇಲ್ಲ ಸರ್. ಅವ್ರು ಎಲ್ಲಾದ್ರೂ ಇರ್ಲಿ, ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಆರೈಕೆ ಅಷ್ಟೇ. ಆಗಲಬಹುದು. ತಾಯಿಯಾಗಿ ನಿನ್ನ ದುಃಖ ನಾನು ಗ್ರಹಿಸಬಲ್ಲೆ. ಅವ್ರಿಗೂ ಒಳ್ಳೇದಾಗಲಿ, ಆ ಹೆಣ್ಮಗಳಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಬಟ್ ಹಾಗೂ ನಿನ್ನ ಮಗಳು ಯಾವ ದೇಶಕ್ಕೆ ಹೋದ್ರು ಎಲ್ಲಿ ಹೋದ್ರು ಈಕೆಗೆ ಸಜ್ಜನರೇ ಸಿಗಲಿ, ಒಳ್ಳೇದಾಗಲಿ ನಿನ್ನ ಮಗಳಿಗೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ನನ್ಗೆ ಅದೇ ನನ್ನ ಮಗಳ ಭವಿಷ್ಯನೇ ಇವಾಗ ಹೋಗ್ಬೇಕೋ ಬೇಡ, ನಾನು ಅವಳ ಮುಂದೆ ಹೇಳಿಲ್ಲ ಹೋಗು ಅಂತ ಹೇಳಿದೀನಿ ಸರ್. ನನ್ನ ಒಳಗೆ ನನ್ನ ಮಗಳು ಇನ್ನ ದೂರ ಹೋಗ್ತಾಳೆ ಏನೋ. ಏನಿಲ್ಲ, ನಿನ್ನ ಮಗಳು ಒಳ್ಳೇದಿಗೆ ಹೋಗ್ತಿದ್ದಾಳೆ. ಅರ್ಥಾತ್ ಒಂದು ಯಾವುದೋ ಬದುಕಲ್ಲಿ ಒಂದು ಏಳಿಗೆಯನ್ನು ಕಾಣಬೇಕಂದ್ರೆ ಒಂಚೂರು ಅದೇ ಹೇಳ್ತಾರಲ್ಲ, ಊರಲ್ಲಿ ಸ್ವಲ್ಪ ಮೆರಿಬೇಕು ಅಂದ್ರೆ ಊರನ್ನು ಸ್ವಲ್ಪ ಮರಿಬೇಕು ಅಂತ ಹೇಳ್ತಾರೆ. ಇಲ್ಲ, ಅದೇ ಹೇಳ್ತಾಳೆ ಸರ್. ಅಣ್ಣ ಯಾವಾಗ ನಮ್ಮಿಬ್ಬರನ್ನ ಹೆಣ್ಮಕ್ಳು ಬಿಟ್ಟು ಹೋದಲ್ಲ ಮಮ್ಮಿ, ಅವ್ನ್ ನಾನ್ ಬಿಟ್ಟು ಹೋದ್ಮೇಲೆ ಹೆಂಗ್ ಮಾಡಿದ್ರಲ್ಲ, ಹೆಂಗ್ ಬದುಕಿದ್ರಲ್ಲ ಇವ್ರು ಹೆಣ್ಮಕ್ಳು ಅನ್ನೋದು ನಾವು ತೋರಿಸ್ಬೇಕು ಅವನಿಗೆ ಅಂತಾಳ. ಆಗ್ಲವಾ, ನಿನ್ನ ಮಗಳಿಗೆ ಆ ಶಕ್ತಿ ಇದೆ.